ಓಕೆ, ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು IP routing ನ ಡಿಸ್ಕಷನ್ ಮಾಡ್ತಾ ಹೋಗೋಣಂತೆ. IP routing ಅಂತಂದ್ರೆ ಏನು, IP routing ನ ನಾವು ಹೇಗೆ ಕಾನ್ಫಿಗರ್ ಮಾಡಬೇಕು ಅದನ್ನ ನಾವು ಡಿಸ್ಕಷನ್ ಇವತ್ತಿನ ಸೆಷನ್ ಅಲ್ಲಿ ಮಾಡ್ತಾ ಹೋಗೋಣ. ಸೊ IP routing ಅಂತಂದ್ರೆ ಏನು ನೋಡ್ತಾ ಹೋದಾಗ, ಹಿಯರ್ ನೇಮ್ ಇಟ್ ಸೆಲ್ಫ್ ರೆಫರ್ಸ್ ದಟ್ ರೌಟಿಂಗ್ ಇಸ್ ಸಮಥಿಂಗ್ ವಿಚ್ ಶೋಸ್ ದ ಪಾತ್. ಅಂದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆ ನನ್ನ ಪ್ಯಾಕೆಟ್ ನ ಟ್ರಾನ್ಸ್ಫರ್ ಮಾಡಬೇಕು, ಒಂದು ನೆಟ್ವರ್ಕ್ ಇಂದ ಡಿಫ್ರೆಂಟ್ ನೆಟ್ವರ್ಕ್ಸ್ ನಾನು ಕನೆಕ್ಟ್ ಮಾಡಬೇಕು. ಅಂದ್ರೆ ಒಂದು ನೆಟ್ವರ್ಕ್ ಅಲ್ಲಿ ಇರ್ತಕ್ಕಂತಹ ಪ್ಯಾಕೆಟ್ ನ ಎಂಟರ್ ನೆಟ್ವರ್ಕ್ ಮುಖಾಂತರ ಮತ್ತೊಂದು ರಿಮೋಟ್ ನೆಟ್ವರ್ಕ್ ಅಲ್ಲಿ ಇರ್ತಕ್ಕಂತಹ ಡಿವೈಸ್ಗೆ ನಾನು ಸೆಂಡ್ ಮಾಡುವಂತಹ ಪ್ರಕ್ರಿಯೆಗೆ ರೌಟಿಂಗ್ ಅಂತ ನಾನು ಕರಿತೀನಿ. ಅರ್ಥ ಆಯ್ತಲ್ವಾ? ಅಂದ್ರೆ ಇನ್ ಶಾರ್ಟ್ ಡಿಫ್ರೆಂಟ್ ನೆಟ್ವರ್ಕ್ಸ್ ನ ಜಾಯಿನ್ ಮಾಡ್ತಕ್ಕಂಥದ್ದು, IP ಪ್ಯಾಕೆಟ್ಸ್ ನ ರೌಟ್ ಮಾಡೋದು ಡಿಫ್ರೆಂಟ್ ನೆಟ್ವರ್ಕ್ಸ್ ಗಳ ಮುಖಾಂತರ. ಉದಾಹರಣೆಗೆ ನಾನು ಹೇಳೋದಾದ್ರೆ, ಇಲ್ಲೊಂದು ನೆಟ್ವರ್ಕ್ ಇದೆ. ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದ್ರೆ, ಇಲ್ಲೊಂದು ನೆಟ್ವರ್ಕ್ ಇದೆ, ಇದು ನನ್ನ ಹೋಮ್ ನೆಟ್ವರ್ಕ್. ಇಲ್ಲಿ ಒಂದು ಸ್ವಿಚ್ ಇದೆ, ಇದೊಂದು ರೌಟರ್. ಈ ರೌಟರ್ ಅಲ್ಲಿ ಐ ಆಮ್ ಹ್ಯಾವಿಂಗ್ ಅ PC. ಇಲ್ಲೊಂದು ಕಂಪ್ಯೂಟರ್ ಇದೆ. ಸೇಮ್ ವೇ ಇಲ್ಲಿ ಏನಿದೆ, ಕ್ಲೌಡ್, ಇದು ISP ಅಂತ ಅನ್ಕೋಣ. ಇಲ್ಲಿ ಮತ್ತೊಂದು ರೌಟರ್ ಇದೆ ಹಿಯರ್. ಓಕೆ, ಸೊ ಇಲ್ಲಿ ಕೆಲವೊಂದು ಡಿವೈಸ್ ಗಳಿದ್ದಾವೆ. ಸೊ ಇದು ಡಿಫರೆಂಟ್ ನೆಟ್ವರ್ಕ್. ಲೆಟ್ಸ್ ಸಪೋಸ್ ಅಸ್ಯೂಮ್ ದಟ್ ದಿಸ್ ಈಸ್ ಆನ್ 192.168.10.0 ನೆಟ್ವರ್ಕ್ ಅಲ್ಲಿ ಇದ್ರೆ, ಅದೇ ಇದು ಇವೆಲ್ಲವೂ ಕೂಡ ಡಿಫರೆಂಟ್ ನೆಟ್ವರ್ಕ್ ಅಲ್ಲಿ ಇದೆ. 172.16.0.0/16 ಅಂತ ಅನ್ಕೋಣ. ಸೊ ದಿಸ್ ಇಸ್ 192.168.10.0 ನೆಟ್ವರ್ಕ್, whereas this is a 172.16.0.0. They are on a different network. Let's assume the IP address of this PC, IP address of this computer. Let's assume that 192.168.10.1. ಅದೇ ರೀತಿ 192.168.10.2 is the IP address of this computer. 1, 2. Okay. So ಇಲ್ಲಿ ಇವೆರಡು ಕಂಪ್ಯೂಟರ್ ಪರಸ್ಪರ ಕಮ್ಯುನಿಕೇಟ್ ಮಾಡಬೇಕು. If they wish to communicate together, what happens? Communication ಹೇಗಾಗುತ್ತೆ? Communication, because they both belongs to the same network. What happens? Okay, here source IP, destination IP. Okay, ಪ್ಯಾಕೆಟ್ ಅಲ್ಲಿ ಇಷ್ಟು ಇನ್ಫಾರ್ಮೇಶನ್ ಇರುತ್ತೆ ಅಲ್ವಾ? ಅದೇ ರೀತಿ ಮತ್ತೇನ್ ಬೇಕು ಇದಕ್ಕೆ? ಸೋರ್ಸ್ ಮ್ಯಾಕ್ ಮತ್ತೆ ಡೆಸ್ಟಿನೇಷನ್ ಮ್ಯಾಕ್ ಅಡ್ರೆಸ್ ಬೇಕು ಇದು. ಆಮೇಲೆ ಮತ್ತೇನ್ ಬೇಕು? ಸೋರ್ಸ್ ಪೋರ್ಟ್, ಡೆಸ್ಟಿನೇಷನ್ ಪೋರ್ಟ್. ಓಕೆ, ಒಂದು ಪ್ಯಾಕೆಟ್ ಅಲ್ಲಿ ಇಷ್ಟು ಇನ್ಫಾರ್ಮೇಶನ್ ಇದ್ರೆ ಈ ಕಂಪ್ಲೀಟ್ ಆಗುತ್ತೆ. ಕಮ್ಯುನಿಕೇಶನ್ ಸಕ್ಸಸ್ಫುಲ್ ಆಗಿ ನಾನು ಮಾಡಬಹುದು. ಅಂದ್ರೆ ಸೋರ್ಸ್ ಪೋರ್ಟ್, ಯಾವ ಪೋರ್ಟ್ ಇಂದ ನಾನು ಹೊರಟಿದ್ದೀನಿ, ಯಾವ ಪೋರ್ಟಿಗೆ ನಾನು ಹೋಗ್ಬೇಕು, ಯಾವ IP ಅಡ್ರೆಸ್ ಇಂದ ನಾನು ಹೊರಟಿದ್ದೀನಿ, ನನ್ನ IP ಅಡ್ರೆಸ್ ಏನು, ನಾನು ಯಾವ PC ಜೊತೆಗೆ ಮಾತಾಡಬೇಕು ಅದರದ್ದು IP ಅಡ್ರೆಸ್ ಏನು, ಸೋರ್ಸ್ ಮ್ಯಾಕ್ ಮತ್ತೆ ಯಾವ ಡೆಸ್ಟಿನೇಷನ್ ಮ್ಯಾಕಿಗೆ ನಾನು ರೀಚ್ ಆಗ್ಬೇಕು, ಇದು ಇನ್ಫಾರ್ಮೇಶನ್. ದಿಸ್ ಇಸ್ ಆಕ್ಚುಲಿ ದ ಇನ್ಫಾರ್ಮೇಶನ್. ದೀಸ್ ಆರ್ ದ ಬೇಸಿಕ್ ಸ್ಟಫ್. ಓಕೆ, ಫಾರ್ ಕಮ್ಯುನಿಕೇಶನ್ ಟು ಹ್ಯಾಪನ್ ಬಿಟ್ವೀನ್ ನೆಟ್ವರ್ಕ್ಸ್. ಇದು ಬೇಸಿಕ್ ಸ್ಟಫ್ಸ್ ಇಷ್ಟಿರ್ಲೇಬೇಕು. ಅರ್ಥ ಆಯ್ತಲ್ಲ? ಸೊ ಇವೆರಡು PC ಗೆ ಕನೆಕ್ಷನ್ ಮಾಡಬೇಕು, ಇವೆರಡು ಕೂಡ ಪರಸ್ಪರ ಕಮ್ಯುನಿಕೇಟ್ ಮಾಡಬೇಕು. ಇಫ್ ದೇ ವಿಶ್ ಟು ಕಮ್ಯುನಿಕೇಟ್ ಟುಗೆದರ್, ಹೌ ವಿಲ್ ದೇ ಕಮ್ಯುನಿಕೇಟ್? ಕಮ್ಯುನಿಕೇಶನ್ ಹೇಗಾಗುತ್ತೆ ಅಂತ ನೋಡ್ತಾ ಹೋದಾಗ, ಇದೇನ್ ಮಾಡುತ್ತೆ? ಸೋರ್ಸ್ IP ಏನು? ಓಕೆ, ಈಗ 192.168.10.1. ಅದೇ ಡೆಸ್ಟಿನೇಷನ್ PC ಏನು? 192.168.10.2 is the destination PC IP address. ಅರ್ಥ ಆಯ್ತಲ್ಲ? ಸೊ ಇದೇನ್ ಮಾಡುತ್ತೆ? ಮ್ಯಾಚ್ ಮಾಡಿ ನೋಡುತ್ತೆ IP ಅಡ್ರೆಸ್ ಅನ್ನ ಮ್ಯಾಚ್ ಮಾಡಿ ನೋಡುತ್ತೆ, ನಾನು ಎಲ್ಲಿಗೆ ಹೋಗ್ಬೇಕು ಅಂತ. ಫಸ್ಟ್ ಮ್ಯಾಚ್ ಮಾಡಿದಾಗ 192 ಸೇಮ್ ಸೇಮ್ ಸೇಮ್. ಓಕೆ, ಅರ್ಥ ಆಯ್ತಲ್ಲ? ಸಬ್ನೆಟ್ ಮಾಸ್ಕ್ ನ ಮ್ಯಾಚ್ ಮಾಡುತ್ತೆ. ಸಬ್ನೆಟ್ ಮಾಸ್ಕ್ ಇದು ಕೂಡ 24 ಬಿಟ್ ಸಬ್ನೆಟ್ ಮಾಸ್ಕ್, ಇದು ಕೂಡ 24 ಬಿಟ್ ಸಬ್ನೆಟ್ ಮಾಸ್ಕ್. ಇವೆರಡು IP ಅಡ್ರೆಸ್ ನ ಮ್ಯಾಚ್ ಮಾಡಿ ನೋಡಿದಾಗ ಇದು ಅರ್ಥ ಮಾಡ್ಕೊಳ್ತದೆ. ಸೊ ವಿ ಬೋತ್ ಬಿಲಾಂಗ್ಸ್ ಟು ದ ಸೇಮ್ ನೆಟ್ವರ್ಕ್. ಎರಡು ಕೂಡ ಸೇಮ್ ನೆಟ್ವರ್ಕ್ ಅಲ್ಲಿ ನಾವಿರೋದ್ರಿಂದ ಕಮ್ಯುನಿಕೇಶನ್ ಸುಲಭ ಆಗುತ್ತೆ. ಫಸ್ಟ್ ಮೆಸೇಜ್ ಏನ್ ಮಾಡುತ್ತೆ? ನಾನು ಕಮ್ಯುನಿಕೇಶನ್ ಮಾಡ್ಬೇಕು. ಅದಾದ್ಮೇಲೆ ಇದು ಫಸ್ಟ್ ಟೈಮ್ ಕಮ್ಯುನಿಕೇಶನ್ ಎಕ್ಸಿಕ್ಯೂಟ್ ಮಾಡಬೇಕಾದಾಗ, ಈಗ ಎಕ್ಸಾಂಪಲ್ ಗೆ ಸೋರ್ಸ್ ಪೋರ್ಟ್ 1024 ಅಂತ ಅನ್ಕೋಣ, ಡೆಸ್ಟಿನೇಷನ್ ಪೋರ್ಟ್ 5025 ಅಂತ ಅನ್ಕೋಣ. ರ್ಯಾಂಡಮ್ ಆಗಿ ಇದೊಂದು ಜನರೇಟ್ ಮಾಡುತ್ತೆ ಪೋರ್ಟ್ ನಂಬರ್. ಓಕೆ, ಅದ್ ನಮ್ ಕೈಲಿರಲ್ಲ. 1024 5025 ಇವೆರಡು PC ಕಮ್ಯುನಿಕೇಟ್ ಮಾಡ್ಬೇಕು. ಯಾಕಂದ್ರೆ ರ್ಯಾಂಡಮ್ ಆಗಿ ಅವು ತಮ್ಮ ಪೋರ್ಟ್ ನಂಬರ್ ನ ಜನರೇಟ್ ಮಾಡ್ಕೊಳ್ತವೆ. ಸೊ ರ್ಯಾಂಡಮ್ ಆಗಿ ಇದು ಪೋರ್ಟ್ ಜನರೇಟ್ ಮಾಡಿದೆ ಅಂತ ಅನ್ಕೋಣ. ಇಲ್ಲಿಗೆ ನಾನು ಕಮ್ಯುನಿಕೇಶನ್ ಮಾಡಬೇಕು. ಫಸ್ಟ್ ಟೈಮ್ ಕಮ್ಯುನಿಕೇಶನ್ ಎಕ್ಸಿಕ್ಯೂಟ್ ಮಾಡಬೇಕಾದಾಗ, ವೆನ್ ಎವರ್ ದೇ ಸ್ಟಾರ್ಟ್ ಕಮ್ಯುನಿಕೇಟಿಂಗ್ ಫಾರ್ ದ ಫಸ್ಟ್ ಟೈಮ್, ವಾಟ್ ಹ್ಯಾಪನ್ಸ್? 192.168.10.1 is the source IP address, 192.168.10.2 is the destination IP address. Actual my computer, the 10.1 does not know the MAC address of the 10.2. 10.2 ಕಂಪ್ಯೂಟರ್ದು MAC ಅಡ್ರೆಸ್ ಇದಕ್ಕೆ ಗೊತ್ತಿಲ್ಲ. ಅನ್ಫಾರ್ಚುನೇಟ್ಲಿ ಯಾಕೆ ಗೊತ್ತಿಲ್ಲ?
ಬಿಕಾಸ್ ದೇ ಆರ್ ಎಕ್ಸಿಕ್ಯೂಟಿಂಗ್ ದ ಕಮ್ಯುನಿಕೇಶನ್ ಅಟ್ ದ ಫಸ್ಟ್ ಟೈಮ್ ಕಮ್ಯುನಿಕೇಶನ್ ಮಾಡ್ತಾ ಇರೋದ್ರಿಂದ ಇಟ್ ಡಸಂಟ್ ನೋ ವಾಟ್ ಇಸ್ ದ ಮ್ಯಾಕ್ ಅಡ್ರೆಸ್ ಆಫ್ ದಟ್ 10.2 ಕಂಪ್ಯೂಟರ್. ಫಸ್ಟ್ ವಾಟ್ ಹ್ಯಾಪನ್ಸ್ ನೋ, ಇಟ್ ವಿಲ್ ಗೋಯಿಂಗ್ ಟು ಸೆಂಡ್ ಸೋರ್ಸ್ ಮ್ಯಾಕ್ ಅಡ್ರೆಸ್, ಲೆಟ್ಸ್ ಅಸ್ಯೂಮ್ ದಟ್ ಎ ಅಂತ ಅನ್ಕೋಣ. ಇದ್ರದ್ದು ಮ್ಯಾಕ್ ಅಡ್ರೆಸ್, ಇದ್ರದ್ದು ಮ್ಯಾಕ್ ಏನಿದೆ ಬಿ ಅಂತ ಅನ್ಕೋಣ ಎಕ್ಸಾಂಪಲ್ಗೆ. ಅರ್ಥ ಆಯ್ತಲ್ಲ, ಬಿ ಇದ್ರದ್ದು ಮ್ಯಾಕ್ ಅಡ್ರೆಸ್ ಅಂತ. ಬಟ್ ಇದಕ್ಕಿನ್ನ ಗೊತ್ತಿಲ್ಲ, ಬಿಕಾಸ್ ದೇ ಆರ್ ಸ್ಟಾರ್ಟಿಂಗ್ ದ ಕಮ್ಯುನಿಕೇಶನ್ ಸ್ಟಾರ್ಟಿಂಗ್ ಅಟ್ ದ ಫಸ್ಟ್ ಟೈಮ್ ಕಮ್ಯುನಿಕೇಶನ್ ಮಾಡ್ತಾ ಇರೋದ್ರಿಂದ ಗೊತ್ತಿರೋದಿಲ್ಲ. ಹಾಗಾಗಿ ಇದೇನ್ ಮಾಡುತ್ತೆ, ಸೋರ್ಸ್ ಕಂಪ್ಯೂಟರ್ ಏನ್ ಮಾಡುತ್ತೆ, ಈಗ ಇದು ಏನ್ ಮಾಡುತ್ತೆ, ಒಂದು ಪ್ರೋಟೋಕಾಲ್ ನ ಹೆಲ್ಪ್ ತಗೊಳುತ್ತೆ. ಆ ಪ್ರೋಟೋಕಾಲ್ ನ ನಾವು ಆರ್ಪ್ ಅಂತ ಕರಿತೀವಿ, ಅಡ್ರೆಸ್ ರೆಸೊಲ್ಯೂಷನ್ ಪ್ರೋಟೋಕಾಲ್ ಅಂತ ಕರಿತೀವಿ. ಈ ಆರ್ಪ್ ಪ್ರೋಟೋಕಾಲ್ ಇಸ್ ಅ ಬ್ರಾಡ್ಕಾಸ್ಟ್ ಸೆಂಟ್ ಬೈ ದ ಸೋರ್ಸ್ ಡಿವೈಸ್ ಟು ಐಡೆಂಟಿಫೈ ದ ಮ್ಯಾಕ್ ಅಡ್ರೆಸ್ ಆಫ್ ದ ಡೆಸ್ಟಿನೇಷನ್ ಕಂಪ್ಯೂಟರ್ when the IP address is known. IP address ಗೊತ್ತಿದೆ ನನಗೆ, IP address ಗೊತ್ತಿದೆ, ಆರ್ಪ್ ನ ಯಾವಾಗ ಯೂಸ್ ಮಾಡ್ತೀನಿ, helps to resolve MAC address when IP address is known. ನನಗೆ IP ಅಡ್ರೆಸ್ ಗೊತ್ತಿದೆ ಬಟ್ ಮ್ಯಾಕ್ ಅಡ್ರೆಸ್ ಗೊತ್ತಿಲ್ಲ. ಅವಾಗ ಈ ಆರ್ಪ್ ಪ್ರೋಟೋಕಾಲ್ ಹೆಲ್ಪ್ ತಗೊಳುತ್ತೆ. ಈ ಆರ್ಪ್ ಪ್ರೋಟೋಕಾಲ್ ಏನ್ ಮಾಡುತ್ತೆ, IP ಅಡ್ರೆಸ್ ಗೊತ್ತಿದೆ, ನನಗೆ ಮ್ಯಾಕ್ ಅಡ್ರೆಸ್ ಗೊತ್ತಿಲ್ಲ ಅಂತಂದಾಗ ಇದರದ್ದು ಹೆಲ್ಪ್ ತಗೊಳುತ್ತದೆ. ಈ ಆರ್ಪ್ ಅಡ್ರೆಸ್ ಪ್ರೋಟೋಕಾಲ್ ಏನ್ ಮಾಡುತ್ತೆ, ಓಕೆ, ಆರ್ಪ್ ಪ್ರೋಟೋಕಾಲ್ ಏನ್ ಮಾಡುತ್ತೆ, ಈಗ ಆರ್ಪ್ ಪ್ರೋಟೋಕಾಲ್ ಅಲ್ಲೂ ಕೂಡ ಎಲ್ಲ ಡೇಟಾ ಇರ್ಬೇಕಲ್ವಾ. ಆರ್ಪ್ ಪ್ರೋಟೋಕಾಲ್ ಅಲ್ಲೂ ಕೂಡ ಸೋರ್ಸ್ ಇರಬೇಕು, ಡೆಸ್ಟಿನೇಷನ್ ಪೋರ್ಟ್ ನಂಬರ್ ಇರಬೇಕು, ಸೋರ್ಸ್ IP ಇರಬೇಕು, ಡೆಸ್ಟಿನೇಷನ್ IP ಅಡ್ರೆಸ್ ಇರಬೇಕು, ಸೋರ್ಸ್ ಮ್ಯಾಕ್ ಇರಬೇಕು, ಡೆಸ್ಟಿನೇಷನ್ ಮ್ಯಾಕ್ ಇರಬೇಕು. ಬಟ್ ಡೆಸ್ಟಿನೇಷನ್ ಮ್ಯಾಕ್ ಇಲ್ಲ, ಬಟ್ ನಾನು ಎಲ್ಲಿ ಡೆಸ್ಟಿನೇಷನ್ ಮ್ಯಾಕ್ ಅಡ್ರೆಸ್ ಗೊತ್ತಿಲ್ಲ ಅಂತಂದಾಗ ಹಾಗೆ ಬ್ಲಾಂಕ್ ಅಂತೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಿಯರ್ ದ ಡೆಸ್ಟಿನೇಷನ್ ಮ್ಯಾಕ್ ಅಡ್ರೆಸ್ ವಿಲ್ ಬಿ ಆಲ್ ಹೆಫ್ ಇರುತ್ತೆ. ಅಂದ್ರೆ ಅರ್ಥ ಏನು ಅಂತಂದ್ರೆ, ಇದು ಲೇಯರ್ 2 ಬ್ರಾಡ್ಕಾಸ್ಟ್ ಅಡ್ರೆಸ್. ಅಂದ್ರೆ ಇಲ್ಲಿ ಮ್ಯಾಕ್ ಅಡ್ರೆಸ್ ನನಗೆ ಗೊತ್ತಿದೆ. ಹೌ ಮೆನಿ ಬಿಟ್ಸ್ ಅಡ್ರೆಸ್ ಇಸ್ ಮ್ಯಾಕ್ ಅಡ್ರೆಸ್ ಇಸ್ 48 ಬಿಟ್ ಅಡ್ರೆಸ್. ಪ್ರೀವಿಯಸ್ ಸೆಷನ್ ಹೇಳಿದ್ದೆ. ಓಕೆ, ಈ 48 ಬಿಟ್ ಅಡ್ರೆಸ್ ಇದನ್ನ ನಾವು ಹೆಕ್ಸಾಡೆಸಿಮಲ್ ಅಲ್ಲಿ ಕೋಟ್ ಮಾಡಿರ್ತೀವಿ. ಹೆಕ್ಸಾಡೆಸಿಮಲ್ ಅಲ್ಲಿ ಇರ್ತದೆ. ಓಕೆ, ಪ್ರತಿಯೊಂದು ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡಿಗೂ ಕೂಡ ಈ ಏನಿರುತ್ತೆ, ಈ ಮ್ಯಾಕ್ ಅಡ್ರೆಸ್ ಇರುತ್ತೆ. ಇದನ್ನ ನಾವು ಫಿಸಿಕಲ್ ಅಡ್ರೆಸ್ ಅಂತಲೂ ಕೂಡ ಕರಿತೀವಿ, ಬರ್ನಿನ್ ಅಡ್ರೆಸ್ ಅಂತಲೂ ಕೂಡ, BIA ಅಂತಲೂ ಕೂಡ ಕರಿತೀವಿ. ಅರ್ಥ ಆಯ್ತಲ್ವಾ? ಬರ್ನಿನ್ ಅಡ್ರೆಸ್ ಅಂತಂದ್ರು ಕೂಡ ಒಂದೇ, ಮ್ಯಾಕ್ ಅಡ್ರೆಸ್ ಅಂತಂದ್ರು ಕೂಡ ಒಂದೇ. ಅರ್ಥ ಆಯ್ತಲ್ವಾ? ಫಸ್ಟ್ 24 ಬಿಟ್ ಅದನ್ನ ಆರ್ಗನೈಸೇಷನಲ್ ಯೂನಿಕ್ ಐಡೆಂಟಿಫೈಯರ್ ಅಂತ ಕರಿತೀವಿ. ಸೊ ಅದ್ರ ಮುಖಾಂತರ ನಾವು ಐಡೆಂಟಿಫೈ ಮಾಡಬಹುದು ಯಾವ ಕಂಪನಿಯ ಇದರ ಈ ಒಂದು ನೆಟ್ವರ್ಕ್ ಇಂಟರ್ಫೇಸ್ ಕಾರಣ ಮ್ಯಾನುಫ್ಯಾಕ್ಚರರ್ ಯಾರು ಅನ್ನೋದನ್ನ ನಾವು ಫಸ್ಟ್ 24 ಬಿಟ್ ನೋಡಿ ಅದನ್ನ ಐಡೆಂಟಿಫೈ ಮಾಡಬಹುದು. ಸೊ 48 ಬಿಟ್ ಅಡ್ರೆಸ್ ಅಲ್ಲಿ ಆಲ್ ಹೆಫ್ ಅಂತ ಇತ್ತು ಅಂತಂದ್ರೆ, ಲೈಕ್ ಇದು ಏನೋ, ಇದು ಲೇಯರ್ 2 ಬ್ರಾಡ್ಕಾಸ್ಟ್ ಅಡ್ರೆಸ್. ದಿಸ್ ಇಸ್ ಆಕ್ಚುಲಿ ಲೇಯರ್ 2 ಬ್ರಾಡ್ಕಾಸ್ಟ್ ಅಡ್ರೆಸ್. ಲೇಯರ್ 2 ಬ್ರಾಡ್ಕಾಸ್ಟ್ ಅಡ್ರೆಸ್ ಅಂತ ಅರ್ಥ ಮಾಡ್ಕೋಬೇಕು. ಅದೇ ರೀತಿ ಲೇಯರ್ 3 ಬ್ರಾಡ್ಕಾಸ್ಟ್ ಅಡ್ರೆಸ್ ಯಾವುದು, IP ಅಡ್ರೆಸ್ ಅಲ್ಲಿ ನಾನು ಬ್ರಾಡ್ಕಾಸ್ಟ್ ಮಾಡ್ಬೇಕಂದ್ರೆ ಲೇಯರ್ 3 ಬ್ರಾಡ್ಕಾಸ್ಟ್ ಅಡ್ರೆಸ್ ಯಾವುದು, ಅದು 255.255.255.255. ಇದು ಲೇಯರ್ 3 ಬ್ರಾಡ್ಕಾಸ್ಟ್ ಅಡ್ರೆಸ್. ಅರ್ಥ ಆಯ್ತಲ್ವಾ? ಅದೇ ರೀತಿ ಲೇಯರ್ 2 ಬ್ರಾಡ್ಕಾಸ್ಟ್ ಅಡ್ರೆಸ್ ಆಲ್ ಹೆಫ್ ಅಂತ ಬಂತು ಅಂತಂದ್ರೆ ಲೇಯರ್ 2 ಬ್ರಾಡ್ಕಾಸ್ಟ್ ಅಡ್ರೆಸ್. ಈಗ ಇಲ್ಲೇನಾಯ್ತು, ಇಲ್ಲಿ ಇದು ಕಳಿಸ್ಕೊಡುತ್ತೆ. ಸೊ ಆರ್ಪ್ ಏನ್ ಮಾಡುತ್ತೆ, ಇಲ್ಲಿ ಹೋಗುತ್ತೆ, ಸ್ವಿಚ್ ಗೆ ಕಳಿಸ್ಕೊಡ್ತದೆ ಇನ್ಫಾರ್ಮೇಶನ್. ಹೆಲೋ ಎವ್ರಿವನ್, ಐ ಆಮ್ ಲುಕಿಂಗ್ ಫಾರ್ 192.168.10.2. Unfortunately, I don't know the MAC address of that particular device. Can you help me out to identify the MAC address of that particular device? ಅಂತ ಹೇಳ್ಬಿಟ್ಟು ಸ್ವಿಚ್ ಹೋಗುತ್ತೆ. ಸ್ವಿಚ್ ಏನ್ ಮಾಡುತ್ತೆ, by looking at the layer 2 address, it will broadcast that packet to all the connected devices. ಆ ರೌಟರ್ಗೂ ಹೋಗುತ್ತೆ ಇನ್ಫಾರ್ಮೇಶನ್. ಇನ್ನ 2-3 ಕಂಪ್ಯೂಟರ್ ಇದೆ ಅಂತ ಅನ್ಕೊಂಡ್ರು ಕೂಡ ಆ ಎಲ್ಲಾ ಡಿವೈಸ್ ಕೂಡ ಆ ಇನ್ಫಾರ್ಮೇಶನ್ ನ ರಿಸೀವ್ ಮಾಡ್ಕೊಳ್ತವೆ. ವೇರಾಸ್ PC2 ಕೂಡ ರಿಸೀವ್ ಮಾಡ್ಕೊಳ್ತವೆ. ನೋಡ್ಬಿಟ್ಟು ಏನ್ ಹೇಳುತ್ತೆ, ಬೇರೆ ಎಲ್ಲ ಡಿವೈಸ್ಗಳು I am not 192.168.10.2, it doesn't relate to me. ಇದು ನನಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ಸೊ ಆಲ್ ಆಫ್ ದೆಮ್ ವಿಲ್ ರಿಜೆಕ್ಟ್. ಈವನ್ ರೌಟರ್ ಆಲ್ಸೋ ವಿಲ್ ರಿಜೆಕ್ಟ್ ದಟ್. ಓಕೆ, ದಿಸ್ ಡಸಂಟ್ relate to me. ಇದು ನನಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ವೆನ್ ದ PC2 ರಿಸೀವ್ಸ್ ದ ಸೇಮ್ ಇನ್ಫಾರ್ಮೇಶನ್, 10.2, actually I am the 10.2. Okay, someone is looking for me, 10.1 is looking for me. Okay, let me help him out by sending my MAC address. ಇದೇನ್ ಮಾಡುತ್ತೆ, ರಿಪ್ಲೈ ಮಾಡುತ್ತೆ, ಓಕೆ ನನ್ಗಾಗಿ ನೀನು ಹುಡುಕಾಟ ನಡೆಸ್ತಿದ್ಯಾ, ತಗೋ ನನ್ನ MAC ಅಡ್ರೆಸ್ ಅಂತ. ಇದು ಎಂಟೈರ್ ಪ್ರಾಸೆಸ್ ಏನಿದೆಯಲ್ಲ, 1 ಸೆಕೆಂಡ್, ಅದು 1 ಮಿಲಿ ಸೆಕೆಂಡ್ ಅಲ್ಲಿ ಏನಾಗುತ್ತಲ್ಲ, ಅದು ಬ್ರಾಡ್ಕಾಸ್ಟ್ ಕಳಿಸುತ್ತೆ, ಹುಡುಕಿ ಬಿಟ್ಟು ಮತ್ತೆ ಅದಕ್ಕೆ ರಿಪ್ಲೈ ಮಾಡುತ್ತೆ. ಆರ್ಪ್ ಅಷ್ಟರಲ್ಲಿ
ಒಂದು ಪ್ಯಾಕೆಟ್ ಏನಾಗುತ್ತೆ, ಲಾಸ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಫಸ್ಟ್ ಟೈಮ್ ಆಗುತ್ತೆ. ಫಸ್ಟ್ ಟೈಮ್ ಕಮ್ಯುನಿಕೇಶನ್ ಮಾಡ್ಬೇಕಾದಾಗ, ಯಾಕೆಂದ್ರೆ ಅದಕ್ಕೆ ಮ್ಯಾಕ್ ಅಡ್ರೆಸ್ ನ ಐಡೆಂಟಿಫೈ ಮಾಡೋ ಪ್ರೋಸೆಸ್ ಅಲ್ಲಿ ಫಸ್ಟ್ ಟೈಮ್ ಪ್ಯಾಕೆಟ್ ಆಮೇಲೆ ಅದಕ್ಕೆ ಮ್ಯಾಕ್ ಅಡ್ರೆಸ್ ಸಿಗುತ್ತೆ. ಇದ್ರ ಮ್ಯಾಕ್ ಅಡ್ರೆಸ್ ಬಿ ಅಂತ ಅನ್ಕೋಣ. ಮತ್ತೆ ಸೇಮ್ ಬಿ ಅಂತಕ್ಕಂಥ ಮ್ಯಾಕ್ ಅಡ್ರೆಸ್ ಅನ್ನ ಇಲ್ಲಿ ಪ್ಲೇಸ್ ಮಾಡ್ಬಿಟ್ಟು ಆಸ್ ಯೂಶುವಲ್ ಕಮ್ಯುನಿಕೇಶನ್ ನಾವು ಪ್ರಾರಂಭ ಮಾಡ್ತೇವೆ ಸೇಮ್ ನೆಟ್ವರ್ಕ್ ಅಲ್ಲಿ ಇದ್ದಾಗ. ಅರ್ಥ ಆಯ್ತಲ್ವಾ? ಸೇಮ್ ನೆಟ್ವರ್ಕ್ ಅಲ್ಲಿ ಇದ್ದಾಗ ದಿಸ್ ಇಸ್ ಹೌ ದೇ ವಿಲ್ ಕಮ್ಯುನಿಕೇಟ್. ಇಲ್ಲಿ ರೌಟಿಂಗ್ ಗೀಟಿಂಗ್ ಏನು ಇಲ್ಲಿ ಸಂಬಂಧನೇ ಪಡೋದಿಲ್ಲ, ರೌಟಿಂಗ್ ಅವಶ್ಯಕತೆ ಏನಿಲ್ಲ. ಬಿಕಾಸ್ ಲೇಯರ್ 2 ನಲ್ಲಿ ಎಲ್ಲ ಕೆಲಸ ಮುಗ್ದು ಹೋಗ್ಬಿಡುತ್ತೆ. ಯಾಕಂದ್ರೆ ನಾವು ಹೊಸಲ್ ದಾಟ್ ಹೋಗ್ತಾ ಇಲ್ಲ, ನನ್ನ ಮನೆ ಒಳಗಡೆನೆ ನಾನು ಇದೀನಿ. ಅರ್ಥ ಆಯ್ತಲ್ವಾ? ಮನೆ ಒಳಗಡೆನೆ ಮತ್ತೊಂದು ರೂಮಿಗೆ ನಾನು ಹೋಗ್ತಾ ಇದೀನಿ ಅಷ್ಟೇ. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಏನು ಅಂತಂದ್ರೆ ಇದು ಆಕ್ಚುಲಿ ದಿಸ್ ಇಸ್ ಮೈ ಗೇಟ್ ವೇ. ಇದು ಗೇಟ್ ವೇ ಅಂತಂದ್ರೆ ಮತ್ತೊಂದು ನೆಟ್ವರ್ಕ್ಗೆ ಪ್ರವೇಶ ಪಡಿಲಿಕ್ಕೆ ನಾನು ಈ ಗೇಟ್ ನ ದಾಟ್ ಹೋದ್ರೆ ಮಾತ್ರ ನಾನು ಮತ್ತೊಂದು ನೆಟ್ವರ್ಕ್ಗೆ, ಯಾವುದೇ ನೆಟ್ವರ್ಕ್ ಆಗಿರಬಹುದು, ಯಾವುದೇ XYZ ನೆಟ್ವರ್ಕ್ ಆಗಿರಬಹುದು, ರೀಚ್ ಆಗ್ಬೇಕು ಅಂತಂದ್ರೆ ಮಿನಿಮಮ್ ನಾನೇನ್ ಮಾಡ್ಬೇಕು, ನನ್ನ ಗೇಟ್ ವೇನ ನಾನು ಕ್ರಾಸ್ ಮಾಡ್ಬೇಕು. ದಿಸ್ ಇಸ್ ಮೈ ಗೇಟ್ ವೇ. ಬಟ್ ಹಿಯರ್ ದೇರ್ ಇಸ್ ನೋ ನೀಡ್ ಟು ಕ್ರಾಸ್ ದ ಗೇಟ್ ವೇ. ಗೇಟ್ ವೇ ಕ್ರಾಸ್ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ದೇ ಬೋತ್ ಆರ್ ಬಿಲಾಂಗ್ಸ್ ಟು ದ ಸೇಮ್ ನೆಟ್ವರ್ಕ್. ಸೇಮ್ ನೆಟ್ವರ್ಕ್ ಅಲ್ಲಿ ಇರೋದ್ರಿಂದ ಅವ್ರಿಗೆ ಗೇಟ್ ವೇ ಅವಶ್ಯಕತೆ ಇಲ್ಲ. ಅದೇ ಸೇಮ್ ಕೇಸ್ ಈಗ ಏನ್ ಮಾಡುತ್ತೆ, ಸೇಮ್ ಇಲ್ಲಿ ಡಿವೈಸ್ ಇದೆ 192.168.10.1 ಮಧ್ಯದಲ್ಲಿ ಕ್ಲೌಡ್ ISP ಅಂತ ಅನ್ಕೋಣ. ಇಲ್ಲಿ ಮತ್ತೊಂದು ನೆಟ್ವರ್ಕ್ ಇದೆ. ಓಕೆ, ಇಲ್ಲೊಂದು ಕಂಪ್ಯೂಟರ್ ಇದೆ. ಇಲ್ಲಿ ಲೆಟ್ಸ್ ಅಸ್ಯೂಮ್ ದಿಸ್ ಇಸ್ ಅ ಗೂಗಲ್ ಸರ್ವರ್ ಅಂತ ಅನ್ಕೋಣ. ಇದು ಗೂಗಲ್ ಸರ್ವರ್ ಅಂತ ಅನ್ಕೋಣ. ಈ ಕಮ್ಯುನಿಕೇಶನ್ ಮಾಡಬೇಕು. ಈ ಗೂಗಲ್ ಸರ್ವರ್ದು IP ಅಡ್ರೆಸ್ ಬಂದ್ಬಿಟ್ಟು 202.100.10.1 ಅಂತ ಅನ್ಕೋಣ, ಅಸ್ಯೂಮ್ ಮಾಡ್ಕೋಣ. ಅರ್ಥ ಆಯ್ತಲ್ವಾ? ಅದೇ ರೀತಿ ಗೂಗಲ್ ಸರ್ವರ್ ಪೋರ್ಟ್ ನಂಬರ್ ಬಂದ್ಬಿಟ್ಟು ಎಲ್ಲಿ ಹೋಸ್ಟ್ ಆಗಿದೆ, HTTPS ಅಲ್ಲಿ ಹೋಸ್ಟ್ ಆಗಿರುತ್ತೆ. HTTPS ಅಲ್ಲಿ ಹೋಸ್ಟ್ ಆಗಿರ್ತದೆ ಅಲ್ವಾ? ಈ HTTPS ಪೋರ್ಟ್ ನಂಬರ್ ಬಂದ್ಬಿಟ್ಟು 443 ಇಸ್ ದ ಪೋರ್ಟ್ ನಂಬರ್. ಓಕೆ, ಅರ್ಥ ಆಯ್ತಲ್ವಾ? ಸೊ ಮ್ಯಾಕ್ ಅಡ್ರೆಸ್ ಇಸ್ ಇರಿಲೆವೆಂಟ್ ಹಿಯರ್. ಈಗ ನಾವೇನ್ ಮಾಡೋಣ, ಯಾಕೆ ಇರಿಲೆವೆಂಟ್ ನಾನು ಹೇಳ್ತೀನಿ. ಈಗ ಇದೇನ್ ಮಾಡ್ಬೇಕು, ಈಗ ಇಲ್ಲಿ ಇರತಕ್ಕಂಥ ಕಂಪ್ಯೂಟರ್ ಎಲ್ಲಿಗೆ ರೀಚ್ ಆಗ್ಬೇಕು, 202.100.10.1 ಗೆ ರೀಚ್ ಆಗ್ಬೇಕು IP ರೂಟಿಂಗ್ ಅಲ್ಲಿ. ಹಿಯರ್ ಇಟ್ಸ್ ಸಪೋಸ್ ಟು ರೀಚ್ 202.100.10.1. ಓಕೆ, ಮ್ಯಾಚ್ ಮಾಡಿ ನೋಡುತ್ತೆ ತನ್ನ IP ಅಡ್ರೆಸ್ ನ ಆ IP ಅಡ್ರೆಸ್ ಜೊತೆಗೆ ಮ್ಯಾಚ್ ಮಾಡಿ ನೋಡಿದ ತಕ್ಷಣನೇ ಫಸ್ಟ್ ಲೆಟರ್ 2 ಬಂದ ತಕ್ಷಣ ಏನಂತ ಅನ್ಕೊಳ್ಳುತ್ತೆ, ಓಹೋ ದಿಸ್ ಡಿವೈಸ್ ಇಸ್ ಆಕ್ಚುಲಿ ಆನ್ ಅ ಡಿಫ್ರೆಂಟ್ ನೆಟ್ವರ್ಕ್. ಈ ಡಿವೈಸ್ ಏನಿದೆಯಲ್ಲ ಒಂದು ಡಿಫ್ರೆಂಟ್ ನೆಟ್ವರ್ಕ್ ಅಲ್ಲಿ ಇದೆ. ದಿಸ್ ಇಸ್ ನಾಟ್ ಆನ್ ಅ ಸೇಮ್ ನೆಟ್ವರ್ಕ್. ಆ ಸೇಮ್ ನೆಟ್ವರ್ಕ್ ಅಲ್ಲಿ ಇಲ್ಲದೆ ಇದ್ದಾಗ ಅದು ಗೊತ್ತು ಮಾಡ್ಕೊಳ್ಳುತ್ತೆ PC. ಅರ್ಥ ಆಯ್ತಲ್ವಾ? ಓಕೆ, ದಿಸ್ ಇಸ್ ನಾಟ್ ಬಿಲಾಂಗ್ಸ್ ಟು ಮೈ ನೆಟ್ವರ್ಕ್ ಬಿಕಾಸ್ IP ಅಡ್ರೆಸ್ ಕಂಪ್ಲೀಟ್ ಡಿಫ್ರೆಂಟ್ ಇದೆಯಲ್ವಾ. 192.168.10.1 is the source IP, whereas destination IP is 202.100.10.1 is the destination IP. Okay, IP address is different. Compare ಮಾಡಿದಾಗ they both are belongs to different network. Then what happens when the device realized that the device to which I am trying to connect to is on a different network, so I need to take the help of a gateway now. ಈಗ ನಾನೇನ್ ಮಾಡ್ಬೇಕು, ನಾನು ಗೇಟ್ವೇ ಹೆಲ್ಪ್ ನ ತಗೋಬೇಕು. ನಾನು ರೀಚ್ ಆಗ್ಬೇಕು, ಡಿಫ್ರೆಂಟ್ ನೆಟ್ವರ್ಕ್ ನಾನು ರೀಚ್ ಆಗ್ಬೇಕು ಅಂತಂದಾಗ ಅದೇನ್ ಮಾಡ್ತದೆ, ಗೇಟ್ವೇ ಹೆಲ್ಪ್ ತಗೊಳುತ್ತೆ. ಗೇಟ್ವೇ ಹೆಲ್ಪ್ ಅಂತಂದ್ರೆ ಆ ರೌಟರ್, ಇಮಿಡಿಯೇಟ್ ರೌಟರ್ ಏನಿರುತ್ತೆ ದಟ್ ವಿಲ್ ಸರ್ವ್ ಆಸ್ ಅ ಗೇಟ್ವೇ, ದಟ್ ವಿಲ್ ಆಕ್ಟ್ ಆಸ್ ಅ ಗೇಟ್ವೇ. ನಾವು ಹಿಯರ್ ಇದ್ರದ್ದು IP ಅಡ್ರೆಸ್ ಲೆಟ್ಸ್ ಅಸ್ಯೂಮ್ ಈ ಒಂದು ಇಂಟರ್ಫೇಸ್ ಏನಿದೆ ಇದು ಗೀಗಾಬಿಟ್ ಇಥರ್ನೆಟ್ ಇಲ್ಲ ಫಾಸ್ಟ್ ಇಥರ್ನೆಟ್ 0/1 ಅಂತ ಅನ್ಕೋಣ. ಇದರದ IP ಅಡ್ರೆಸ್ ಬಂದ್ಬಿಟ್ಟು 192.168.10.100 ಅಂತ ಅನ್ಕೋಣ. ದ ಡಿವೈಸ್ ಇಸ್ IP ಅಡ್ರೆಸ್ ಇಸ್ 10.100 ಅಂತ ಅನ್ಕೊಂಡಾಗ ಇದೇನ್ ಮಾಡುತ್ತೆ, ಓಕೆ ದಿಸ್ ಡಿವೈಸ್ ಈಸ್ ಆನ್ ಅ ಕಂಪ್ಲೀಟ್ಲಿ ಡಿಫರೆಂಟ್ ನೆಟ್ವರ್ಕ್. ಲೆಟ್ ಮಿ ಟೇಕ್ ದ ಹೆಲ್ಪ್ ಆಫ್ ಮೈ ಡಿಫಾಲ್ಟ್ ಗೇಟ್ವೇ. ಸೊ ವಾಟ್ ಇಟ್ ವಿಲ್ ಡೂ, ಇಟ್ ವಿಲ್ ಗೋಯಿಂಗ್ ಟು ಸೆಂಡ್ ದಟ್ ಇನ್ಫಾರ್ಮೇಶನ್ ಟು ಡಿಫಾಲ್ಟ್ ಗೇಟ್ವೇ. ಫಸ್ಟ್ ಏನ್ ಮಾಡುತ್ತೆ, ಸೋರ್ಸ್ IP ಡೆಸ್ಟಿನೇಷನ್ IP ಏನ್ ಮಾಡುತ್ತೆ, ಡೆಸ್ಟಿನೇಷನ್ ಎಲ್ಲಿ ಕಳಿಸ್ಕೊಡುತ್ತೆ, 192.168.10.100 ಗೆ ಕಳಿಸ್ಕೊಡುತ್ತೆ. ಅರ್ಥ ಆಯ್ತಲ್ಲ? 10.100 ಗೆ ಕಳಿಸ್ಕೊಡುತ್ತೆ. 10.100 ಗೆ ಕಳಿಸ್ಕೊಡ್ತದೆ. ಈಗ 10.100 ಗೆ ಇದು ಕಳಿಸ್ಕೊಡ್ತು ಅಂತಂದ್ಮೇಲೆ 10.100 ಏನ್ ಮಾಡುತ್ತೆ, ಈಗ ಸೋರ್ಸ್ ಮ್ಯಾಕ್ ಮತ್ತೆ ಡೆಸ್ಟಿನೇಷನ್ ಮ್ಯಾಕ್ ಕೂಡ ಅಡ್ರೆಸ್ ಇದು ಮಾಡ್ಬೇಕಲ್ವಾ. ಸೋರ್ಸ್ ಮ್ಯಾಕ್ ಮತ್ತೆ ಡೆಸ್ಟಿನೇಷನ್ ಮ್ಯಾಕ್ ಕೂಡ ಮೆನ್ಷನ್ ಮಾಡ್ಬೇಕಲ್ಲ. ಸೋರ್ಸ್ ಮ್ಯಾಕ್ ಯಾವ ಡಿವೈಸ್ ಮೆನ್ಷನ್ ಮಾಡುತ್ತೆ, ತನ್ನದು ಮೆನ್ಷನ್ ಮಾಡುತ್ತೆ. ಆಬ್ವಿಯಸ್ಲಿ ಇದ್ರದ್ದು ಎ ಅಂತಲೇ ಅನ್ಕೋಣ. ಓಕೆ, ಇದು ಸೋರ್ಸ್ ಮ್ಯಾಕ್ ಮತ್ತೆ ಡೆಸ್ಟಿನೇಷನ್ ಯಾವ್ದು ಮೆನ್ಷನ್ ಮಾಡಬೇಕು, ಲೇಯರ್
ಲೇಯರ್ 2 ಮೆನ್ಷನ್ ಮಾಡಬೇಕು, ಲೇಯರ್ 2 ಮೆನ್ಷನ್ ಮಾಡ್ಬೇಕು. ಅರ್ಥ ಆಯ್ತಲ್ವಾ? ಸೊ ಇಲ್ಲಿರ್ತಕ್ಕಂತಹದ್ದು ಟ್ವಿಸ್ಟ್. ಆಕ್ಚುಲಿ ಇಲ್ಲೇನು ಡಿಫಾಲ್ಟ್ ಗೇಟ್ವೇದು ಹೆಲ್ಪ್ ತಗೋಬೇಕು, ಡಿಫಾಲ್ಟ್ ಗೇಟ್ವೇ ಹೆಲ್ಪ್ ತಗೋಬೇಕು. ನಾನು ಆಕ್ಚುಲ್ ರೀಚ್ ಆಗ್ಬೇಕಾಗಿರೋದು ಎಲ್ಲಿಗೆ? 202.100.10.1 ಅಲ್ವಾ? 202.100.10.1 ಗೆ ರೀಚ್ ಆಗಬೇಕು. ಆಕ್ಚುಯಲ್ ಡೆಸ್ಟಿನೇಷನ್ ವೇರ್ ಆಕ್ಚುಲಿ ಐ ಸಪೋಸ್ ಟು ಗೋ 202.100.10.1 ಗೆ ಹೋಗ್ಬೇಕಾಗಿರ್ತಕ್ಕಂಥದ್ದು. ಕಮ್ಯುನಿಕೇಶನ್ ಅಲ್ಲಿ ಏನಾಗುತ್ತೆ, ಒಂದ್ ಮಾತು ಅರ್ಥ ಮಾಡ್ಕೋಬೇಕು, ಎಂಡ್ ಟು ಎಂಡ್ IP ಅಡ್ರೆಸ್ ಚೇಂಜ್ ಆಗೋದಿಲ್ಲ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸೋರ್ಸ್ ಟು ಡೆಸ್ಟಿನೇಷನ್ ವರೆಗೂ ಕೂಡ IP ಅಡ್ರೆಸ್ ವಿಲ್ ರಿಮೈನ್ಸ್ ದ ಸೇಮ್, ಸೋರ್ಸ್ ಆಸ್ ವೆಲ್ ಆಸ್ ದ ಡೆಸ್ಟಿನೇಷನ್. ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ. ಹೋಗ್ಬೇಕು, ನಾನು ಜನರೇಟ್ ಆಗಿರೋದು ಸೋರ್ಸ್, ಇದು ಮೈ ಡೆಸ್ಟಿನೇಷನ್, ಇದು D, ಇದು ಎಸ್, ಇದು ಸೋರ್ಸ್. ಓಕೆ, ಸೊ ಇಲ್ಲಿ ಇದು ಡಿಫಾಲ್ಟ್ ಗೇಟ್ವೇ ಹೆಲ್ಪ್ ತಗೋಬೇಕು ಅಂತಂದಾಗ ಇದೇನ್ ಮಾಡುತ್ತೆ, ಡಿಫಾಲ್ಟ್ ಗೇಟ್ವೇಗೆ ನಾನು ಪ್ಯಾಕೆಟ್ ನ ಕಳಿಸ್ಬೇಕು ಅಂತಂದಾಗ ಫಸ್ಟ್ ಏನ್ ಮಾಡುತ್ತೆ, ಆ ಡಿಫಾಲ್ಟ್ ಗೇಟ್ವೇದು ಮ್ಯಾಕ್ ಅಡ್ರೆಸ್ ಏನಿದೆಯಲ್ವಾ, ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡುತ್ತೆ. ಆ ಡಿಫಾಲ್ಟ್ ಗೇಟ್ವೇದು ಮ್ಯಾಕ್ ಅಡ್ರೆಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತದೆ. ಆ ಕಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸಪೋಸ್ ಈ ಡಿಫಾಲ್ಟ್ ಗೇಟ್ವೇದು CCC ಅಂತ ಅನ್ಕೋಣ, CCC ಇಸ್ ದ ಮ್ಯಾಕ್ ಅಡ್ರೆಸ್. ಸೊ ಏನ್ ಮಾಡುತ್ತೆ, ಡಿಫಾಲ್ಟ್ ಗೇಟ್ವೇಗೆ ಪ್ಯಾಕೆಟ್ ರೀಚ್ ಆಗುತ್ತೆ. ಪ್ಯಾಕೆಟ್ ಡಿಫಾಲ್ಟ್ ಗೇಟ್ವೇಗೆ ರೀಚ್ ಆದ ತಕ್ಷಣ ಡಿಫಾಲ್ಟ್ ಗೇಟ್ವೇ ಏನ್ ಮಾಡುತ್ತೆ, ಇದು ನೋಡುತ್ತೆ, ಓಕೆ ಲೇಯರ್ 2 ಇನ್ಫಾರ್ಮೇಶನ್ ನೋಡಿದ ತಕ್ಷಣ ಯಾರು ನನ್ನ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಇದ್ದಾರೆ ಅಂತ ನೋಡುತ್ತೆ. ಇಲ್ಲಿಗೆ ರೀಚ್ ಆದ್ಮೇಲೆ ಲೇಯರ್ 2 ಇನ್ಫಾರ್ಮೇಶನ್ ಅಡ್ರೆಸ್ ಆಗಿರೋದು ಅದಕ್ಕೆ, ಬಟ್ ಮತ್ತೊಂದು ಲೇಯರ್ ನ ಓಪನ್ ಮಾಡಿದಾಗ ಇದು ಅರ್ಥ ಮಾಡ್ಕೊಳುತ್ತೆ, ಅಲ್ಲ ಆಕ್ಚುಲಿ ನನ್ನ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕಾಗಿರ್ತಕ್ಕಂಥದ್ದೆಲ್ಲ ನನ್ನನ್ನ ಬಳಸಿ ನನ್ನ ಮುಖಾಂತರ ಇವರು ಇದಕ್ಕೆ ಹೋಗ್ಬೇಕು ಅಂತ ಇದ್ದಾರೆ. ಆಕ್ಚುಲಿ ದೇ ಆರ್ ಟ್ರೈಂಗ್ ಟು ಯೂಸ್ ಮೀ ಆಸ್ ಅ ಬ್ರಿಡ್ಜ್, as a gateway through which they are trying to connect to this particular address. ಈ ಒಂದು ಅಡ್ರೆಸ್ ಗೆ ಹೋಗ್ಬೇಕು, ಬಟ್ ಐ ಆಮ್ ಓನ್ಲಿ ದ ಮೀಡಿಯಂ, ನಾನು ಮಾಧ್ಯಮ ಮಾತ್ರ, ನನ್ನನ್ನ ಬಳಸಿ ಇವ್ರು ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಇದು ಅರ್ಥ ಮಾಡ್ಕೊಳುತ್ತೆ. ವೆನ್ ಇಟ್ ಲುಕ್ಸ್ ಅಟ್ ದ ಲೇಯರ್ 3 ಇನ್ಫಾರ್ಮೇಶನ್, ದಿಸ್ ಇಸ್ ಅ ಲೇಯರ್ 2 ಇನ್ಫಾರ್ಮೇಶನ್, ದಿಸ್ ಇಸ್ ಅ ಲೇಯರ್ 3 ಇನ್ಫಾರ್ಮೇಶನ್, ಕರೆಕ್ಟ್? ಓಕೆ, ಸೊ ಈಗ ಇಲ್ಲಿಗೆ ಬಂದ ತಕ್ಷಣ ಇನ್ಫಾರ್ಮೇಶನ್ ಇದೇನ್ ಮಾಡ್ತದೆ, ಫರ್ದರ್ ಇದು ಆ ಪ್ಯಾಕೆಟ್ ನ ನೆಕ್ಸ್ಟ್ ಮತ್ತೆ ಕಳಿಸುತ್ತೆ. ಓಕೆ, ಮುಂದೆ ಪ್ಯಾಕೆಟ್ ಕಳಿಸುತ್ತೆ. ಇದು ISP, ಓಕೆ, ಇದೇ ಒಂದು ರೌಟರ್ ಅಂತ ಅನ್ಕೋಣ, ಇದು ISP ಒಂದು ರೌಟರ್ ಅಂತ ಅನ್ಕೋಣ, ಮತ್ತೊಂದು ರೌಟರ್ ಅಂತ ಅನ್ಕೋಣ ಮಧ್ಯದಲ್ಲಿ. ಓಕೆ, ಇದ್ರದ್ದು ನಾವೇನಂತ ಅನ್ಕೋಣ, 172.16.10.1 ಅಂತ ಅನ್ಕೋಣ. ಇದ್ರದ್ದು IP ಅಡ್ರೆಸ್, ಈ ಇಂಟರ್ಫೇಸ್ IP ಅಡ್ರೆಸ್. ಓಕೆ ಅಂತ ಅನ್ಕೊಂಡು ಇದೇನ್ ಮಾಡುತ್ತೆ, ಫರ್ದರ್ ಏನ್ ಮಾಡುತ್ತೆ, ಓಕೆ ಒಂದ್ ಕೆಲಸ ಇದೇನ್ ಮಾಡುತ್ತೆ, ಫರ್ದರ್ ಲೀಪ್ ಅಲ್ಲಿ ಏನ್ ಮಾಡುತ್ತೆ, ಸೋರ್ಸ್ IP ಡೆಸ್ಟಿನೇಷನ್ ಇದು ಒಂದು ಹಾಪ್ ಕತೆ ಮುಗೀತು. ಒಂದು ಹಾಪ್ ಇಲ್ಲಿಂದ ಇಲ್ಲಿಗೆ ಹೋಗೋದು ಒಂದು ಹಾಪ್ ಅಂದ್ರೆ ಒಂದು ಜಂಪ್. ಓಕೆ ಆಯ್ತಲ್ವಾ? ಈಗ ನಾನು ಹೋಗ್ಬೇಕಾಗಿರೋದು ಇಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಇದು ISP ಅಲ್ಲ, ಇದನ್ನು ಒಂದು ರೌಟರ್ ಅಂತ ಅನ್ಕೋಣ, ನಾವು ಅಸ್ಯೂಮ್ ಮಾಡ್ಕೋಣ. ಓಕೆ, ಸೊ ಇಲ್ಲಿಗೆ ನಾನು ರೀಚ್ ಆಗ್ಬೇಕು ಅಂತಂದ್ರೆ ಇಲ್ಲಿಂದ ಡಿವೈಸ್ ಇಂದ ರೌಟರ್ಗೆ ಒಂದು ಹಾಪ್, ಈ ರೌಟರ್ ಇಂದ ಇಲ್ಲಿಗೆ 2 ಹಾಪ್, 3 ಹಾಪ್. ಅರ್ಥ ಆಯ್ತಲ್ಲ? 1 2 3 ಹಾಪ್ ಅಲ್ಲಿ ಇದು ಆಕ್ಚುಲಿ ಇದು ತನ್ನ ಡೆಸ್ಟಿನೇಷನ್ ಗೆ ರೀಚ್ ಆಗುತ್ತೆ. ಅರ್ಥ ಆಯ್ತಲ್ಲ? ಒಂದು ರೌಟರ್ ಇಂದ ಮತ್ತೊಂದು ರೌಟರ್ ಮಧ್ಯದಲ್ಲಿ ಇರ್ತಕ್ಕಂಥ ಡಿಸ್ಟೆನ್ಸ್ ನಾವು ಹಾಪ್ ಕೌಂಟ್ ಅಂತ ಕರಿತೀವಿ, ಹಾಪ್ಸ್ ಅಂತ ಕರಿತೀವಿ. ದ ಡಿಸ್ಟೆನ್ಸ್ ಬಿಟ್ವೀನ್ 2 routers ವಿಲ್ ಬಿ ಕನ್ಸಿಡರ್ಡ್ ಆಸ್ ಅ ಹಾಪ್. ಅಂದ್ರೆ ಈಗ ಹೇಗೆ ಕಪ್ಪೆ ಹಾರುತ್ತಲ್ಲ, ಈ ಹಾಪ್ ಜಂಪ್ ಮಾಡುತ್ತಲ್ವಾ, ಅರ್ಥ ಆಯ್ತಲ್ಲ? ಹಾಪ್ ಅಂದ್ರೆ ದ ಡಿಸ್ಟೆನ್ಸ್ ಬಿಟ್ವೀನ್ 2 routers ವಿಲ್ ಬಿ ಕೌಂಟೆಡ್ ಆಸ್ 1 ಹಾಪ್. ಇಲ್ಲಿಂದ ಇಲ್ಲಿಗೆ 1 ಹಾಪ್, ಇಲ್ಲಿಂದ ಇಲ್ಲಿಗೆ 2 ಹಾಪ್. ಅರ್ಥ ಆಯ್ತಲ್ವಾ? ಸೊ ಥರ್ಡ್ ಹಾಪಿಗೆ ಅದು ತನ್ನ ಡೆಸ್ಟಿನೇಷನ್ ಗೆ ರೀಚ್ ಆಗುತ್ತೆ. ಇಲ್ಲಿ ಇದೇನ್ ಮಾಡುತ್ತೆ, ಈಗ ಈ ರೌಟರ್ ಮತ್ತೆ ಇನ್ಫಾರ್ಮೇಶನ್ ಏನ್ ಮಾಡ್ಬೇಕು, ತನ್ನ ಮುಂದೆ ಇರ್ತಕ್ಕಂಥ ರೌಟರ್ಗೆ ಫಾರ್ವರ್ಡ್ ಮಾಡುತ್ತೆ. ಅದು ISP ಇರ್ಬೋದು, ಅದು ಏನೇ ಇರ್ಬೋದು. ಅರ್ಥ ಆಯ್ತಲ್ವಾ? ತನ್ನ ನೆಕ್ಸ್ಟ್ ಡೈರೆಕ್ಟ್ ಯಾರು ಕನೆಕ್ಟ್ ಆಗಿರ್ತಾರಲ್ವಾ ಅವ್ರಿಗೆ ಅದು ಡೇಟಾನ ಫಾರ್ವರ್ಡ್ ಮಾಡುತ್ತೆ. ಫಾರ್ವರ್ಡ್ ಮಾಡ್ಬೇಕಾದಾಗ ಸೋರ್ಸ್ ಅಡ್ರೆಸ್ ಏನಿರುತ್ತೆ, ಡೆಸ್ಟಿನೇಷನ್ ಏನಿರ್ತದೆ, ಆ ಸೋರ್ಸ್ ಅಡ್ರೆಸ್ 192.10.1 ಅದು ಹಾಗೆ ಇರುತ್ತೆ. 202.100.10.1 ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ. ಬಟ್ ಇಲ್ಲಿ ಚೇಂಜ್ ಆಗೋದೇನು, ಲೇಯರ್ 2 ಅಡ್ರೆಸ್ ಮಾತ್ರ ಚೇಂಜ್ ಆಗುತ್ತೆ. ಇದು ಏನ್ ಮಾಡುತ್ತೆ, ತನ್ನ ಸೋರ್ಸ್ ಅಡ್ರೆಸ್ ಅಲ್ಲಿ ಇದು CCC ಅಂತ ತನ್ನ ಸೋರ್ಸ್ ನ ಮೆನ್ಷನ್ ಮಾಡುತ್ತೆ. ಡೆಸ್ಟಿನೇಷನ್ ಇದು DD ಅಂತ ಅನ್ಕೋಣ, DDD ಅಂತ ಅನ್ಕೋಣ, DDD ಅಂತ ಚೇಂಜ್ ಮಾಡ್ಕೊಳ್ತಾ ಇರುತ್ತೆ. ಸೋರ್ಸ್ IP ಡೆಸ್ಟಿನೇಷನ್ IP ಯಾವುದೇ ಕಾರಣಕ್ಕೆ ಚೇಂಜ್ ಆಗಲ್ಲ. ಇದು ನೆಕ್ಸ್ಟ್ ಹಾಪ್ ಅಲ್ಲಿ ಮತ್ತೆ ಇದು ಮತ್ತೆ ಮುಂದೆ ಫಾರ್ವರ್ಡ್ ಮಾಡುತ್ತಲ್ವಾ, ಇದ್ರದ್ದು ಈ ಅಂತ ಅನ್ಕೋಣ ಮ್ಯಾಕ್ ಅಡ್ರೆಸ್. ಓಕೆ, ಇಲ್ಲೇನಾಗುತ್ತೆ, ಮತ್ತೆ ಇಲ್ಲಿ ನೆಕ್ಸ್ಟ್ ಹಾಪ್ ಅಲ್ಲಿ ಹೋದಾಗ ಏನಾಗುತ್ತೆ, ಇದು ರಿಮೈನ್ಸ್ ದ ಸೇಮ್, ದಿಸ್ ವಿಲ್ ರಿಮೈನ್ಸ್ ದ ಸೇಮ್. ಇಲ್ಲೇನಾಗುತ್ತೆ, ಈ ಅನ್ನು DDD ವಿಲ್ ಬಿ ಸೋರ್ಸ್,
ವಿಲ್ ಬಿ ದ ಡೆಸ್ಟಿನೇಷನ್. ಅರ್ಥ ಆಯ್ತಲ್ವಾ? ಮೀನ್ಸ್ ಪ್ರತಿ ಹಾಪ್ ಅಲ್ಲೂ ಕೂಡ ಮ್ಯಾಕ್ ಅಡ್ರೆಸಿಂಗ್ ಲೇಯರ್ ಟು ಇನ್ಫಾರ್ಮೇಶನ್ ವಿಲ್ ಬಿ changed on every hop, but the IP address will be remains the same. IP address ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ source to destination, but MAC address will keep on changing. Finally, the packet will arrive at its destination. Finally, ಇಲ್ಲಿ ಬಂದ್ಬಿಟ್ಟು ಇದೇನಾಗುತ್ತೆ, ರೀಚ್ ಆಗ್ತದೆ. This is how the entire transaction will going to take place. Okay? So ಈಗ ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ರೌಟಿಂಗ್ದು. ಈಗ ನಾವು IP ರೌಟಿಂಗ್ ನಾವು ನೋಡ್ತಾ ಹೋದಾಗ IP ರೌಟಿಂಗ್ ನಾವು ನೋಡ್ತಾ ಹೋದಾಗ ರೌಟಿಂಗ್ ನ ಹೇಗೆ ನಾವು ಕಾನ್ಫಿಗರ್ ಮಾಡಬಹುದು? ಒಂದು ವೇ ಇದೆ, ಒಂದು ಸ್ಟ್ಯಾಟಿಕ್ ವೇ ಇದೆ. ಸ್ಟ್ಯಾಟಿಕ್ ವೇ ಆಫ್ ಕಾನ್ಫಿಗರೇಷನ್. ಸ್ಟ್ಯಾಟಿಕ್ ವೇ ಅಂತಂದ್ರೆ ನಾವು ಮ್ಯಾನ್ಯುಯಲಿ ಕಾನ್ಫಿಗರ್ ಮಾಡಬೇಕಾಗತ್ತೆ. ಮತ್ತೊಂದು ಅನದರ್ ಒನ್ ಇಸ್ ಡೈನಾಮಿಕ್ ವೇ ಆಫ್ ಕಾನ್ಫಿಗರೇಷನ್. ಡೈನಾಮಿಕ್ ಕಾನ್ಫಿಗರೇಷನ್ ಅಂತಲೂ ಕೂಡ ಇನ್ ಶಾರ್ಟ್ ಕರಿಬಹುದು. ಅರ್ಥ ಆಯ್ತಲ್ಲ? ಸ್ಟ್ಯಾಟಿಕ್ ಮತ್ತೆ ಡೈನಾಮಿಕ್. ಸ್ಟ್ಯಾಟಿಕ್ ಮತ್ತೆ ಡೈನಾಮಿಕಲ್ ಏನಾಗುತ್ತೆ, ನಾವು ಇದನ್ನ ಮ್ಯಾನ್ಯುಯಲಿ ಕಾನ್ಫಿಗರ್ ಮಾಡ್ತೀವಿ. ಮ್ಯಾನ್ಯುಯಲ್ ಆಗಿ ಇದನ್ನ ಕಾನ್ಫಿಗರ್ ಮಾಡ್ತೀವಿ ಸ್ಟ್ಯಾಟಿಕ್ ಅಲ್ಲಿ. ವೇರಸ್ ಡೈನಾಮಿಕಲ್ ಆದ್ರೆ ಏನಾಗುತ್ತೆ, ಡೈನಾಮಿಕಲಿ ನಾವು ಪ್ರೋಟೋಕಾಲ್ ನ ಯೂಸ್ ಮಾಡ್ತೀವಿ. ಪ್ರೋಟೋಕಾಲ್ ಗಳನ್ನ ನಾವು ಯೂಸ್ ಮಾಡ್ತೀವಿ. ದೇರ್ ಆರ್ ವೇರಿಯಸ್ ಪ್ರೋಟೋಕಾಲ್ಸ್, ರೌಟಿಂಗ್ ಪ್ರೋಟೋಕಾಲ್ಸ್ ವಿಚ್ ಹೆಲ್ಪ್ಸ್ ಅಸ್ ಟು ಕಾನ್ಫಿಗರ್ ದ ರೌಟಿಂಗ್. ಯಾವ್ಯಾವ ಪ್ರೋಟೋಕಾಲ್ ಇದೆ ಅಂತ ನೋಡ್ತಾ ಹೋದಾಗ ಅದರಲ್ಲೂ ಕೂಡ ಡಿಫ್ರೆಂಟ್ ಕೈಂಡ್ಸ್ ಇದೆ. ಲಿಂಕ್ ಸ್ಟೇಟ್ ರೌಟಿಂಗ್ ಪ್ರೋಟೋಕಾಲ್ ಅಂತ ಬರುತ್ತೆ. ಲಿಂಕ್ ಸ್ಟೇಟ್ ರೌಟಿಂಗ್ ಪ್ರೋಟೋಕಾಲ್ಸ್ ಅಂತ ಬರುತ್ತೆ. ಓಕೆ, ಓಕೆ. ಸೊ ಇಲ್ಲಿ ಪ್ರೋಟೋಕಾಲ್ಸ್ ಏನಿದೆ, ಡೈನಾಮಿಕ್ ಪ್ರೋಟೋಕಾಲ್ ಯಾವ ರೀತಿ, ಲಿಂಕ್ ಸ್ಟೇಟ್ ಅಂತಂದ್ರೆ ಯಾವುದು, ಲೈಕ್ OSPF ಅಂತ ಬರುತ್ತೆ, ಓಪನ್ ಶಾರ್ಟೆಸ್ಟ್ ಪಾತ್ ಅಂತ ಬರುತ್ತೆ. ಅದೇ ರೀತಿ ಬಂದ್ಬಿಟ್ಟು ಮತ್ತೊಂದು ISIS ಅಂತ ಬರುತ್ತೆ, ಇಂಟರ್ಮೀಡಿಯೇಟ್ ಸಿಸ್ಟಮ್ ಟು ಇಂಟರ್ಮೀಡಿಯೇಟ್ ಸಿಸ್ಟಮ್ ಅಂತಕ್ಕಂಥ ಪ್ರೋಟೋಕಾಲ್ ಬರುತ್ತೆ. ಅರ್ಥ ಆಯ್ತಲ್ಲ? ಲಿಂಕ್ ಸ್ಟೇಟ್ ರೌಟಿಂಗ್ ಪ್ರೋಟೋಕಾಲ್ ಎಕ್ಸಾಂಪಲ್. ಅದೇ ರೀತಿ ಮತ್ತೊಂದು ಪ್ರೋಟೋಕಾಲ್ ಬರ್ತದೆ, ಅದ್ಯಾವುದು ಅಂತಂದ್ರೆ ಲೈಕ್ ರೌಟಿಂಗ್ ಇನ್ಫಾರ್ಮೇಶನ್ ಪ್ರೋಟೋಕಾಲ್, EIGRP ಪ್ರೋಟೋಕಾಲ್, ಎನ್ಹಾನ್ಸ್ಡ್ ಇಂಟೀರಿಯರ್ ಗೇಟ್ವೇ ರೌಟಿಂಗ್ ಪ್ರೋಟೋಕಾಲ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಸೊ ದೀಸ್ ಆರ್ ದ ಡಿಫರೆಂಟ್ ಕೈಂಡ್ಸ್ ಆಫ್ ರೌಟಿಂಗ್ ಪ್ರೋಟೋಕಾಲ್ ವಿತ್ ದ ಹೆಲ್ಪ್ ಆಫ್ ವಿಚ್ ವಾಟ್ ವಿ ಕ್ಯಾನ್ ಡೂ, ವಿ ಕ್ಯಾನ್ ಕಾನ್ಫಿಗರ್. ಈಗ ನಾವು ಇಲ್ಲಿ ಮ್ಯಾನ್ಯುಯಲಿ ಕಾನ್ಫಿಗರ್ ಮಾಡೋ ಅವಶ್ಯಕತೆ ಇಲ್ಲ. ಬದಲಾಗಿ ಇಲ್ಲೇನಾಗುತ್ತೆ, ಇಲ್ಲಿ ಆ ರೌಟಿಂಗ್ ಪ್ರೋಟೋಕಾಲ್ ಏನಾಗುತ್ತೆ, ರೌಟಿಂಗ್ ಪ್ರೋಟೋಕಾಲ್ ವಿಲ್ ಗೋಯಿಂಗ್ ಟು ಟೇಕ್ ಕೇರ್ ದ ರೌಟಿಂಗ್ ಪಾರ್ಟ್. ರೌಟಿಂಗ್ ಪಾರ್ಟ್ ನ ರೌಟಿಂಗ್ ಪ್ರೋಟೋಕಾಲ್ಸ್ ನೋಡ್ಕೊಳ್ತಾ ಹೋಗುತ್ತೆ. ಓಕೆ, ಸೊ ಈಗ ನಾವು ಏನ್ ಮಾಡ್ತಾ ಹೋಗೋಣ, ಜಸ್ಟ್ ಒಂದು ಪ್ರಾಕ್ಟಿಕಲ್ ನಾನು ತೋರಿಸ್ತೀನಿ. ಆಕ್ಚುಯಲ್ ರೌಟಿಂಗ್ ಹೇಗಾಗುತ್ತೆ, ಒಂದು ಸಿಂಪಲ್ ವೇ ನಲ್ಲಿ ಹೇಗೆ ರೌಟ್ ಆಗುತ್ತೆ, ಹೇಗೆ ರೌಟಿಂಗ್ ನಾವು ಮಾಡಬಹುದು ಅಂತಕ್ಕಂಥದ್ದನ್ನ ಇವತ್ತು ನಾನು ನೋಡ್ತಾ ಹೋಗೋಣಂತೆ. ಸೊ ಸ್ಕ್ರೀನ್ ಕಾಣ್ತಾ ಇದೆನಾ ಯಶವಂತ್? ಓಕೆ, ಸೊ ಈಗ ನಾನು ಇಲ್ಲಿ ಒಂದು ಡಿವೈಸ್ ನ ತಗೊಳ್ತೀನಿ. ಇಲ್ಲಿ ಎರಡು ಡಿವೈಸ್ ನ ತಗೊಳ್ತೀನಿ. ಅದಾದ ನಂತರ ಹಿಯರ್ ಐ ಆಮ್ ಗೋಯಿಂಗ್ ಟು ಟೇಕ್ ಅ ಸ್ವಿಚ್. ಇಲ್ಲೊಂದು ಸ್ವಿಚ್ ತಗೊಳ್ತೀನಿ. ಅದಾದ ನಂತರ ಆಫ್ಟರ್ ವಿಚ್ ಒಂದು ರೌಟರ್ ಏನಾಗ್ತಾ ಇದೆ ಸರ್, ಡೆಸ್ಕ್ಟಾಪ್ ಮಾತ್ರ ವಿಸಿಬಲ್ ಇದೆ. ಡೆಸ್ಕ್ಟಾಪ್ ಮಾತ್ರ ವಿಸಿಬಲ್. ಸ್ಕ್ರೀನ್ ಬರ್ತಾ ಇಲ್ವಾ? ಇಲ್ಲ ಸರ್. ಓಕೆ, ಜಸ್ಟ್ ಒಂದು ನ್ಯೂ ಶೇರ್ ಮಾಡ್ತೀನಿ. ಓಕೆ, ಈಗ ಬಂತ? ಇವಾಗ ಬಂತಲ್ಲ? ಓಕೆ, ಹಿಯರ್ ನಾನೇನ್ ಮಾಡ್ತೀನಿ, ಇದನ್ನ ಕನೆಕ್ಷನ್ ಮಾಡ್ತೀನಿ. ಇವೆಲ್ಲದನ್ನು ಕೂಡ ಪರಸ್ಪರ ಕನೆಕ್ಟ್ ಮಾಡೋಣ. ಓಕೆ, ಇದೆಲ್ಲ ಕನೆಕ್ಟ್ ಮಾಡ್ತೀನಿ. ಅದಾದ ನಂತರ ಸೊ ವಾಟ್ ಹೇಳಿದೆ, ಇಲ್ಲಿ ಒಂದು ಪ್ಲಾನಿಂಗ್ ಮಾಡ್ಕೋಣ. ಹಿಯರ್ 192.168 10.100
100 ಕಾಪಿ ಇಲ್ಲಿ ಪೇಸ್ಟ್ 10.101 ಅದೇ ರೀತಿ ಈ ಒಂದು ಇಂಟರ್ಫೇಸಿಗೆ ನಾನೇನ್ ಮಾಡ್ತೀನಿ 10.1 ಅಂತ ಇಲ್ಲಿ ಕೊಡ್ತೀನಿ. ಓಕೆ, ಇಲ್ಲಿ 10.1 ಅಂತ ಇದೆ, ಇದಕ್ಕೆ 10.100 10.101. ಏನಾದ್ರು ಕನ್ಫ್ಯೂಷನ್ ಇದುವರೆಗೂ ಎಕ್ಸ್ಪ್ಲನೇಷನ್ ಅಲ್ಲಿ ಯಶವಂತ್? ಇಲ್ಲ ಸರ್, ಅದು ಪ್ರಾಕ್ಟಿಕಲ್ ಆಗಿ ಮಾಡಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ಅದಕ್ಕೆ Fine. ನೋಡ್ತಾ ಇದ್ದೀನಿ. ಓಕೆ ಓಕೆ, ಇದು ಈ ಕಡೆ ನೆಟ್ವರ್ಕ್ ಆಯ್ತು. ಅದೇ ರೀತಿ ಇಲ್ಲಿ ಈ ಕಡೆ ನೆಟ್ವರ್ಕ್ ಅನ್ನ ಏನ್ ಮಾಡೋಣ, ಒನ್ 172.16.0.1 172.0.100.101. ಓಕೆ, ಓಕೆ, ಈಗ ಪ್ಲಾನಿಂಗ್ ಅಂತೂ ಮಾಡ್ಕೊಂಡು ಈಗ IP ಅಡ್ರೆಸ್ ನ ಎಲ್ಲದಕ್ಕೂ ಕೂಡ ಸೆಟ್ ಮಾಡೋಣ. ಆಸ್ ಪರ್ ಅವರ್ ಪ್ಲಾನ್ ನಾವು ವಿಲ್ ಸೆಟ್ ದ IP ಅಡ್ರೆಸ್ ಆನ್ ಆಲ್ ದ ಡಿವೈಸಸ್ ಹಿಯರ್. ಈಗ ಫಸ್ಟ್ ಡಿವೈಸ್ ಅಲ್ಲಿ ಹೋಗ್ಬಿಡ್ತೀನಿ. IP ಕಾನ್ಫಿಗರೇಷನ್ 192.168.10.100. ಅದೇ ರೀತಿ ಇಲ್ಲಿ 192.168.10.101 ಆಯ್ತು. ಸೊ ಇವೆರಡು ಕೂಡ ಸೇಮ್ ನೆಟ್ವರ್ಕ್ ಅಲ್ಲಿ ಇದೆ. ಐ ಟ್ರೈ ಟು ಪಿಂಗ್ 192.168.10.100 ನ ಪಿಂಗ್ ಮಾಡ್ತಾ ಇದ್ದೀನಿ ಮತ್ತೊಂದು ಡಿವೈಸ್ ಇಂದ. ಸೊ ಕಮ್ಯುನಿಕೇಶನ್ ಇಸ್ ಹ್ಯಾಪನಿಂಗ್ ಹಿಯರ್, ನೋ ಪ್ರಾಬ್ಲಮ್ ವಿತ್ ದಟ್ ಕಮ್ಯುನಿಕೇಶನ್. ನಾವು ಇಲ್ಲೂ ಕೂಡ ಹೋಗ್ಬಿಟ್ಟು ಇಲ್ಲೂ ಕೂಡ IP ಅಡ್ರೆಸ್ ನ ಸೆಟ್ ಮಾಡ್ಕೋಣ. ಡೆಸ್ಕ್ಟಾಪ್ IP ಕಾನ್ಫಿಗರೇಷನ್ 192.168.0.100. ಓಕೆ, ಇದನ್ನ ನಾನು ಕ್ಲಾಸ್ ಯಲ್ಲೇ ಮಾಡ್ತೀನಿ. 255.255.255.0 ಇರಲಿ. ನಂತರ ಇದಕ್ಕೂ ಕೂಡ ಹೋಗೋಣ. ಡೆಸ್ಕ್ಟಾಪ್ IP ಕಾನ್ಫಿಗರೇಷನ್ 0.101 255.255.0. ಓಕೆ, ಇಲ್ಲೆಲ್ಲದಕ್ಕೂ ಕೂಡ ನಾನು IP ಅಡ್ರೆಸ್ ನ ಸೆಟ್ ಮಾಡಿದೆ. ಓಕೆ, ಇವೆರಡು ಕೂಡ ಪರಸ್ಪರ ಕನೆಕ್ಟ್ ಆಗ್ತಾ ಇದಾವೆ, ನೋ ಪ್ರಾಬ್ಲಮ್ ವಿತ್ ದಟ್. ಓಕೆ, ಇವೆರಡು ಕೂಡ ಕನೆಕ್ಟ್ ಆಗ್ತಾ ಇದಾವೆ. ಅದೇ ರೀತಿ ಇವು ಕೂಡ ಕನೆಕ್ಟ್ ಆಗಬೇಕು. ಓಕೆ, ಈಗ ನಾನೇನ್ ಮಾಡ್ತೀನಿ, ಕಮಾಂಡ್ ಪ್ರಾಂಪ್ಟ್ ಪಿಂಗ್ 172.16.0.100. ಓಕೆ, ಇವೆರಡು ಕೂಡ ಕಮ್ಯುನಿಕೇಶನ್ ಆಗ್ತಾ ಇದೆ. ಫೈನ್, ಇಷ್ಟಾಯ್ತು. ಈಗ ಇವು ಸೇಮ್ ನೆಟ್ವರ್ಕ್ ಅಲ್ಲಿ ಇದೆ, ಕಮ್ಯುನಿಕೇಶನ್ ಆಗ್ತಾ ಇದಾವೆ, ನೋ ಪ್ರಾಬ್ಲಮ್. ಓಕೆ, ಸೇಮ್ ನೆಟ್ವರ್ಕ್ ಅಲ್ಲಿ ಇರೋದ್ರಿಂದ ಕಮ್ಯುನಿಕೇಶನ್ ಆಗ್ತಾ ಇದೆ. ವಾಟ್ ಇಫ್ ಐ ಟ್ರೈ ಟು ಪಿಂಗ್ ಹಿಯರ್? ಈ ಡಿವೈಸ್ ನ ಈ ಡಿವೈಸ್ ಪಿಂಗ್ ಮಾಡ್ಲಿಕ್ಕೆ ಹೋದ್ರೆ ಪಿಂಗ್ ಆಗುತ್ತಾ? ಸಾಧ್ಯನೇ ಇಲ್ಲ, ಯಾಕಂದ್ರೆ ಆಗೋದಿಲ್ಲ. ಮಧ್ಯದಲ್ಲಿ ರೌಟರ್ ಕೂಡ ನಾನೇನು ಕಾನ್ಫಿಗರ್ ಮಾಡಿಲ್ಲ. ಅರ್ಥ ಆಯ್ತಲ್ವಾ? ಸೊ ಈಗ ಏನ್ ಮಾಡೋಣ, ಈ ರೌಟರ್ ಒಳಗಡೆ ನಾನು ಹೋಗ್ತೀನಿ. ಈಗ ರೌಟರ್ ಒಳಗಡೆ ಹೋಗ್ಬಿಟ್ಟು ಈಗ ಫಸ್ಟ್ ಏನು ಮಾಡೋದಿಲ್ಲ ರೌಟರ್ ಒಳಗಡೆ. ಐ ಜಸ್ಟ್ ಸೆಟ್ IP ಅಡ್ರೆಸ್ ಆನ್ ದೀಸ್ ಇಂಟರ್ಫೇಸಸ್. ಏನೇನು ಮಾಡೋದಿಲ್ಲ, ಜಸ್ಟ್ IP ಅಡ್ರೆಸ್ ನ ಸೆಟ್ ಮಾಡ್ತೀನಿ. ರೌಟಿಂಗ್ ಸೆಟಪ್ ಮಾಡೋದಾಗ್ಲಿ, ಇನ್ನೊಂದಾಗ್ಲಿ, ಮತ್ತೊಂದಾಗ್ಲಿ ಏನೇನು ಮಾಡೋದಿಲ್ಲ. ಜಸ್ಟ್ ಐ ವಿಲ್ ಗೋ ಇನ್ಸೈಡ್ ದ ರೌಟರ್ ಅಂಡ್ ಐ ವಿಲ್ ಸೆಟ್ ದ IP ಅಡ್ರೆಸ್. ಫಸ್ಟ್ ಐ ವಿಲ್ ಟ್ರೈ ಟು ಸಿ ಶೋ IP interface brief. Show IP interface brief. Okay, gigabit ethernet 0/0/0 ಅನ್ನೋದೈ. ಓಕೆ, ಈಗ ನಾವೇನ್ ಪ್ಲಾನ್ ಮಾಡ್ಕೊಂಡಿದೀವಿ ಅದ್ರ ಪ್ರಕಾರ IP ಅಡ್ರೆಸ್ ನ ಸೆಟ್ ಮಾಡ್ಕೋಣ. ಇಂಟರ್ಫೇಸ್ ಗಿಗಾಬಿಟ್ ಇಥರ್ನೆಟ್ 0/0/0/0. Okay, then IP address 192.168.10.1 255.255.255.0. then type no shut. ಆಯ್ತಾ? ಓಕೆ, ನಂತರ ಎಕ್ಸಿಟ್, then interface gigabit ethernet 0/0/1. Okay,
ಈ ಇಂಟರ್ಫೇಸ್ ಅಲ್ಲಿ ನಾನು IP ಅಡ್ರೆಸ್ ನ ಸೆಟ್ ಮಾಡಬೇಕು. ದೆನ್ IP ಅಡ್ರೆಸ್ 172.16 ಡಾಟ್ ಏನಿತ್ತು 172.16.0.1 ಅಲ್ವಾ ಪ್ಲಾನ್. ಓಕೆ 0.1 255.255.255.0 ಕ್ಲಾಸ್ ಸಬ್ನೆಟ್ ನ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ದೆನ್ ನೋ ಶಟ್. ಈಗ ಶೋ IP ಇಂಟರ್ಫೇಸ್ ಬ್ರೀಫ್ ಅಂತ ಕೊಟ್ಟೆ, ಜಸ್ಟ್ ಟು ಚೆಕ್ ದ IP ಅಡ್ರೆಸಿಂಗ್ ಇನ್ಫಾರ್ಮೇಶನ್. ಓಕೆ IP ಅಡ್ರೆಸ್ ಕೊಟ್ಟಿದ್ದೀನಿ, ಎರಡು ಕೂಡ ಅಪ್ ಆಗಿದೆ. 0/0 ಕೂಡ ಅಪ್, ಇದು 0/1 ಕೂಡ ಅಪ್, ಬೋತ್ ಆರ್ ಅಪ್ ಅಂಡ್ ವರ್ಕಿಂಗ್ ಫೈನ್. ಪ್ರೋಟೋಕಾಲ್ ಇಸ್ ಆಲ್ಸೋ ಅಪ್. ರೌಟರ್ ಅಲ್ಲಿ ಮತ್ತೇನು ಕೂಡ ನಾನು ಮಾಡಲ್ಲ. ಈಗ ಇಲ್ಲಿಂದ ನಾನು ಇದಕ್ಕೆ ಪಿಂಗ್ ಮಾಡಿದ್ರೆ ಪಿಂಗ್ ಆಗುತ್ತಾ ನೋಡ. ಲೆಟ್ ಸಿ ವೆದರ್ ಇಸ್ ಇಟ್ ಪಾಸಿಬಲ್ ಆರ್ ನಾಟ್. ಐ ಟ್ರೈ ಟು ಪಿಂಗ್ command prompt ping 192.168. Oh, sorry. 172.16.0.100. ರಿಕ್ವೆಸ್ಟ್ ಟೈಮ್ ಡೌಟ್. ಕಮ್ಯುನಿಕೇಶನ್ ಆಗಲ್ಲ, ನಾನು ಕ್ಯಾನ್ಸಲ್ ಮಾಡಿದೆ. ನಾನು ಸಿಮ್ಯುಲೇಷನ್ ಮೋಡಿಗೆ ಸ್ವಿಚ್ ಮಾಡ್ತೀನಿ. ಇಲ್ಲಿ ಸಿಮ್ಯುಲೇಷನ್ ಮೋಡಿಗೆ ನಾನು ಸ್ವಿಚ್ ಮಾಡ್ಬಿಟ್ಟು ಏನ್ ಮಾಡ್ತೀನಿ, ಇಲ್ಲಿ ಅಗೇನ್ ಐ ಟ್ರೈ ಟು ಪಿಂಗ್. ಇಲ್ಲಿ ಶೋ ಆಲ್ ಆರ್ ನಾನ್, ಶೋ ನನ್, ಎಡಿಟ್ ಫಿಲ್ಟರ್ಸ್. ಇಲ್ಲಿ ಆಕ್ಚುಲಿ ಪಿಂಗ್ ಮಾಡ್ತೀವಲ್ಲ, ಯಾವ ಪ್ಯಾಕೆಟ್ ಅದು ICMP ನಾವು ಪಿಂಗ್ ಮಾಡ್ತೀವಲ್ವಾ, ಇಂಟರ್ನೆಟ್ ಕನೆಕ್ಷನ್ ಮ್ಯಾನೇಜ್ಮೆಂಟ್ ಪ್ರೋಟೋಕಾಲ್ ಅಂತ ಕರಿತೀವಿ. ಇಂಟರ್ನೆಟ್ ಕಂಟ್ರೋಲ್ ಮೆಸೇಜ್ ಪ್ರೋಟೋಕಾಲ್ ಅಂತ ಕರಿತೀವಿ. ICMP ಇಸ್ ದ ಪ್ರೋಟೋಕಾಲ್. ಈ ಪ್ರೋಟೋಕಾಲ್ ನಾನು ಕ್ಯಾಪ್ಚರ್ ಮಾಡಬೇಕು. ಈಗ ಸಿ ರೀಸೆಟ್ ಸಿಮ್ಯುಲೇಷನ್ ಮತ್ತೊಮ್ಮೆ ಇಲ್ಲೇನಿದೆಯಲ್ವಾ, ಆಟ್ ಸಿಂಪಲ್ PDO ಈ ಜಸ್ಟ್ ತೋರಿಸ್ತಾ ಇದ್ದೀನಿ ಹೌ ಟು ಯೂಸ್ ಪ್ಯಾಕೆಟ್ ಟ್ರೇಸರ್ ಇನ್ ಎಫಿಷಿಯಂಟ್ ವೇ ಅಂತ. ಓಕೆ ಇಲ್ಲಿ ಆಟ್ ಸಿಂಪಲ್ PDO ಅಂತ ಇದೆ, ಇದನ್ನ ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ದಿಸ್ ಇಸ್ ಮೈ ಸೋರ್ಸ್. ಇಲ್ಲಿ ನಾನು ಪ್ಲೇಸ್ ಮಾಡಿದೆ ಒಂದು ಪ್ಯಾಕೆಟ್ ನ, ಇದು ಮೈ ಡೆಸ್ಟಿನೇಷನ್. ಹೀಗೂ ಕೂಡ ನಾನು ಮಾಡಬಹುದು. ಇದು ಡೆಸ್ಟಿನೇಷನ್. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಈಗ ಇಲ್ಲಿ ಪ್ಯಾಕೆಟ್ ಇದೆ, ಇಲ್ಲಿಗೆ ನಾನು ರೀಚ್ ಆಗ್ಬೇಕು. ಇಲ್ಲಿ ಪ್ಯಾಕೆಟ್ ಇದೆ, ನಾನು ಪ್ಲೇ ಮಾಡ್ತೀನಿ ಸಿಮ್ಯುಲೇಷನ್ ನ. ವಾಟ್ ಹ್ಯಾಪನ್? ಓಕೆ ಸೊ ಇಲ್ಲೇ ಎರರ್ ಬಂತು ಅಲ್ವಾ, ಇಲ್ಲೇ ಎಕ್ಸಿಕ್ಯೂಟ್ ಆಗ್ಲೇ ಇಲ್ಲ ಅದು. ಯಾಕೆ ಅಂತಂದ್ರೆ ಮುಂದೆ ಹೋಗ್ಲಿಕ್ಕೆ ಅವಕಾಶನೇ ಇಲ್ಲ, ಅದಕ್ಕೆ ಬೇರೆ ನೆಟ್ವರ್ಕ್ ಅಲ್ಲಿ ಇದೆ. ಬೇರೆ ನೆಟ್ವರ್ಕ್ ಅಲ್ಲಿ ಇದೆ. ಜೊತೆಗೆ ಇದಕ್ಕೆ ನಾನು ಡಿಫಾಲ್ಟ್ ಗೇಟ್ವೇ ಅಡ್ರೆಸ್ ಕೂಡ ಕೊಟ್ಟಿಲ್ಲ, ಅಂದ್ರೆ ಯಾವ ಮುಖಾಂತರ ಹೋಗ್ಬೇಕು ಅನ್ನೋದು ಕೂಡ ನಾನು ಹೇಳ್ಕೊಟ್ಟಿಲ್ಲ. ಅರ್ಥ ಆಯ್ತಲ್ವಾ? ಸೊ ಹಾಗಿರೋದ್ರಿಂದ ಅದಲ್ಲೇ ಸ್ಟಕ್ ಆಯ್ತು. ಈಗ ನಾವೇನ್ ಮಾಡೋಣ, ಇಲ್ಲೇನ್ ಮಾಡ್ತೀನಿ, ರೀಸೆಟ್ ಮಾಡ್ತೀನಿ ಸಿಮ್ಯುಲೇಷನ್ ನ. ರೀಸೆಟ್ ಮಾಡ್ಬಿಟ್ಟು ಇದ್ರೊಳಗಡೆ ಹೋಗ್ಬಿಟ್ಟು ಕ್ಲೋಸ್ ಮಾಡಿ, ಇಲ್ಲಿ ಈಗ ನಾನೇನ್ ಮಾಡ್ತೀನಿ, IP ಕಾನ್ಫಿಗರೇಷನ್ ಒಳಗಡೆ ಡಿಫಾಲ್ಟ್ ಗೇಟ್ವೇ ಅಡ್ರೆಸ್ ಅಂತ ಇದೆಯಲ್ವಾ, ಇಲ್ಲಿ ಈ ಡಿಫಾಲ್ಟ್ ಗೇಟ್ವೇ ಅಡ್ರೆಸ್ ಇದು ಕೊಡ್ತೀನಿ. 192.168.10.1 ಅಂತ ಕೊಡ್ತೀನಿ. 192.168.10.1 ಅಂತ ಇಲ್ಲಿ ನಾನು ಡಿಫಾಲ್ಟ್ ಗೇಟ್ವೇನ ಮೆನ್ಷನ್ ಮಾಡ್ತೀನಿ. ಲೆಟ್ಸ್ ಸಿ ಈಗ ಏನಾಗುತ್ತೆ. ಡಿಫಾಲ್ಟ್ ಗೇಟ್ವೇನ ನಾನೀಗ ಮೆನ್ಷನ್ ಮಾಡಿದೆ. ಸೇಮ್ ವೇನಲ್ಲಿ ನಾ ಐ ಟ್ರೈ ಟು ರೀಸೆಟ್ ಸಿಮ್ಯುಲೇಷನ್. ಓಕೆ ಈಗ ಮತ್ತೊಮ್ಮೆ ಇಲ್ಲಿ ಪ್ಲೇಸ್ ಮಾಡ್ತೀನಿ. ಇಲ್ಲಿಗೆ ನಾನು ಕಮ್ಯುನಿಕೇಶನ್ ಮಾಡಬೇಕು. ಪ್ಲೇ. ಓಕೆ ಈಗ ಡಿಫಾಲ್ಟ್ ಗೇಟ್ವೇ ಕೊಟ್ಟ ಮೇಲೆ ಪ್ಯಾಕೆಟ್ ಇಲ್ಲಿಂದ ನೋಡಿ ಇಲ್ಲಿಗೆ ಹೋಯ್ತು. ಓಕೆ ಸ್ವಿಚ್ ಇಂದ ರೌಟರ್ ವರೆಗೆ ಬಂತು, ಮುಂದೆ ಬಂತು. ರೌಟರ್ ಇಂದ ಈ ಸ್ವಿಚ್ ಗೆ ಬಂತು. ಈ ಸ್ವಿಚ್ ಇಂದ ಕರೆಕ್ಟ್ PC2 ಇಲ್ಲಿ ಬಂತು. ಅರ್ಥ ಆಯ್ತಲ್ಲ? ಬಟ್ PC2 ಬಂದು ರಾಂಗ್ ಹೊಡಿತಾ ಇದೆ, ಇಂಟು ಬರ್ತಾ ಇದೆ. ಯಾಕೆ ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಇದು ಕಳಿಸಿದ್ದಂತೂ ರೀಚ್ ಆಯ್ತು, ಬಟ್ ಇದು ಈಗ ರಿಪ್ಲೈ ಮಾಡ್ಬೇಕಲ್ವಾ? ಇದು ರಿಪ್ಲೈ ಮಾಡ್ಲಿಕ್ಕೆ ಇದ್ರ ಹತ್ರ ಡಿಫಾಲ್ಟ್ ಗೇಟ್ವೇ ಅಡ್ರೆಸ್ ಇಲ್ಲ. ಓಕೆ ಇದು ಹೇಗೆ ಆ ನೆಟ್ವರ್ಕ್ ನಾನು ರೀಚ್ ಆಗ್ಲಿ, ಇದು ಇನ್ಫಾರ್ಮೇಶನ್ ನಾನು ಕೊಟ್ಟಿಲ್ಲ. ನಿನ್ ಡಿಫಾಲ್ಟ್ ಗೇಟ್ವೇ ಇದು, ನಿನ್ನ ಗೇಟ್ ಅಡ್ರೆಸ್ ಇದು, ಈ ಗೇಟ್ ಹತ್ರ ಹೋದ್ರೆ ನೀನು ನಿನ್ನ ನೆಟ್ವರ್ಕ್ ಇಂದ ಹೊರಗಡೆ ಹೋಗ್ತೀಯ ಅಂತಕ್ಕಂಥ ಇನ್ಫಾರ್ಮೇಶನ್ ಕೊಡಬೇಕು. ಈಗ ಮತ್ತೆ ರೀಸೆಟ್ ಮಾಡ್ತೀನಿ ಸಿಮ್ಯುಲೇಷನ್ ನ. ಈ ಒಂದು ಸಿಸ್ಟಮ್ ಒಳಗಡೆ ಹೋಗಿ ಇದಕ್ಕೆ ಡಿಫಾಲ್ಟ್ ಗೇಟ್ವೇ ಅಡ್ರೆಸ್ ಅನ್ನ ಸ್ಪೆಸಿಫೈ ಮಾಡ್ತೀನಿ. ಇದರದ ಡಿಫಾಲ್ಟ್ ಗೇಟ್ವೇ ಅಡ್ರೆಸ್ ಯಾವುದು ಅಂತಂದ್ರೆ ಇದು. ಈ ಇಂಟರ್ಫೇಸ್ IP ಅಡ್ರೆಸ್ ಏನಿದೆಯಲ್ವಾ ಇದಕ್ಕೆ ಡಿಫಾಲ್ಟ್ ಗೇಟ್ವೇ. ಯಾಕೆಂದ್ರೆ ಈ ಇಂಟರ್ಫೇಸ್ ಏನಿದೆಯಲ್ವಾ ಇದು ಈ ನೆಟ್ವರ್ಕ್ ಹೋಗ್ಬೇಕು ಅಂದ್ರೆ ಇದ್ರ ಮುಖಾಂತರ ಅಲ್ವಾ ಹೋಗ್ಬೇಕಾಗಿರೋದು. ಓಕೆ ಸೊ ಇದಕ್ಕೆ ಡಿಫಾಲ್ಟ್ ಗೇಟ್ವೇ ಏನು, 172.16
16.0.1 is the default gateway address for this part of the network. So ಇಲ್ಲಿ ನಾನು ಕ್ಲೋಸ್ ಮಾಡ್ತೀನಿ. ಡಿಫಾಲ್ಟ್ ಗೇಟ್ವೇ ಅಡ್ರೆಸ್ ನ ಕೊಟ್ಟೆ. ಒನ್ಸ್ ಅಗೇನ್ ಐ ವಿಲ್ ಟ್ರೈ ಟು ಪಿಂಗ್. ಮತ್ತೊಮ್ಮೆ ಸಿಂಪಲ್ PDO ನ ಜನರೇಟ್ ಮಾಡ್ತೀನಿ. ದಿಸ್ ಇಸ್ ಸೋರ್ಸ್, ದಿಸ್ ಇಸ್ ಮೈ ಡೆಸ್ಟಿನೇಷನ್ ಅಂಡ್ ಐ ವಿಲ್ ಪ್ಲೇ. ಲೆಟ್ಸ್ ಸಿ. ಬಂತು, ಸ್ವಿಚ್ ವರ್ಗು ಬಂತು, ಸ್ವಿಚ್ ಇಂದ ರೌಟರಿಗೆ ಬಂತು, ರೌಟರ್ ಇಂದ ಸ್ವಿಚ್ ಬಂತು, ಅಗೇನ್ ಸ್ವಿಚ್ ಇಂದ PC ಬಂತು. ಓಕೆ, ಪ್ರಾಸೆಸ್ ಮಾಡ್ತಾ ಇದೆ ಪ್ಯಾಕೆಟ್ ನ. ಇದು ರಿಪ್ಲೈ ಮಾಡ್ತಾ ಇದೆ. ಓಕೆ ಓಕೆ, ಸ್ವಿಚ್ಗೆ ಹೋಯ್ತು, ಸ್ವಿಚ್ ಇಂದ ರೌಟರಿಗೆ ಹೋಯ್ತು, ರೌಟರ್ ಇಂದ ಇಲ್ಲಿಗೆ ಬಂತು. ಯಾಕಂದ್ರೆ ಒಂದ್ ಪ್ಯಾಕೆಟ್ ಎಲ್ಲ ಕಂಟಿನ್ಯೂಸ್ 4-5 ಪ್ಯಾಕೆಟ್ ಕಳ್ಸುತ್ತಲ್ವಾ, 4 ಪ್ಯಾಕೆಟ್ ಕಳ್ಸುತ್ತಲ್ವಾ, ಹಾಗಾಗ್ಬಿಟ್ಟು ಓಕೆ ಸಕ್ಸಸ್ ಅಂತ ಬಂತು. ಒಂದ್ ಪ್ಯಾಕೆಟ್ ರೀಚ್ ಆಯ್ತು. ನೆಕ್ಸ್ಟ್ ಮತ್ತೊಂದು ಪ್ಯಾಕೆಟ್ ಕೂಡ ರೀಚ್ ಆಯ್ತು. ರಿಪ್ಲೈ ಬಂತು ಅದಕ್ಕೆ. ಇದು ಯಾವ್ಯಾವ ಪ್ಯಾಕೆಟ್ ನ ಕಳ್ಸಿಕೊಡ್ತಲ್ವಾ ಅದಷ್ಟಕ್ಕೂ ಕೂಡ ಇಲ್ಲಿ ರಿಪ್ಲೈ ಬರ್ತಾ ಇದೆ. ಅರ್ಥ ಆಯ್ತಲ್ವಾ? ಸೊ ಇದು ನಾನು ಸಿಮ್ಯುಲೇಷನ್ ಮೋಡ್ ಅಲ್ಲಿ ಅದ್ ಎಂಟೈರ್ ಟ್ರಾನ್ಸಾಕ್ಷನ್ ನೋಡಬಹುದು. ಮೀನ್ ಟೈಮ್ ಈ ಪ್ಯಾಕೆಟ್ ನ ಕ್ಯಾಪ್ಚರ್ ಮಾಡಿ ಮಧ್ಯದಲ್ಲಿ ಸೋರ್ಸ್ ಡೆಸ್ಟಿನೇಷನ್ ಕೂಡ ನಾನಲ್ಲಿ ಪ್ರೀವಿಯಸ್ ಸೆಷನ್ ಅಲ್ಲಿ ತೋರಿಸಿದ್ನಲ್ವಾ, ಅದು ಕ್ಯಾಪ್ಚರ್ ಮಾಡಿದಾಗ ಇದು ಎಂಡ್ ಆಯ್ತು. ಈಗ ಸಿಮ್ಯುಲೇಷನ್ ಜಸ್ಟ್ ರೀಸೆಟ್ ಮಾಡ್ತೀನಿ ಸಿಮ್ಯುಲೇಷನ್ ನ. ನೈ ಸ್ವಿಚ್ ಟು ರಿಯಲ್ ಟೈಮ್ ಮೋಡ್. ಓಕೆ, ಇಲ್ಲಿ ಓಪನ್ ಆಯ್ತಲ್ವಾ. IP ಹೆಡರ್ ಲೇಯರ್ 3 ಸೋರ್ಸ್ IP, ಯಾಕಂದ್ರೆ ಅದು ರಿಪ್ಲೈ ಪ್ಯಾಕೆಟ್. ಇದು ರಿಪ್ಲೈ ಪ್ಯಾಕೆಟ್ ಅಂತಂದ್ರೆ ಇದು ರಿಪ್ಲೈ ಮಾಡಿರೋದು. ಇದಕ್ಕೆ ಎಲ್ಲಿ ಹೋಯ್ತು? ಕ್ಲೋಸ್ ಆಯ್ತು ಅಂತ ಅನ್ಸುತ್ತೆ. ಓಕೆ, ಈಗ ರೀಸೆಟ್ ಮಾಡ್ತೀನಿ ಸಿಮ್ಯುಲೇಷನ್ ನ. ಈಗ ನಾನು ರಿಯಲ್ ಟೈಮ್ ಮೋಡಿಗೆ ಸ್ವಿಚ್ ಆಗ್ತೀನಿ. ಜಸ್ಟ್ ಇಲ್ಲಿ ರಿಯಲ್ ಟೈಮ್ ಮೋಡ್ ಅಲ್ಲಿ ಏನಾಗುತ್ತೆ, ಇಲ್ಲಿ ಜಸ್ಟ್ ಟ್ರೈ ಟು ಪಿಂಗ್ ಅಂತ ನಾನು ಕೊಟ್ಟೆ. ಪಿಂಗ್ 192.172.16.0.100. ಸಿ ನನಗೆ ರಿಪ್ಲೈ ಬರ್ತಾ ಇದೆ. ಕ್ವಿಕ್ ಆಗಿ ನನಗೆ ರಿಪ್ಲೈ ಬರ್ತಾ ಇದೆ. ಓಕೆ, ನನಗೆ ರಿಪ್ಲೈ ಬಂತು. ಬಟ್ ಹೇಗೆ ಅದು ಪ್ಯಾಕೆಟ್ ಮುಂದೆ ಹೋಯ್ತು, ಅದು ಹೇಗೆ ಅದು ಪ್ಯಾಕೆಟ್ ನ ಪ್ರೋಸೆಸ್ ಮಾಡಿ ನನಗೆ ರಿಪ್ಲೈ ಕಳಿಸ್ತದೆ ಏನು ಗೊತ್ತಾಗಲ್ಲ. ಬಟ್ ಅದು ಕಲೀಲಿಕ್ಕೆ ನಾವು ಇದನ್ನ ಯೂಸ್ ಮಾಡಬಹುದು, ಸಿಂಪಲ್ PDO ನ. ಓಕೆ, ಈಗ ನನಗೆ ರಿಪ್ಲೈ ಬರ್ಲಿಕ್ಕೆ ಪ್ರಾರಂಭ ಆಯ್ತು. ಅಂದ್ರೆ ಇದು ರೌಟಿಂಗ್ ಮಾಡ್ತಾ ಇದ್ದಿಲ್ವಾ ರೌಟರ್ ಮಧ್ಯದಲ್ಲಿ? ಏನ್ ಯಶವಂತ್? ನಾನೇನ್ ಹೇಳ್ತಾ ಇದ್ದೆ, ಈ ಮಧ್ಯದಲ್ಲಿ ರೌಟರ್ ಏನಿದೆ ರೌಟಿಂಗ್ ಮಾಡ್ತಾ ಇದೆಯಲ್ವಾ, ಇಲ್ಲಿನ ಪ್ಯಾಕೆಟ್ ನ ತಗೊಂಡೋಗಿ ಆ ನೆಟ್ವರ್ಕ್ ಕಳಿಸ್ಕೊಡ್ತಾ ಇದೆ. ಈ ನೆಟ್ವರ್ಕ್ ನ ಪ್ಯಾಕೆಟ್ ನ ತಗೊಂಡೋಗ್ಬಿಟ್ಟು ಈ ನೆಟ್ವರ್ಕ್ ಕಳಿಸ್ತಾ ಇದೆ. ಈ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಈ ಕಡೆ, ಎರಡೂ ಕಡೆಯಿಂದ ಇದು ಎತ್ತಾಗ್ತಾ ಇದೆ ಪ್ಯಾಕೆಟ್ಸ್ ಗಳನ್ನ. ಅಂದ್ರೆ ರೌಟಿಂಗ್ ಇಸ್ ಹ್ಯಾಪ್ನಿಂಗ್ ಹಿಯರ್, ರೌಟಿಂಗ್ ಇಸ್ ಟೇಕಿಂಗ್ ಪ್ಲೇಸ್. ರೌಟರ್ ಈಗ ಕನೆಕ್ಟ್ ಮಾಡ್ತಾ ಇದೆ. ವಾಟ್ ಇಫ್ ಇದೆ ಮಧ್ಯದಲ್ಲಿ ಮತ್ತೊಂದು ರೌಟರ್ ಇತ್ತು ಅಂತ ಅನ್ಕೋಣ, ಅವಾಗ ಹೇಗೆ? ಮಧ್ಯದಲ್ಲಿ ಮತ್ತೊಂದು ಇತ್ತು, ಮತ್ತೊಂದು ಪ್ಯಾಕೆಟ್ಸ್ ಇತ್ತು ಅಂತಂದ್ರೆ ಹೇಗೆ ಅದು ಕಮ್ಯುನಿಕೇಶನ್ ಮಾಡುತ್ತೆ? ಅವಾಗ ನಾವು ಸ್ಟ್ಯಾಟಿಕ್ ರೌಟಿಂಗ್ ಅಥವಾ ಡೈನಾಮಿಕ್ ರೌಟಿಂಗ್ ನಾವು ಹೆಲ್ಪ್ ತಗೋಬೇಕಾಗ್ತದೆ. ನಾವೇನ್ ಮಾಡ್ಬೇಕು? ಸ್ಟ್ಯಾಟಿಕ್ ರೌಟಿಂಗ್ ಅಥವಾ ನಾವು ಡೈನಾಮಿಕ್ ರೌಟ್ ನ ಹೆಲ್ಪ್ ತಗೋಬೇಕಾಗ್ತದೆ. ಓಕೆ, ಇಷ್ಟು ಅರ್ಥ ಆದ್ರೆ ಮುಂದೆ ಹೋಗೋಣ. ನೆನ್ನೆ ನಾನು ಹೇಳಿದ್ನಲ್ವಾ ಟೆಲ್ನೆಟ್ ಮತ್ತೆ SSH ಕಾನ್ಫಿಗರ್ ಮಾಡೋದು ಹೇಗೆ ಅಂತ, ಅದ್ ಜ್ಞಾಪಕದಲ್ಲಿದೆನಾ? ಹಲೋ ಹಲೋ ಸರ್, ಕೇಳಿಸ್ತಾ ಇದೆ? ಹಾ, ಕೇಳಿಸ್ತಾ ಇದೆನಾ ಯಶವಂತ್? ಹಲೋ ಹಲೋ ಹಲೋ
ಕೇಳಿಸ್ತಾ ಇದೆನಾ ವಾಯ್ಸ್ ಯಶವಂತ್? ಹಲೋ 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 ಯಶವಂತ್ ಕೇಳಿಸ್ತಾ ಇದೆನಾ ವಾಯ್ಸ್? ಹಲೋ 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 ಸರ್, ಇವಾಗ ಕೇಳಿಸ್ತಿದ್ಯಾ? ಹಾ, ನಿನ್ ವಾಯ್ಸ್ ಕೇಳಿಸ್ತಾ ಇದೆ ಯಶವಂತ್. ನನ್ನ ವಾಯ್ಸ್ ಕೇಳಿಸ್ತಾ ಇದೆ ನಿನ್ಗೆ? ಹಾ ಸರ್. ಈಗ ಬರ್ತಾ ಇದೀನಾ? ಓಕೆ ಫೈನ್. ಓಕೆ. ನಿನ್ನೆ ಪ್ರೀವಿಯಸ್ ಸೆಷನ್ ಅಲ್ಲಿ ನಾನು ಆ ಟೆಲ್ನೆಟ್ ಮತ್ತೆ SSH ಹೇಳ್ಕೊಟ್ಟಿದ್ದೆ. ಟೆಲ್ನೆಟ್ ಹೌದು ಸರ್. ಅಂಡ್ SSH ಹೇಳ್ಕೊಟ್ಟಿದ್ನಲ್ವಾ? ಅದನ್ನ ಕ್ವಿಕ್ಲಿ ಒಂದ್ಸರಿ ಈ ಡಿವೈಸ್ ಮೇಲೆ, ನನ್ನ ರೌಟರ್ ಮೇಲೆ ನಾನು ಕಾನ್ಫಿಗರ್ ಮಾಡ್ತೀನಿ. ಈ ಡಿವೈಸ್ ಅಲ್ಲಿ ನಾನು ಟೆಲ್ನೆಟ್ ಮತ್ತೆ SSH ನ ಕಾನ್ಫಿಗರ್ ಮಾಡಿ, ಈ ಯಾವ್ದಾದ್ರು ಒಂದು ಡಿವೈಸ್ ಇಂದ ಅದನ್ನ ರಿಮೋಟ್ ಆಕ್ಸೆಸ್ ಮಾಡೋಣಂತೆ. ಮಾಡ್ಬಿಟ್ಟು ಅಲ್ಲೊಂದು ಮತ್ತೊಂದು ಕಮಾಂಡ್ ಇದೆ, ಅದು ತೋರಿಸ್ಕೊಟ್ಬಿಡ್ತೀನಿ ಅದು ಹೇಗೆ ಅಂತ. ನಾವು ಟೆಲ್ನೆಟ್, ಓಕೆ, ಈಗ ನಾನು ಟೆಲ್ನೆಟ್ ಕಾನ್ಫಿಗರ್ ಮಾಡಬೇಕು. ಟೆಲ್ನೆಟ್ ಕಾನ್ಫಿಗರ್ ಮಾಡೋದು ವೆರಿ ಸಿಂಪಲ್. ಫಸ್ಟ್ ಎನೇಬಲ್ ಸೀಕ್ರೆಟ್ ಅಂತ ಕೊಟ್ಟು ನನ್ನ ಪ್ರಿವಿಲೇಜ್ ಮೋಡ್ ನ ಪ್ರೊಟೆಕ್ಟ್ ಮಾಡ್ಬೇಕು ನಾನು, ಅಲ್ವಾ? ಎನೇಬಲ್ ಸೀಕ್ರೆಟ್ ಸಿಸ್ಕೋ, ದೆನ್ ಟೈಪ್ ಲೈನ್ VTY 0 to 3, 0 to 4, ಎನಿಥಿಂಗ್. ಓಕೆ, ನಂತರ ಪಾಸ್ವರ್ಡ್ ಸಿಸ್ಕೋ ಅಂತ ಕೊಡಿ, ದೆನ್ ಟೈಪ್ ಲಾಗಿನ್. ಓಕೆ, ಈಗೇನಾಯ್ತು, ನಾನು ಇಲ್ಲಿ ಟೆಲ್ನೆಟ್ ಕಾನ್ಫಿಗರ್ ಮಾಡಿದೆ. ನಾನು ಇಲ್ಲಿ PC ಇಂದ ಏನ್ ಮಾಡ್ತೀನಿ, ಟೆಲ್ನೆಟ್ ನ ಕನೆಕ್ಷನ್ ತಗೊಳ್ತೀನಿ. ಟೆಲ್ನೆಟ್ ಕನೆಕ್ಷನ್ ನ ತಗೊಳ್ತೀನಿ. ಹೇಗೆ ಟೆಲ್ನೆಟ್ ನ ಕನೆಕ್ಷನ್ ತಗೊಳ್ತೀನಿ? ಜಸ್ಟ್ ಬೈ ಟೈಪಿಂಗ್ ದ IP ಅಡ್ರೆಸ್ ಆಫ್ ದಟ್ ಡಿವೈಸ್ 192.168.10.1 ರೌಟರ್ದು ನಾನು ಇಲ್ಲಿ ಈ PC ಇಂದ ರಿಮೋಟ್ ಆಕ್ಸೆಸ್ ಮಾಡ್ತಾ ಇದ್ದೀನಿ. ಕನೆಕ್ಟ್, ಪಾಸ್ವರ್ಡ್ ಕೇಳ್ತಾ ಇದೆ, ಸಿಸ್ಕೋ ಸಿ. ನಾನು ಇಲ್ಲಿ PC ಅಲ್ಲಿ ಕುತ್ಕೊಂಡು ರೌಟರ್ನ ಆಕ್ಸೆಸ್ ಮಾಡ್ತಾ ಇದ್ದೀನಿ. ಓಕೆ, ಆಯ್ತಾ? ಈಗ ನಾನೇನ್ ಮಾಡ್ಬೇಕು, ಯಾರೇ ರಿಮೋಟ್ ಆಕ್ಸೆಸ್ ಪ್ರಯತ್ನ ಪಟ್ಟರು ಕೂಡ, ಇಲ್ಲಿ ಯಾರೇ ಇದಕ್ಕೆ ಲಾಗಿನ್ ಆಗಿ ರಿಮೋಟ್ ಆಕ್ಸೆಸ್ ನ ಟ್ರೈ ಮಾಡಿದ್ರೆ, ಇಲ್ಲಿ ನನ್ಗೆ ಏನ್ ಬರ್ಬೇಕು ಅಂತಂದ್ರೆ ಒಂದು ವಾರ್ನಿಂಗ್ ಸೈನ್ ಬರ್ಬೇಕು. ವಾರ್ನಿಂಗ್ ಸೈನ್ ಬರ್ಬೇಕು ಅಂದ್ರೆ, ಈಗ ನಾನು ಆಕ್ಸೆಸ್ ಮಾಡಿದಾಗ ಈಗ ಟ್ರೈಂಗ್ ಟು ಓಪನ್ ಅಂತ ಬಂದ್ಬಿಟ್ಟು ಇಲ್ಲಿ ಯೂಸರ್ ಆಕ್ಸೆಸ್ ವೆರಿಫಿಕೇಶನ್ ಅಂತ ಬಂತಲ್ವಾ, ಬದಲಾಗಿ ಇಲ್ಲೇನ್ ಬರ್ಬೇಕು, ಒಂದು ವಾರ್ನಿಂಗ್ ಸೈನ್ ಬರ್ಬೇಕು. ಜಸ್ಟ್ ಲೈಕ್ ಅ ಬ್ಯಾನರ್. ಅಂದ್ರೆ ನೀವು ಯಾವ ರೌಟರ್ಗೆ ಲಾಗಿನ್ ಆಗ್ತಾ ಇದ್ರೋ ಅದು ಸೆಕ್ಯೂರ್ ರೌಟರ್, ಬಹಳ ಹುಷಾರಾಗಿರಿ ಈ ರೀತಿ. ಈಗ ಹೇಗೆ ಇದಿರುತ್ತಲ್ಲ, ಎಲೆಕ್ಟ್ರಿಕ್ ಪೋಲ್ಗಳ ಮೇಲೆ ಏನ್ ಮಾಡಿರ್ತಾರೆ, ಒಂದು ಬುರುಡೆ ಹಿಂಗಿರೋದು ಹಚ್ಚಿರ್ತಾರೆ, ಹೆದರಿಕೆ ವಾರ್ನಿಂಗ್ ಸೈನ್ ಅಂತ ಹೇಳ್ಬಿಟ್ಟು. ಅಂದ್ರೆ ಅಲ್ಲಿ ಬರಬೇಡಿ, ಎಚ್ಚರಿಕೆ ಅನ್ನೋ ರೀತಿ ಹಾಕಿರ್ತಾರಲ್ವ. ಸೇಮ್ ವೇನಲ್ಲಿ ಯಾರೇ ಲಾಗಿನ್ ಆದ್ರೂ ರಿಮೋಟ್ಲಿ ಅವ್ರಿಗೆ ಒಂದು ಎಚ್ಚರಿಕೆ ಇದ್ದು ನಾನೊಂದು ಕಮಾಂಡ್ ಕೊಡಬೇಕು, ಒಂದು ಬ್ಯಾನರ್ ನ ಡಿಸ್ಪ್ಲೇ ಮಾಡಬೇಕು ಯಾರೇ ಲಾಗಿನ್ ಆದ್ರೂ ಕೂಡ. ಓಕೆ, ಸೊ ಬ್ಯಾನರ್ ನ ಹೇಗೆ ನಾವು ಸೆಟ್ ಮಾಡೋದು ಅನ್ನೋದು ನಾನು ತೋರಿಸ್ತೀನಿ. ಬ್ಯಾನರ್ ಮೆಸೇಜ್ ನ ಹೇಗೆ ಸೆಟ್ ಮಾಡೋದು ಅಂತ ನಾನು ತೋರಿಸ್ತೀನಿ. ವೆರಿ ಸಿಂಪಲ್. ಅದು ಹೇಗೆ, just I'll close. Yes, I would like to close this. Then next router ಒಳಗಡೆ ಹೋಗ್ಬಿಟ್ಟು ಇಲ್ಲಿ ಏನ್ ಮಾಡೋಣ, go to global configuration mode, type banner. ಓಕೆ, ಲಾಗಿನ್ ಕೊಡ್ತೀನಿ, ಲಾಗಿನ್ ಬ್ಯಾನರ್. ಓಕೆ, ಅದಾದ ನಂತರ if you type ಗ್ಲೋಬಲ್ ಕಾನ್ಫಿಗರೇಷನ್ ಮೋಡ್ ಅಲ್ಲಿ ಟೈಪ್ ಬ್ಯಾನರ್, ಬ್ಯಾನರ್ ಆದ ನಂತರ ಲಾಗಿನ್. ಏನು ಬ್ಯಾನರ್ ಕೋಣ, ಲಾಗಿನ್ ಬ್ಯಾನರ್. ಕೆಳಗಡೆ ಏನ್ ಹೇಳ್ತಾ ಇದೆ, ಲೈನ್, ಏನೋ ಲೈನ್ ನ ನೀವು ಟೈಪ್ ಮಾಡಬೇಕು. ಸಿ ಬ್ಯಾನರ್ ಟೆಕ್ಸ್ಟ್ ಸಿ, ವೇ ಸಿ ಈಸ್ ದ ಡಿಲಿಮಿಟಿಂಗ್ ಕ್ಯಾರೆಕ್ಟರ್. ಅಂದ್ರೆ ಅರ್ಥ ಏನು ಅಂತಂದ್ರೆ, ನೀವು ಯಾವ ಕ್ಯಾರೆಕ್ಟರ್ ಇಂದ ಪ್ರಾರಂಭ ಮಾಡ್ತೀರೋ ಬ್ಯಾನರ್ ನ ಟೈಪ್ ಮಾಡ್ಲಿಕ್ಕೆ, ಅದೇ ಕ್ಯಾರೆಕ್ಟರ್ ಇಂದ ನೀವು ಕ್ಲೋಸ್ ಮಾಡಬೇಕು. ಮಧ್ಯದಲ್ಲಿ ನೀವೇನ್ ಟೆಕ್ಸ್ಟ್ ಬೇಕಾದ್ರೂ ಕೊಟ್ಕೊಳ್ಳಿ, ಬಟ್ ದ ಕ್ಯಾರೆಕ್ಟರ್ ಯು ಯೂಸ್ ಟು ಟೈಪ್ ದ ಬ್ಯಾನರ್ ಶುಡ್ ಆಲ್ಸೋ ಬಿ ಎಂಡ್ ವಿತ್ ದ ಸೇಮ್ ಟೆಕ್ಸ್ಟ್. ಓಕೆ, ಯಾವ ಕ್ಯಾರೆಕ್ಟರ್ ಇಂದ ನಾನು ಪ್ರಾರಂಭ ಮಾಡ್ತೀನೋ ಅದೋ ಕ್ಯಾರೆಕ್ಟರ್ ಇಂದ ನಾನೇನ್ ಮಾಡ್ಬೇಕು, ಅದನ್ನ ಎಂಡ್ ಮಾಡ್ಬೇಕು. ಹಿಯರ್ ಇಲ್ಲಿ ನಾನೇನ್ ಮಾಡ್ತೀನಿ, ಅಟ್ ಅಂತ ಟೈಪ್ ಮಾಡ್ತೀನಿ, ಎಂಟರ್ ಕೊಟ್ಟ ತಕ್ಷಣ ದ ಎಂಟರ್ ಟೆಕ್ಸ್ಟ್ ಮೆಸೇಜ್ ಎಂಡ್ ವಿತ್ ದ ಕ್ಯಾರೆಕ್ಟರ್ ಅಟ್ ಅಂತ ಕೇಳ್ತಾ ಇದೆ. ಈಗ ನಾನೇನ್ ಮಾಡ್ತೀನಿ, ಇಲ್ಲಿ ಟೈಪ್ ಸಮ್ ಸ್ಟಾರ್ 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 ಇಲ್ಲಿ ಕೊಟ್ಬಿಟ್ಟು ಇಲ್ಲಿ ಟೈಪ್ ಮಾಡ್ತೀನಿ, ದಿಸ್ ಈಸ್ ಸೆಕ್ಯೂರ್ ರೌಟರ್ unauthorized access is prohibited. ಅದಾದ ನಂತರ ಕೆಲವೊಂದು ಸ್ಟಾರ್
ಓಕೆ, ಎಂಟರ್ ಅಂತ ಕೊಟ್ಟು ಸೇಮ್ ಶಿಫ್ಟ್ ಅಟ್ ಟೈಪ್ ಮಾಡ್ತೀನಿ, ಎಂಟರ್. ಇಲ್ಲಿಗೆ ನಾನು ಬ್ಯಾನರ್ ನ ಸೆಟ್ ಮಾಡಿದೆ. ಯಾವ ಬ್ಯಾನರ್? ಲಾಗಿನ್ ಬ್ಯಾನರ್ ನ ಸೆಟ್ ಮಾಡಿದೆ. ಈಗ ಇಲ್ಲಿ ಏನಾಗುತ್ತೆ, ಯಾರೇ ರಿಮೋಟ್ ಆಕ್ಸೆಸ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಟೆಲ್ನೆಟ್ SSH ಕ್ಲೈಂಟ್ ಒಳಗಡೆ ಹೋಗಿ ಐ ವಿಲ್ ಟ್ರೈ ಟು ಟೆಲ್ನೆಟ್ 192.168.10.1 ಕನೆಕ್ಟ್. ಕನೆಕ್ಟ್ ಆಗ್ಲಿಲ್ಲ. ಮತ್ತೊಮ್ಮೆ ಟೆಲ್ನೆಟ್ ಅಂತ ಕೊಟ್ಬಿಟ್ಟು 192.168.10.1. ಓಕೆ, ಆಯ್ತಾ? ಸಿ, ದಿಸ್ ಇಸ್ ಸೆಕ್ಯೂರ್ router, unauthorized access is prohibited. ಬ್ಯಾನರ್ ಬಂತಾ ಇಲ್ಲಿ? ಸೊ ಯಾರೇ ರಿಮೋಟ್ಲಿ ಇದನ್ನ router ಆಕ್ಸೆಸ್ ಮಾಡಿದ್ರು ಕೂಡ ಒಂದು ವಾರ್ನಿಂಗ್ ಸೈನ್ ಬರ್ತದೆ. ಓಕೆ, ಅದಾಯ್ತು. ಓಕೆ, ಈಗ I will close, then I will go inside this router ಒಳಗಡೆ ಹೋಗ್ತೀನಿ. ಅದಾದ ನಂತರ ನಾನು ಹೇಳಿದೆ ಸೇವ್ ಮಾಡೋದು ಹೇಗೆ ಗೊತ್ತಲ್ವಾ? ಪರ್ಮನೆಂಟ್ಲಿ ಈಗ ನಾನೇನೇ ಕಾನ್ಫಿಗರ್ ಮಾಡಿದ್ದೀನಿ ಎಲ್ಲ ಡಿಲೀಟ್ ಆಗುತ್ತೆ. ರೌಟರ್ ಏನಾದ್ರು ಶಟ್ ಡೌನ್ ಆದ್ರೆ ಪರ್ಮನೆಂಟ್ಲಿ ಸೇವ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು? ಫೈಲ್ ಸೇವ್ ಈಗ ಎಲ್ಲ ಕಂಟೆಂಟ್ ಇದ್ರು ಕೂಡ ಡಿರಾಮ್ ಅಲ್ಲಿ ಇದೆ. ಈಗ ಎಲ್ಲ ಕಂಟೆಂಟ್ ಡಿರಾಮ್ ಅಲ್ಲಿ ಇದೆ ಅಲ್ವಾ? ಸೊ ಅದನ್ನ ಪರ್ಮನೆಂಟ್ ಆಗಿ ಸ್ಟಾರ್ಟ್ಅಪ್ ಕಾನ್ಫಿಗ್ ಫೈಲ್ ಅಲ್ಲಿ ನಾನು ಸೇವ್ ಮಾಡ್ಬೇಕು, NVRAM ಅಲ್ಲಿ ಸೇವ್ ಮಾಡ್ಬೇಕು. ಇಲ್ದೇ ಇದ್ರೆ ಎಲ್ಲ ಫ್ಲಶ್ ಔಟ್ ಆಗುತ್ತೆ. ಈಗ ಎಲ್ಲಿದೆ ಅದು ನೋಡ್ಲಿಕ್ಕೆ ಏನ್ ಮಾಡ್ಬೇಕು? ಶೋ ರನ್ನಿಂಗ್ ಕಾನ್ಫಿಗ್ ಅಂತ ಕೊಟ್ರೆ ಈಗ ನಾನು ಏನೇನ್ ಮಾಡಿದೀನಿ ಆ ಚೇಂಜಸ್ ಎಲ್ಲ ನನ್ಗೆ ವಿಸಿಬಲ್ ಆಗುತ್ತೆ. ಏನೇನ್ ಮಾಡಿದೀನಿ ನಾನು? ಲೈಕ್ IP ಅಡ್ರೆಸ್ ಕೊಟ್ಟಿದ್ದೀನಿ ಇಂಟರ್ಫೇಸ್ ಗಳಿಗೆ, ಅರ್ಥ ಆಯ್ತಲ್ವಾ? ಅದೇ ರೀತಿ ಎನೇಬಲ್ ಸೀಕ್ರೆಟ್ ಅಂತ ಕೊಟ್ಬಿಟ್ಟು ಅದಕ್ಕೊಂದು ಪಾಸ್ವರ್ಡ್ ಕೊಟ್ಟಿದ್ದೀನಿ. ಪ್ರಿವಿಲೇಜ್ ಮೋಡ್ ನಾನು ಪ್ರೊಟೆಕ್ಟ್ ಮಾಡಿದ್ದೀನಿ, ಆಯ್ತಲ್ವಾ? ಅದೇ ರೀತಿ ಮತ್ತೇನೇನ್ ಮಾಡಿದೀನಿ ನಾನು? ಮತ್ತೆ ಅದೇ ರೀತಿ ಒಂದು ಬ್ಯಾನರ್ ಕೊಟ್ಟಿದ್ದೀನಿ, ಬ್ಯಾನರ್ ಸೆಟ್ ಮಾಡಿದ್ದೀನಿ, ಲೈನ್ VTY 0 to 3 ಎನೇಬಲ್ ಮಾಡಿದ್ದೀನಿ. ಇದೆಲ್ಲದೂ ಕೂಡ ರನ್ನಿಂಗ್ ಕಾನ್ಫಿಗರೇಷನ್ ಅಲ್ಲಿ ಇದೆ, ಬಟ್ ಇದೆ ಅಷ್ಟೇ. ಈಗ ನಾನು ರೀಸ್ಟಾರ್ಟ್ ಮಾಡಿದ್ರೆ ಎಲ್ಲ ವ್ಯಾನಿಶ್ ಆಗುತ್ತೆ. ನಾನು ಸೇವ್ ಮಾಡಬೇಕು. ಕಮಾಂಡ್ ಏನು? ಕಾಪಿ ರನ್ನಿಂಗ್ ಕಾನ್ಫಿಗರೇಷನ್ ಟು ಸ್ಟಾರ್ಟ್ಅಪ್ ಕಾನ್ಫಿಗ್. ಓಕೆ, ಜಸ್ಟ್ ಡೆಸ್ಟಿನೇಷನ್ ಫೈಲ್ ಕಾಪಿ ಕೊಟ್ಬಿಟ್ಟು ಸ್ಪೇಸ್ ರನ್ನಿಂಗ್ ಕಾನ್ಫಿಗ್ ಟು ಸ್ಟಾರ್ಟ್ಅಪ್ ಕಾನ್ಫಿಗ್. ಪ್ರೆಸ್ ಎಂಟರ್ once again. Okay, ಇದು ಒಂದು ಮೆಥಡ್. ದಿಸ್ ಇಸ್ ಸಿಸ್ಕೋ ರೆಕಮೆಂಡೆಡ್ ವೇ. ಅನದರ್ ವೇ ಇಸ್ ಜಸ್ಟ್ ಟು ರೈಟ್ ಅಂತ ಕೊಟ್ಟರು ಕೂಡ ಅದೇ ಆಗುತ್ತೆ. ಬಟ್ ಇದು ಶಾರ್ಟೆಸ್ಟ್ ವೇ, ಬಟ್ ದಟ್ ಇಸ್ ಸಿಸ್ಕೋ ರೆಕಮೆಂಡೆಡ್ ವೇ. ಅರ್ಥ ಆಯ್ತಲ್ವಾ? ಓಕೆ, ಹೀಗೆ ನಾವು ನಮ್ಮ ಕಾನ್ಫಿಗರೇಷನ್ ಸೇವ್ ಮಾಡ್ತೀವಿ. ಒಂದು ವೇಳೆ ಇದೇನಾದ್ರೂ ಶಟ್ ಡೌನ್ ಆದ್ರೂ ಕೂಡ ನಮ್ಮ ಡೇಟಾ ಪರ್ಮನೆಂಟ್ ಆಗಿ ಉಳಿತದೆ. ಓಕೆ, ಸೊ ಇಲ್ಲಿ ನಾನೇನ್ ಹೇಳ್ತಾ ಇದ್ದೆ ಯಶವಂತ್? ರೌಟಿಂಗ್ ಪ್ರೋಟೋಕಾಲ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಸ್ಕ್ರೀನ್ ಕಾಣ್ತಾ ಇದೆನಾ? ಓಕೆ, ಇಲ್ಲಿ ನಾವು ನೋಡ್ತಾ ಹೋದಾಗ ಈಗ ಟೈಪ್ಸ್ ಆಫ್ ರೌಟಿಂಗ್ ನಾನು ನೋಡ್ತಾ ಹೋದಾಗ ಈಗ ಇದು ರೌಟಿಂಗ್ ಗೊತ್ತಾಯ್ತಲ್ವಾ? ಬೇಸಿಕ್ ರೌಟಿಂಗ್ ಹೇಗಾಗುತ್ತೆ ಅಂತ ಗೊತ್ತಾಯ್ತಲ್ವಾ? ಬೇಸಿಕಲಿ ನಾನು ಹೇಗೆ ರೌಟಿಂಗ್ ಮಾಡಿದೆ? ಇಲ್ಲೊಂದು ರೌಟರ್ ಇತ್ತು, ಇಲ್ಲೊಂದು ನೆಟ್ವರ್ಕ್, ಇಲ್ಲೊಂದು ನೆಟ್ವರ್ಕ್, ಇಲ್ಲಿ ಜಸ್ಟ್ ಕನೆಕ್ಟ್ ಮಾಡಿದೆ. ಇದು ರೌಟಿಂಗ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತು. ಜಸ್ಟ್ ಇಲ್ಲಿಂದ ನಾನು ಕಳಿಸಿರೋ ಡೇಟಾನ ಹೀಗೆ ಪ್ರೊಸೆಸ್ ಮಾಡುತ್ತೆ, ಇಲ್ಲಿಂದ ಕಳಿಸಿರೋ ಡೇಟಾನ ಹೀಗೆ ಪ್ರೊಸೆಸ್ ಮಾಡುತ್ತೆ. ಈ ಇಂಟರ್ಫೇಸ್ ಏನಿದೆಯಲ್ವಾ, ಇದು ಈ ನೆಟ್ವರ್ಕಿಗೆ ಡಿಫಾಲ್ಟ್ ಗೇಟ್ವೇ ಆಗಿ ವರ್ಕ್ ಆಗುತ್ತೆ. ಅದೇ ರೀತಿ ಈ ಇಂಟರ್ಫೇಸ್ IP ಅಡ್ರೆಸ್ ಈ ನೆಟ್ವರ್ಕಿಗೆ ಡಿಫಾಲ್ಟ್ ಗೇಟ್ವೇ ಆಗಿ ವರ್ಕ್ ಆಗ್ತದೆ. ಓಕೆ, ಸೊ ಈಗ ಇಲ್ಲಿ ನಾನೇನ್ ಮಾಡ್ಬೇಕಾಗ್ತದೆ? ಇಲ್ಲಿ ನಾನೇನ್ ಮಾಡ್ಬೇಕು? ನೋಡ್ತಾ ಹೋದಾಗ
ಈಗ ಮಧ್ಯದಲ್ಲಿ ಹೀಗೆ ಒಂದು ನೆಟ್ವರ್ಕ್ ಮತ್ತೊಂದು ನೆಟ್ವರ್ಕ್ ಹೀಗಿದೆ ಅಂತ ಅನ್ಕೊಂಡು, ಇಲ್ಲಿ ಕಂಪ್ಯೂಟರ್ ಇದೆ, ಇಲ್ಲಿ ಒಂದು ಕಂಪ್ಯೂಟರ್ ಇದೆ, ಮಧ್ಯದಲ್ಲಿ 2-3 ರೌಟರ್ಸ್ ಇದಾವೆ. ಒಂದು ರೌಟರ್ ಏನಾಯ್ತು, ಅದನ್ನ ನಾವು ಈಸಿಯಾಗಿ ಪ್ರೊಸೆಸ್ ಮಾಡಿದ್ವಿ. ಅದ್ರಲ್ಲಿ ಏನು ನಾವು ಜಸ್ಟ್ IP ಅಡ್ರೆಸ್ ಅನ್ನ ಸೆಟ್ ಮಾಡಿದ್ವಿ, ಬರೀ ಡಿಫಾಲ್ಟ್ ಗೇಟ್ ವೇಲಿ ಅದ್ರ IP ಅಡ್ರೆಸ್ ಕೊಟ್ಟರೆ ಸಾಕು, ರೆಸ್ಟ್ ಆಫ್ ಆಲ್ ದ ಥಿಂಗ್ಸ್ ವಿಲ್ ಬಿ ಡನ್ ಆಟೋಮೆಟಿಕಲಿ. ಅಲ್ಲಿ ನಾವೇನು ತಲೆ ಕೆಡಿಸ್ಕೊಳ್ಳೋದಿರಲ್ಲ. ಬಟ್ ಇಲ್ಲಿ 2-3 ರೌಟರ್ ಇದೆ. ಈಗ ನಾನು ಈ ಒಂದು ಕಂಪ್ಯೂಟರ್ನ ಈ ಕಂಪ್ಯೂಟರ್ ಜೊತೆಗೆ ಕಮ್ಯುನಿಕೇಶನ್ ಆಗೋ ಹಾಗೆ ಮಾಡಬೇಕು. ಹೇಗೆ ನಾನು ಮಾಡೋದು? ಅದಕ್ಕೆ ನಾನು ರೌಟಿಂಗ್ ಪ್ರೋಟೋಕಾಲ್ ನ ಸಹಾಯ ತಗೋಬಹುದು, ಅಥವಾ ಡೈನಾಮಿಕ್ ರೌಟಿಂಗ್ ನ ನಾನು ಕಾನ್ಫಿಗರ್ ಮಾಡಬಹುದು. ಅರ್ಥ ಆಯ್ತಲ್ಲ? ಈಗ ಹೇಗೆ ಯಾವ್ಯಾವ ಡಿಫ್ರೆಂಟ್ ಟೈಪ್ಸ್ ಆಫ್ ರೌಟಿಂಗ್ ಇದೆ ಅಂತ ನೋಡ್ತಾ ಹೋದಾಗ, ಒಂದು ಏನಿದೆ, ಒಂದೇನಿದೆ ಡೈನಾಮಿಕ್ ರೌಟಿಂಗ್, ಡೈನಾಮಿಕ್ ರೌಟಿಂಗ್ ಪ್ರೋಟೋಕಾಲ್ಸ್, ಲಿಂಕ್ ಸ್ಟೇಟ್ routing protocols, ಅದೇ ರೀತಿ ಹೈಬ್ರಿಡ್ ರೌಟಿಂಗ್ ಪ್ರೋಟೋಕಾಲ್. ಓಕೆ, ಇವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೋಟೋಕಾಲ್ಸ್ ಬರುತ್ತೆ. ಅದೊಂದು ಡೈನಾಮಿಕ್ ರೌಟಿಂಗ್ ಪ್ರೋಟೋಕಾಲ್ಸ್ ಅಂತ ಕರಿತೀವಿ, ಲಿಂಕ್ ಸ್ಟೇಟ್ ರೌಟಿಂಗ್ ಪ್ರೋಟೋಕಾಲ್ಸ್ ಅಂತ ಕರಿತೀವಿ, ಹೈಬ್ರಿಡ್ ರೌಟಿಂಗ್ ಪ್ರೋಟೋಕಾಲ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಬಟ್ IP ರೌಟಿಂಗ್ ನ ಕಾನ್ಫಿಗರೇಷನ್ ಮಾಡೋದಾದ್ರೆ 2 ಡಿಫ್ರೆಂಟ್ ವೇ ನಲ್ಲಿ ಮಾಡ್ತೀವಿ. ಒಂದು ಸ್ಟ್ಯಾಟಿಕ್ ವೇ ನಲ್ಲಿ ಮಾಡಬಹುದು, ಮತ್ತೊಂದು ಡೈನಾಮಿಕ್ ವೇ ನಲ್ಲಿ ಮಾಡಬಹುದು. ಆ ಡೈನಾಮಿಕ್ ವೇ ನಲ್ಲಿ ಬರ್ತಕ್ಕಂಥದ್ದು ಯಾವ್ಯಾವ ಅಂತಂದ್ರೆ ಡೈನಾಮಿಕ್ ರೌಟಿಂಗ್ ಪ್ರೋಟೋಕಾಲ್ಸ್, ಲಿಂಕ್ ಸ್ಟೇಟ್ ರೌಟಿಂಗ್ ಪ್ರೋಟೋಕಾಲ್ಸ್ ಅಂಡ್ ಹೈಬ್ರಿಡ್ ರೌಟಿಂಗ್ ಪ್ರೋಟೋಕಾಲ್ಸ್. ದೇ ಆರ್ ಆಲ್ ಕಮ್ಸ್ ಅಂಡರ್ ವಾಟ್ ಟೈಪ್ ಆಫ್ ರೌಟಿಂಗ್ ಪ್ರೋಟೋಕಾಲ್ ಕಾನ್ಫಿಗರೇಷನ್? ಡೈನಾಮಿಕ್. ಓಕೆ, ಡೈನಾಮಿಕ್ ಅಲ್ಲಿ ಬರ್ತಕ್ಕಂತ ಡಿಫ್ರೆಂಟ್ ವೇಸ್ ಆಫ್ ಪ್ರೋಟೋಕಾಲ್ಸ್ ಇವು. ಡೈನಾಮಿಕ್ ರೌಟಿಂಗ್ ಪ್ರೋಟೋಕಾಲ್ಸ್ ಅಲ್ಲಿ ಮತ್ತೆ ಇವತ್ತೇನ್ ಮಾಡೋಣ, ಇದು ಇರ್ಲಿ, ಇಷ್ಟಕ್ಕಿರ್ಲಿ. ಇವತ್ತು ಬರೀ ನಾವು ಸ್ಟ್ಯಾಟಿಕ್ ವೇ ಆಫ್ ಕಾನ್ಫಿಗರೇಷನ್ ನೋಡಂತೆ. ಹಾಗೆ ನಾವು ಹೇಗೆ ಸ್ಟ್ಯಾಟಿಕ್ ಮುಖಾಂತರ ನಾವು ಕಾನ್ಫಿಗರ್ ಮಾಡಬಹುದು, ಇದ್ರ ಬಗ್ಗೆ ಇವತ್ತು ಫೋಕಸ್ ಮಾಡೋಣ. ಡೈನಾಮಿಕ್ ಅನ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಸ್ಟ್ಯಾಟಿಕ್ ಅಲ್ಲ ಅಂತಂದ್ರೆ ಹೇಗೆ ಅಂತಂದ್ರೆ ಅವಾಗ್ಲೇ ಹೇಳಿದಲ್ಲ, ಇಲ್ಲೊಂದು ರೌಟರ್ ಇದೆ, ಇಲ್ಲೊಂದು ರೌಟರ್ ಇದೆ, ಇಲ್ಲೊಂದು ನನಗೆ ರೌಟರ್ ಇದೆ. ಈಗ ನಾನು ಏನ್ ಮಾಡ್ಬೇಕು, ನಾನು ಈ 2 ಡಿಫ್ರೆಂಟ್ ಬಗ್ಗೆ ಕಮ್ಯುನಿಕೇಶನ್ ಮಾಡುವಾಗ ಮಾಡಬೇಕು. ಅರ್ಥ ಆಯ್ತಲ್ಲ? ಈಗ ಇಲ್ಲೊಂದು ಲೇಔಟ್, ಇಲ್ಲೊಂದು ಪ್ಲಾನಿಂಗ್ ನ ನಾವು ಮಾಡ್ಕೊಳ್ತಾ ಹೋಗೋಣ. ಲೆಟ್ಸ್ ಅಸ್ಯೂಮ್ ದಿಸ್ ಈಸ್ 192.168.10.0/24 ನೆಟ್ವರ್ಕ್. ಓಕೆ, ಅದೇ ರೀತಿ ಇಲ್ಲಿ ಮಧ್ಯದ್ದೇನಿದೆಯಲ್ವಾ 172.16.10.0/24. ಅದೇ ರೀತಿ ಇಲ್ಲೇನಿದೆಯಲ್ವಾ 172.16.11.0/24. ಅದೇ ರೀತಿ ಇಲ್ಲಿ 192.168.100.0/24. ಓಕೆ, ಇದು ನನ್ನ ಇಂಟೆಂಡೆಡ್ ಪ್ಲಾನ್. ಅರ್ಥ ಆಯ್ತಲ್ವಾ? ಸೊ 172.16.10.0 ಇದು ನೆಟ್ವರ್ಕ್. ಅಂದ್ರೆ ಇಲ್ಲಿ ನಾನೇನ್ ಮಾಡ್ತೀನಿ, 172.16.10.1 IP ಅಡ್ರೆಸ್ ಕೊಡ್ತೀನಿ, ಇಲ್ಲಿ 2 ಕೊಟ್ಕೊಳ್ತೀನಿ. 172.16.11.1 11.2 ಕೊಟ್ಕೊಳ್ತೀನಿ. ಈ ಇಂಟರ್ಫೇಸ್ ಗೆ 192.168.100.1 ಅಂತ ಕೊಡ್ತೀನಿ. ಆ 100 ರೇಂಜ್ ಅಲ್ಲಿ ಯಾವುದೇ IP ಅಡ್ರೆಸ್ ಬೇಕಾದ್ರೂ ನೀವು ಈ ಕ್ಲೈಂಟ್ ಗೆ ಕೊಟ್ಕೊಳ್ಳಿ. 192.168.10 ರೇಂಜ್ ಅಲ್ಲಿ ಯಾವುದೇ IP ಅಡ್ರೆಸ್ ನ ಬೇಕಾದ್ರೂ ನಾನು ಇಲ್ಲಿ ಕೊಡ್ತೀನಿ. ದಿಸ್ ಇಸ್ ಮೈ ಇಂಟೆಂಡೆಡ್ ಪ್ಲಾನ್. ಇಲ್ಲಿ ನಾವೇನ್ ಮಾಡೋಣ, ಈ ಒಂದು ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡೋಣ ಯೂಸಿಂಗ್ ಸ್ಟ್ಯಾಟಿಕ್ ರೌಟಿಂಗ್. ಯಾವ ಯೂಸ್ ಮಾಡೋದು? ಸ್ಟ್ಯಾಟಿಕ್ ರೌಟಿಂಗ್ ಯೂಸ್ ಮಾಡಿ ನಾವು ರೌಟ್ ಮಾಡೋಣಂತೆ. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ಎಂಟೈರ್ ಪ್ರಾಕ್ಟಿಕಲ್. ವಾಟ್ ಐ ಡು ಶೇರ್. ಓಕೆ, ಸ್ಕ್ರೀನ್ ಕಾಣ್ತಾ ಇದೆನಾ? ಓಕೆ, ಸೊ ಈ ಕೇಬಲ್ ಅನ್ನ ಇಲ್ಲಿ ಡಿಸ್ಕನೆಕ್ಟ್ ಮಾಡ್ಬಿಡ್ತೀನಿ. ಈ ಕೇಬಲ್ ನ ಇಲ್ಲಿಂದ ನಾನು ತೆಗೆದೆ. ಕಂಪ್ಲೀಟ್ ನೆಟ್ವರ್ಕ್ ನ ಒಂದ್ ಕಡೆ ಸರ್ಸೋಣ. ಇಲ್ಲಿ ಮಧ್ಯದಲ್ಲಿ 1-2 ರೌಟರ್ ನಾವು ಪ್ಲೇಸ್ ಮಾಡೋಣ. ಇಲ್ಲಿ ರೌಟಿಂಗ್ ಆಯ್ತಲ್ಲ. ಈಗ ಸಿಂಪಲ್ ಆಗಿರ್ಲಿ, 2 ರೌಟರ್ ತಗೊಳ್ತೇನೆ ನಾನೀಗ. 3 ರೌಟರ್ ಹೆವಿ ಆಗುತ್ತೆ. ಈಗ ಮತ್ತೊಂದು ರೌಟರ್ನ ಇಲ್ಲಿ ತಗೊಳ್ತೀನಿ. ಓಕೆ, ಈ ಮತ್ತೊಂದು ರೌಟರ್ ತಗೊಂಡು ಏನ್ ಮಾಡೋಣ, ಸ್ವಲ್ಪ ನಾವು ಇಲ್ಲಿ ಪ್ಲಾನ್ ಚೇಂಜ್ ಮಾಡೋಣಂತೆ. ಓಕೆ, ಓಕೆ ಫೈನ್. ಈಗ ಹಿಯರ್
ಇದೆಲ್ಲ ಹಾಗೆ ಐ ಪಿ ಅಡ್ರೆಸ್ ಸೆಟ್ ಮಾಡೋದು ಹೇಗಿದೆಯಲ್ಲ ಹೀಗೆ ಇರ್ಲಿ. ಇಲ್ಲಿ ಈ ಐ ಪಿ ಅಡ್ರೆಸ್ ನ ಮಧ್ಯಕ್ಕೆ ಏನ್ ಕೋಣ, ಈ ಇಂಟರ್ಫೇಸಿಗೆ ನಾನೇನು ಐ ಪಿ ಅಡ್ರೆಸ್ ಕೊಟ್ಟಿದ್ದೆ, ಜಸ್ಟ್ ಐ ವಿಲ್ ಚೆಕ್ ಒನ್ಸ್. ಶೋ ಐ ಪಿ ಇಂಟರ್ಫೇಸ್ ಬ್ರೀಫ್ ಅಂತ ನಾನು ಕೊಟ್ರೆ ಗಿಗಾಬಿಟ್ 0/0 ಈಗ 172.16.01 ಅಂತ ಕೊಟ್ಟಿದ್ದೆ. 172.16.01 ಅಂತ ಐ ಪಿ ಅಡ್ರೆಸ್ ಕೊಟ್ಟಿದ್ದಲ್ವಾ, ಈ ಇಂಟರ್ಫೇಸಿಗೆ ನಾನು ಕೊಟ್ಟಿದ್ದಲ್ವಾ. ಓಕೆ, ಆ ಇಂಟರ್ಫೇಸಿಗೆ ಬೇಡ, ಅದನ್ನ ಈ ಇಂಟರ್ಫೇಸಿಗೆ ಕೊಡೋಣ. ಓಕೆ, ಇಲ್ಲಿ ಚೇಂಜ್ ಮಾಡ್ಕೊಳ್ತೀನಿ, ಸ್ವಲ್ಪ ಪ್ಲಾನಿಂಗ್ ನ ಚೇಂಜ್ ಮಾಡ್ಕೊಳ್ತೀನಿ. ಇಲ್ಲಿ ಏನ್ ಮಾಡೋಣ, 202.10.100.0/24 ಅಂತ ಕೊಡ್ತೀನಿ ಇಲ್ಲಿ. ಓಕೆ, 202.10.100.1 100.2 ಈ ಇಂಟರ್ಫೇಸಿಗೆ ನಾನು ಐ ಪಿ ಅಡ್ರೆಸ್ ನ ಕೊಟ್ಕೊಳ್ತೀನಿ. ಓಕೆ, ಈಗ ಈ ರೌಟರ್ ಒಳಗಡೆ ನಾನು ಹೋಗ್ತೀನಿ, ಹೋಗ್ಬಿಟ್ಟು ಐ ಪಿ ಅಡ್ರೆಸ್ ನ ಚೇಂಜ್ ಮಾಡ್ತೀನಿ. ಇಂಟರ್ಫೇಸಿಗೆ 172 ಇತ್ತಲ್ವಾ, ಇದರ ಬದಲಾಗಿ ನಾನು 202 ರೇಂಜ್ ಅಲ್ಲಿ ಐ ಪಿ ಅಡ್ರೆಸ್ ನ ಸ್ಪೆಸಿಫೈ ಮಾಡ್ಕೊಳ್ತೀನಿ. ಕಾನ್ಫಿಗ್ ಟಿ ಇಂಟರ್ಫೇಸ್ ಗಿಗಾಬಿಟ್ ಈಥರ್ನೆಟ್ 0/0/1 ಐ ಪಿ ಅಡ್ರೆಸ್ 202.10.100.1 255.255.255.0 ದೆನ್ ನೋ ಶಟ್ ಕೊಡದಿದ್ರು ಇತ್ತು, ಯಾಕಂದ್ರೆ ಆಲ್ರೆಡಿ ಆನ್ ಆಗಿದೆ ಅದು. ಓಕೆ, ಐ ಪಿ ಅಡ್ರೆಸ್ ಇಲ್ಲಿ ಕೊಟ್ಕೊಂಡೆ. ಸಿಮಿಲರ್ಲಿ ಇಲ್ಲೂ ಕೂಡ ಈ ಐ ಪಿ ಅಡ್ರೆಸ್ ಕೊಟ್ಟಿದ್ದೀನಿ, ನೋ ಶಟ್ ಅಂತಲೂ ಕೂಡ ಕೊಟ್ಟಿದ್ದೀನಿ. ಇಲ್ಲ ರೆಡ್ ಕಾಣ್ತಾ ಇದೆ. ರೆಡ್ ಯಾಕೆ ಅಂತಂದ್ರೆ ಈ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರ್ತಕ್ಕಂತಹದಕ್ಕೆ ಕನೆಕ್ಟ್ ಆಗಿಲ್ಲ, ಇದು ಆಫ್ ಆಗಿರೋದ್ರಿಂದ ದರ್ ಇಸ್ ನಥಿಂಗ್, ನೋ ಪ್ರೋಟೋಕಾಲ್, ನೋ ಕಮ್ಯುನಿಕೇಶನ್ ಇಸ್ ಹ್ಯಾಪನಿಂಗ್ ಆಗಿರೋದ್ರಿಂದ ರೆಡ್ ಆಗಿ ಶೋ ಆಗ್ತಾ ಇದೆ. ಸೊ ಈಗ ಇದು ಮತ್ತೊಂದು ರೌಟರ್ ಒಳಗಡೆ ಹೋಗ್ತೀನಿ. ಇಲ್ಲಿ ನಾನೇನ್ ಮಾಡ್ತೀನಿ, ಹೋಗ್ಬಿಟ್ಟು ಕಮಾಂಡ್ ಲೈನ್ ಇಂಟರ್ಫೇಸ್ ನೋ ಅಂತ ಕೊಟ್ಬಿಟ್ಟು ಎನೇಬಲ್ ಓಕೆ ಇಂಟರ್ಫೇಸ್ ಯಾವುದು, ಗಿಗಾಬಿಟ್ ಈಥರ್ನೆಟ್ 0/0/1 ಅಲ್ವಾ. ಓಕೆ, ಕಾನ್ಫಿಗ್ ಟಿ ಇಂಟರ್ಫೇಸ್ ಗಿಗಾಬಿಟ್ ಈಥರ್ನೆಟ್ 0/0/1 ಐ ಪಿ ಅಡ್ರೆಸ್ 202.10.100.2 255.255.255.0 then type no shut. Okay, show IP interface brief. Show IP interface brief. Okay. See, ನಾನು IP address ಸೆಟ್ ಮಾಡಿ ಆನ್ ಮಾಡಿದ ತಕ್ಷಣ ಪ್ರೋಟೋಕಾಲ್ ಇಲ್ಲೇನಾಯ್ತು, ಗ್ರೀನ್ ಅಲ್ಲಿ ಟರ್ನ್ ಆಯ್ತು, ರೆಡ್ ಇರೋದಲ್ವಾ. ಓಕೆ, ಅದೇ ರೀತಿ ಈ ಗಿಗಾಬಿಟ್ ಈಥರ್ನೆಟ್ 0/0 ಕೂಡ ಈ ಐ ಪಿ ಅಡ್ರೆಸ್ ಕೊಟ್ಕೊಳ್ತೀನಿ, 172.16.0.01 ಕೊಟ್ಕೊಳ್ತೀನಿ. ಓಕೆ, ಕಾನ್ಫಿಗ್ ಟಿ ಇಂಟರ್ಫೇಸ್ ಗಿಗಾಬಿಟ್ ಈಥರ್ನೆಟ್. ನಾನು ಹೋಗ್ತಿರೋ ಫೇಸ್ ಸ್ಪೀಡ್ ಅಂತ ಅನ್ಸ್ತಾ ಇಲ್ವಾ? ಕರೆಕ್ಟ್ ಇದೆನಾ? ಐ ಪಿ ಅಡ್ರೆಸ್ 16.0.1 255.255.255.0 then type no shut. Okay, show IP interface brief. Okay, IP address ಎಲ್ಲ ಕಡೆ ಸೆಟ್ ಆಯ್ತು. ಫೈನ್. ಈಗ ಅವಾಗ್ಲೇ ನಾನು ಇಲ್ಲಿಂದ ಈ ಕಂಪ್ಯೂಟರ್ ಜೊತೆಗೆ ಕಮ್ಯುನಿಕೇಶನ್ ಮಾಡಬಲ್ಲವನಾಗಿದ್ದೆ, ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು ನನ್ನ ಕೈಲಿ. ಬಟ್ ಈಗ ನೋಡೋಣ, ಈಗ ಇದರಿಂದ ಮತ್ತೆ ನಾನು ಪಿಂಗ್ ಮಾಡಿದ್ರೆ ಆಗುತ್ತಾ ಅಂತ. ರಿಪ್ಲೈ ಬಂದಿತ್ತಲ್ವಾ, ಸೇಮ್ ಡಿವೈಸ್, ನಾನೇನೇನು ಚೇಂಜ್ ಮಾಡಿಲ್ಲ, ಮಧ್ಯದಲ್ಲಿ ಒಂದು ರೌಟರ್ನ ಎಕ್ಸ್ಟ್ರಾ ಹಾಕಿದ್ದೀನಿ ಅಷ್ಟೇ. ಏನ್ ಬರ್ತಾ ಇದೆ, ಡೆಸ್ಟಿನೇಷನ್ ಹೋಸ್ಟ್ ಅನ್ರೀಚಬಲ್ ಅಂತ ಬರ್ತಾ ಇದೆ. ಇಲ್ಲಿಂದ ಹೋಯ್ತು, ಬಟ್ ಡೆಸ್ಟಿನೇಷನ್ ಹೋಸ್ಟ್ ನನ್ ರೀಚಲ್ಲಿ ಇಲ್ಲ, ರೀಚ್ ಆಗ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತಕ್ಕಂಥ ಇನ್ಫಾರ್ಮೇಶನ್ ಬರ್ತಾ ಇದೆ. ರಿಕ್ವೆಸ್ಟ್ ಟೈಮ್ ಡಾಟ್ ಡೆಸ್ಟಿನೇಷನ್ ಹೋಸ್ಟ್ ಅನ್ರೀಚೇಬಲ್ ಬರ್ತಾ ಇದೆ, ನಾನು ಪಿಂಗ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ. ಓಕೆ, ಸೊ ಇಲ್ಲಿಂದ ನಾನು ಇದಕ್ಕೆ ಪಿಂಗ್ ಮಾಡಿದ್ರೆ ಏನ್ ರೆಸ್ಪಾನ್ಸ್ ಬರುತ್ತೆ ನೋಡೋಣ. ಪಿಂಗ್ 192.168.10.100. ಇಲ್ಲೂ ಕೂಡ ಆಬ್ವಿಯಸ್ಲಿ ರೆಸ್ಪಾನ್ಸ್ ಬರಲ್ಲ, ಯಾಕೆ ಡಿಫಾಲ್ಟ್ ಗೇಟ್ವೇ ಅಡ್ರೆಸ್ ಕೂಡ ಇದೆ, ಎಲ್ಲವೂ ಕೂಡ ಇದೆ. ಏನಾಗ್ತಾ ಇದೆ ಇಲ್ಲಿ ಪ್ರಾಬ್ಲಮ್, ಇಲ್ಲಿ ಡಿಫಾಲ್ಟ್ ಗೇಟ್ವೇ ಅಡ್ರೆಸ್ ಇಲ್ವಾ ಐ ಪಿ ಕಾನ್ಫಿಗರೇಷನ್ ಅಲ್ಲಿ? ಹೌದು, ಇದೆಯಲ್ವಾ ಡಿಫಾಲ್ಟ್ ಗೇಟ್ವೇ ಅಡ್ರೆಸ್ 172.16.0.1 ಇದೆ ಅಲ್ವಾ. ಬಟ್ ಪ್ರಾಬ್ಲಮ್ ಏನು, ಇಲ್ಲಿಂದ ಇಲ್ಲಿವರೆಗೂ ಪ್ಯಾಕೆಟ್ ಬರುತ್ತೆ, ಅರ್ಥ ಆಯ್ತಲ್ವಾ. ಸೊ ಇಲ್ಲೇನಾಯ್ತು, ಈಗ ಈ ಎರಡೂ ನೆಟ್ವರ್ಕಿಗೆ ಈ ನೆಟ್ವರ್ಕ್ ರೌಟರ್ 0 ತಗೋಣ. ಈ ರೌಟರ್ 0ಗೆ
ಕಾಮನ್ ನೆಟ್ವರ್ಕ್ ಯಾವ್ಯಾವು, ಡೈರೆಕ್ಟ್ಲಿ ಕನೆಕ್ಟೆಡ್ ನೆಟ್ವರ್ಕ್ ಯಾವ್ಯಾವು, ಡೈರೆಕ್ಟ್ಲಿ ಕನೆಕ್ಟೆಡ್ ನೆಟ್ವರ್ಕ್ಸ್ ಯಾವ್ಯಾವು ಅಂತ ನೋಡ್ತಾ ಹೋದಾಗ ಇಲ್ಲಿ 192 168 192 168 192.168.10.0 and 202.10.100.0 ಇವೆರಡು ನೆಟ್ವರ್ಕ್ ಬಗ್ಗೆ ಇದಕ್ಕೆ ಇನ್ಫಾರ್ಮೇಶನ್ ಇದೆ. ಓಕೆ, ಯಾಕೆ ಅಂತಂದ್ರೆ ಈ 192 168 10 ಡಾಟ್ ನೆಟ್ವರ್ಕ್ ಕೂಡ ಒಂದು ಕಡೆಯಿಂದ ಕನೆಕ್ಟ್ ಆಗಿದೆ, ಮತ್ತೊಂದು ಕಡೆಯಿಂದ 202.10.100 ನೆಟ್ವರ್ಕ್ ಕೂಡ ಮತ್ತೊಂದು ಕಡೆಯಿಂದ ಕನೆಕ್ಟ್ ಆಗಿದೆ. ಅರ್ಥ ಆಯ್ತಲ್ವಾ? ಅದೇ ರೀತಿ ಈ ರೌಟರ್ ನ ನೋಡ್ತಾ ಹೋದಾಗ ದಿಸ್ ರೌಟರ್ ಈಸ್ ಕನೆಕ್ಟೆಡ್ ಟು 172.16.0.0 ಅಂಡ್ 202.10.100.0. ಓಕೆ, 202.10.100.0 ಈ ರೌಟರ್ಗೆ ಈ ಎರಡು ನೆಟ್ವರ್ಕ್ ಬಗ್ಗೆ ಕೂಡ ಗೊತ್ತಿದೆ. ಅಂದ್ರೆ ಇವೆರಡರ ಮಧ್ಯದಲ್ಲಿರ್ತಕ್ಕಂಥ ಕಾಮನ್ ನೆಟ್ವರ್ಕ್ ಯಾವುದು, 202.10.100.0. ಅಂದ್ರೆ ಇವೆರಡಕ್ಕೂ ಕೂಡ ಗೊತ್ತಿರತಕ್ಕಂಥದ್ದು ಯಾವುದು, ಇದು. ಯಾಕಂದ್ರೆ ಇದು ಕೂಡ ಡೈರೆಕ್ಟ್ ಆಗಿ ನೆಟ್ವರ್ಕ್ ಕನೆಕ್ಟ್ ಆಗಿದೆ, ಇದು ಕೂಡ ಡೈರೆಕ್ಟ್ ಆಗಿ ಈ ನೆಟ್ವರ್ಕ್ ಗೆ ಕನೆಕ್ಟ್ ಆಗಿದೆ. ಇದು ಕೂಡ ದಿಸ್ ಇಸ್ ಅ ಕಾಮನ್ ನೆಟ್ವರ್ಕ್ ಬಿಟ್ವೀನ್ ದೀಸ್ ಟೂ ರೌಟರ್ಸ್. ಹಾಗಾದ್ರೆ ಈ ರೌಟರ್ಗೆ ಯಾವ ನೆಟ್ವರ್ಕ್ ಬಗ್ಗೆ ಮಾಹಿತಿ ಇಲ್ಲ, ಯಾವ ನೆಟ್ವರ್ಕ್ ಬಗ್ಗೆ ಮಾಹಿತಿ ಇಲ್ಲ ಅಂತಂದ್ರೆ this router does not know the information about 192.168.10.0 ಬಗ್ಗೆ ಇದಕ್ಕೆ ಮಾಹಿತಿ ಇಲ್ಲ. ಅದೇ ರೀತಿ ಈ ರೌಟರಿಗೆ ಓಕೆ, ನೋ ಇನ್ಫೋ. ಸಿಮಿಲರ್ಲಿ ದಿಸ್ ರೌಟರ್ ಡಸ್ ನಾಟ್ ನೋ ಅಬೌಟ್ ದಿಸ್ ನೆಟ್ವರ್ಕ್. ಓಕೆ, ಇದಕ್ಕೆ 172.16.0.0 ನೆಟ್ವರ್ಕ್ ಬಗ್ಗೆ ಇದಕ್ಕೆ ಮಾಹಿತಿ ಇಲ್ಲ. ಅರ್ಥ ಆಯ್ತಲ್ವಾ? ಸೊ ಈಗ ನಾನೇನ್ ಮಾಡಬೇಕು, ಈ ರೌಟರ್ಗೆ ಹೋಗ್ಬಿಟ್ಟು ಈ ನೆಟ್ವರ್ಕ್ ಬಗ್ಗೆ ತಿಳಿಸ್ಕೊಡ್ಬೇಕು. ಅಂದ್ರೆ ಈ ನೆಟ್ವರ್ಕ್ ಒಂದಿದೆ, ಈ ನೆಟ್ವರ್ಕ್ ಗೆ ನೀನು ಹೋಗ್ಬೇಕು ಅಂತಂದ್ರೆ ಗಿಗಾಬಿಟ್ ಇಥರ್ನೆಟ್ 0/0 ಮುಖಾಂತರ ನೀನು ಈ ನೆಟ್ವರ್ಕ್ ಗೆ ರೀಚ್ ಆಗಬಹುದು. ಅಂದ್ರೆ ಈ ರೌಟರ್ ನ ಈ ಇಂಟರ್ಫೇಸ್ ನ ಮುಖಾಂತರ ಹೋದ್ರೆ ನೀನ್ ಈ ನೆಟ್ವರ್ಕ್ ಗೆ ರೀಚ್ ಆಗ್ತೀಯಾ. ಅದೇ ರೀತಿ ಈ ರೌಟರ್ಗೆ ನಾನು ಹೇಳಬೇಕು, ಇಲ್ಲಿ ರೌಟರ್ಗೆ ನೋಡು, ರೌಟರ್ 1 ಇಫ್ ಯು ವಿಶ್ ಟು ಗೋ ಟು 192.168.10.0 ನೆಟ್ವರ್ಕ್ ಗೆ ನೀನು ತಲುಪಬೇಕಾದ್ರೆ ರೌಟರ್ 0 ನ ಗಿಗಾಬಿಟ್ ಇಥರ್ನೆಟ್ 0/0 ಇಂಟರ್ಫೇಸ್ ಮುಖಾಂತರ ಇನ್ನಾದ್ರೆ ನೀನು ಆ ರೌಟರ್ಗೆ ಹೋಗಿ ತಲುಪ್ತೀಯಾ ಅನ್ನೋ ಇನ್ಫಾರ್ಮೇಶನ್ ನ ನಾನು ಇಬ್ಬರಿಗೂ ಕೂಡ ಶೇರ್ ಮಾಡಬೇಕು. ದೆನ್ ಓನ್ಲಿ ದೇ ಕ್ಯಾನ್ ಏಬಲ್ ಟು ಕಮ್ಯುನಿಕೇಟ್ ವಿತ್ ಈಚ್ ಅದರ್. ಅರ್ಥ ಆಯ್ತಲ್ವಾ? ಅವಾಗ ಯಾಕಂದ್ರೆ ಇದು ಗೊತ್ತಿಲ್ಲ, ನಾನು ಹೇಳಿದ್ರೆ ತಾನೇ ಮುಂದೇನಿದೆ ಅಂತಕ್ಕಂಥದ್ದು ರೌಟರ್ಗೆ ಗೊತ್ತಾಗೋದು. ಅದನ್ನ ಸ್ಟ್ಯಾಟಿಕ್ ವೇ ನಲ್ಲಿ ನಾನು ಕಾನ್ಫಿಗರ್ ಮಾಡಿ ತೋರಿಸ್ತೀನಿ. ಅರ್ಥ ಆಯ್ತಲ್ವಾ? ಒಂದ್ಸರಿ ಅದನ್ನ ಕಾನ್ಫಿಗರ್ ನಾನು ಮಾಡದ್ದೇ ಆದ್ರೆ ದೆನ್ ದೀಸ್ ಟೂ PC ವಿಲ್ ಬಿ ಏಬಲ್ ಟು ಕಮ್ಯುನಿಕೇಟ್ ವಿತ್ ಈಚ್ ಅದರ್. ಕ್ಲಿಯರ್? ಈಗ ನಾನೇನ್ ಮಾಡ್ಬೇಕು, ನನ್ನ ಮೊದಲ ಆದ್ಯತೆ ಏನು, ನಾನು ಈಗ ಇವು ಕಮ್ಯುನಿಕೇಶನ್ ಮಾಡಿಸ್ಬೇಕು ಅಂತಂದ್ರೆ ಈ ನೆಟ್ವರ್ಕ್ ಕುರಿತಾಗಿ ಇದಕ್ಕೆ ನಾನು ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡಬೇಕು. ಅದೇ ರೀತಿ ಈ ನೆಟ್ವರ್ಕ್ ಕುರಿತಾಗಿ ಇದಕ್ಕೆ ನಾನು ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡಬೇಕು. ಇಬ್ರಿಗೂ ಕೂಡ ನಾನು ಅಪ್ಡೇಟ್ ಮಾಡ್ಬೇಕು. ಈಗ ಏನಿದೆ ಇದ್ರ ಒಳಗಡೆ ರೌಟಿಂಗ್ ಇನ್ಫಾರ್ಮೇಶನ್ ಬೇಸ್ ಅಲ್ಲಿ ರೌಟರ್ ಒಳಗಡೆ ಒಂದು ರೌಟಿಂಗ್ ಇನ್ಫಾರ್ಮೇಶನ್ ಬೇಸ್ ಅಂತ ಇರ್ತದೆ. ರೌಟಿಂಗ್ ಇನ್ಫಾರ್ಮೇಶನ್ ಬೇಸ್ ಅಂತಂದ್ರೆ ಅದು ರೌಟಿಂಗ್ ಟೇಬಲ್ ನ ಮೇಂಟೈನ್ ಮ್ಯಾನೇಜ್ ಮಾಡುತ್ತೆ. ಅಂದ್ರೆ ಯಾವ ನೆಟ್ವರ್ಕ್ ಗೆ ನಾನು ಕನೆಕ್ಟ್ ಆಗಿದ್ದೀನಿ, ಯಾವ ನೆಟ್ವರ್ಕ್ ಇನ್ಫಾರ್ಮೇಶನ್ ನನಗೆ ಗೊತ್ತು ಅಂತಕ್ಕಂಥ ಮಾಹಿತಿ. ಇಫ್ ಯು ಟೈಪ್ ಶೋ IP ರೂಟ್ ಅಂತ ನಾನು ಟೈಪ್ ಮಾಡಿ ಎಂಟರ್ ಅಂತ ಕೊಟ್ರೆ ಇದೊಂದು ಕಮಾಂಡ್ ಶೋ IP ರೂಟ್. ಈಗ ಇಲ್ಲೇನ್ ತೋರಿಸ್ತಾ ಇದೆ ನನಗೆ ಅಂತ ನೋಡ್ತಾ ಹೋದಾಗ ಇದು ಇಲ್ಲಿ ಇನ್ಫಾರ್ಮೇಶನ್ ತೋರಿಸ್ತಾ ಇದೆ. ಏನ್ ಇನ್ಫಾರ್ಮೇಶನ್? ಲೆಟ್ಸ್ ಹ್ಯಾವ್ ಅ ಲುಕ್ ಹಿಯರ್. ಕನೆಕ್ಟೆಡ್ CC ಅಂತ ಏನಿದೆಯಲ್ವಾ ಅದನ್ನ ಮಾತ್ರ ನಾವಿಲ್ಲಿ ಗಮನಕೋಣ. ಓಕೆ, ಇಲ್ಲಿ ಏನಿದೆ ಕನೆಕ್ಟೆಡ್ 192.168.10.0. ಓಕೆ, 192.168.10.0 ನೆಟ್ವರ್ಕ್. ಓಕೆ, 10.1 is a IP address, but 10.1 is a part of 10.0 network, isn't it? ಯಾಕಂದ್ರೆ 10.0 ನೆಟ್ವರ್ಕ್ ಪ್ರಾರಂಭ ಆಯ್ತು ಅಂದ್ರೆ 1 2 3 4 5 6 ಅಪ್ ಟು 254 ವರೆಗೂ IP ಅಡ್ರೆಸ್ ನನಗೆ ಇದರಲ್ಲಿ ಸಿಗುತ್ತೆ. ಕ್ಲಿಯರ್? ದಿಸ್ ಇಸ್ ಅ ಪಾರ್ಟ್ ಆಫ್ 10.0 ಕನೆಕ್ಟ್ ಆಗಿದೆ ಅಲ್ವಾ. /24 is directly connected where on my gigabit ethernet 0/0.0 ಇಂಟರ್ಫೇಸ್. ನಾನು ಈ ನೆಟ್ವರ್ಕ್ ಗೆ ನನ್ನ ಈ ಇಂಟರ್ಫೇಸ್ ಅಲ್ಲಿ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದ್ದೀನಿ. ಅದೇ ರೀತಿ ಸಿಮಿಲರ್ಲಿ ಮತ್ತೊಂದು ನೆಟ್ವರ್ಕ್ ಯಾವುದು
202.10.100.0 ಇದೇನು ಹೇಳ್ತಾ ಇದೆ ನನಗೆ 202.10.100 ನೆಟ್ವರ್ಕ್ಗೆ ನಾನು ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದ್ದೀನಿ ನನ್ನ ಈ ಇಂಟರ್ಫೇಸ್ ಅಲ್ಲಿ. ಓಕೆ, ಅರ್ಥ ಆಯ್ತಲ್ಲ. ಬಟ್ ವಾಟ್ ಅಬೌಟ್ ದಿಸ್ ನೆಟ್ವರ್ಕ್ 172.16.0 ನೆಟ್ವರ್ಕ್? Okay, can we see that information over here? Can we able to see? No, I can't see any 172.16.0 network here. ನನಗೆ ಯಾವುದೇ ರೀತಿ 172 ನೆಟ್ವರ್ಕ್ ನನಗೆ ಕಾಣ್ತಾ ಇಲ್ಲ, ಕಂಡು ಬರ್ತಾ ಇಲ್ಲ. ಓಕೆ, ಸೊ ಈಗ ನಾನೇನ್ ಮಾಡ್ಬೇಕು, ಇದಕ್ಕೆ ನಾನು ತಿಳಿಸಿ ಹೇಳಬೇಕು ಆ ನೆಟ್ವರ್ಕ್ ನೀನು ಹೇಗೆ ರೀಚ್ ಆಗ್ಬೇಕು ಅಂತ. ಅದನ್ನ ನಾವು ಸ್ಟ್ಯಾಟಿಕ್ ವೇ ನಲ್ಲಿ ಮಾಡ್ತಾ ಹೋಗೋಣಂತೆ. ಸ್ಟ್ಯಾಟಿಕ್ ವೇ ನಲ್ಲಿ ನಾವು ಮಾಡ್ತಾ ಹೋಗೋಣ. ಹೇಗೆ? ಗೋ ಟು ಗ್ಲೋಬಲ್ ಕಾನ್ಫಿಗರೇಷನ್ ಮೋಡ್. ಗ್ಲೋಬಲ್ ಕಾನ್ಫಿಗರೇಷನ್ ಮೋಡ್ ಅಲ್ಲಿ ಹೋಗ್ಬಿಟ್ಟು ನನಗೆ ಹೇಳಬೇಕು IP ರೂಟ್. ಓಕೆ, ಎಲ್ಲಿಗೆ, ಯಾವ ರೂಟ್? IP ರೂಟ್ 172.16.0.0 ಸ್ಪೇಸ್ ಏನು ಡೆಸ್ಟಿನೇಷನ್ ಪ್ರಿಫಿಕ್ಸ್ ಆರ್ ಮಾಸ್ಕ್ ಕೇಳ್ತಾ ಇದೆ. 255.255.255.0 ಅದಾದ ನಂತರ ಈ ಒಂದು ನೆಟ್ವರ್ಕ್, ಈ ಒಂದು ಪ್ರಿಫಿಕ್ಸ್ ಇರ್ತಕ್ಕಂತಹ ನೆಟ್ವರ್ಕ್ಗೆ ನೀನು ರೀಚ್ ಆಗ್ಬೇಕು ಅಂತಂದ್ರೆ ನೆಕ್ಸ್ಟ್ ಕ್ವಶನ್ ಮಾರ್ಕ್ ಹಾಕಿದೆ. ಏನ್ ಹೇಳ್ತಾ ಇದೆ? ಫಾರ್ವರ್ಡಿಂಗ್ ರೋಟರ್ಸ್ ಅಡ್ರೆಸ್. ಇಲ್ಲಿ ನಾನು ಯಾವ ರೌಟರ್ ಮುಖಾಂತರ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಬಹುದು. ಯಾವ ರೌಟರ್ ಮುಖಾಂತರ? ಈ ರೌಟರ್ನ ಈ IP ಅಡ್ರೆಸ್ ಮುಖಾಂತರ. ಅಂದ್ರೆ ಈ ರೌಟರ್ದ ಈ IP ಅಡ್ರೆಸ್ ಏನು? IP ಅಡ್ರೆಸ್ ನ ಇಲ್ಲಿ ಮೆನ್ಷನ್ ಮಾಡಬೇಕು. ಏನಾದ IP ಅಡ್ರೆಸ್? 202.10.100.2 is the IP address of this interface. ಅರ್ಥ ಆಯ್ತಲ್ಲ? ಅದು IP address of this interface. ಓಕೆ, ಈಗ IP ಅಡ್ರೆಸ್ ಬೇಕಾದ್ರೂ ಕೊಡಬಹುದು, ಅಥವಾ ನೀವು ಇಲ್ಲಿ ಡೈರೆಕ್ಟ್ ಆಗಿ ಈ ಇಂಟರ್ಫೇಸ್ ನ ಬೇಕಾದ್ರೆ ಗಿಗಾಬಿಟ್ ಇಥರ್ನೆಟ್ ಆ ಇಂಟರ್ಫೇಸ್ ನ ಬೇಕಾದ್ರೂ ಇಲ್ಲಿ ಸ್ಪೆಸಿಫೈ ಮಾಡಬಹುದು. ಬಟ್ ಫಸ್ಟ್ ಪ್ರಿಫರೆನ್ಸ್ ಏನು? ಫಾರ್ವರ್ಡಿಂಗ್ ರೌಟರ್ಸ್ IP ಅಡ್ರೆಸ್ ಇಸ್ ದ ಬೆಸ್ಟ್ ವೇ. ಅರ್ಥ ಆಯ್ತಲ್ಲ? ಇಲ್ಲಿ ಫಾರ್ವರ್ಡಿಂಗ್ ರೌಟರ್ಸ್ IP ಅಡ್ರೆಸ್ ಅನ್ನ ಇಲ್ಲಿ ನಾನು ಸ್ಪೆಸಿಫೈ ಮಾಡಿದೆ. ಸ್ಟ್ಯಾಟಿಕ್ ರೂಟ್ ಕಾನ್ಫಿಗರೇಷನ್ ಮಾಡೋ ವಿಧಾನ ಇದು. ಪ್ರೆಸ್ ಎಂಟರ್. ಅರ್ಥ ಆಯ್ತಲ್ವಾ? ಇಷ್ಟೇ. ಈಗ ಇದೇ ಕೆಲಸನ ನಾನೇನ್ ಮಾಡ್ಬೇಕು, ಐ ಡೈರೆಕ್ಟ್ ಕಾಪಿ ದಿಸ್ ಎಂಟೈರ್. ಕಾಪಿ ಮಾಡೋದು ಬೇಡ, ಟೈಪ್ ಮಾಡೋಣ. ಇದಾಯ್ತಲ್ವಾ? ಈಗ I will go back by typing Control Z. Once again, if you type show IP route ಅಂತ ನಾನು ಟೈಪ್ ಮಾಡಿ ನೋಡಿದಾಗ ಇಲ್ಲಿ ಎಸ್ ಅಂತ ತೋರಿಸ್ತಾ ಇದೆ. ಎಸ್ ಅಂತಂದ್ರೇನು? ಸ್ಟ್ಯಾಟಿಕ್ ರೌಟ್ ಅಂತ ಅರ್ಥ. ಇಲ್ಲಿ ಎಸ್ ಅಂತ ಇದೆಯಲ್ವಾ, ಇದು ಸ್ಟ್ಯಾಟಿಕ್ ರೌಟ್ ಅಂತ ಅರ್ಥ. ಇಲ್ಲಿ 172.16.0.0/24. ಅದೇ ರೀತಿ ಇಲ್ಲಿ 1/0 ವಯಾ 202.10.100.2 ಅಂತ ಇದೆ. ಈ 1 ಅಂತಂದ್ರೇನು? ಇದನ್ನ ಅಡ್ಮಿನಿಸ್ಟ್ರೇಟಿವ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಇದನ್ನ ನಾವು ಅಡ್ಮಿನಿಸ್ಟ್ರೇಟಿವ್ ಡಿಸ್ಟೆನ್ಸ್ ಅಂತ ಕರಿತೀವಿ. AD ಅಂತಲೂ ಕೂಡ ಕರೀತಾರೆ. ಇನ್ ಶಾರ್ಟ್ AD, ಅಡ್ಮಿನಿಸ್ಟ್ರೇಟಿವ್ ಡಿಸ್ಟೆನ್ಸ್. ಓಕೆ, ಅಂದ್ರೆ ಈ ಅಡ್ಮಿನಿಸ್ಟ್ರೇಟಿವ್ ಡಿಸ್ಟೆನ್ಸ್ ಸ್ಟ್ಯಾಟಿಕ್ ರೂಟ್ ನೀವು ಕಾನ್ಫಿಗರ್ ಮಾಡಿದಾಗ ಅದ್ರದ್ದು ಅಡ್ಮಿನಿಸ್ಟ್ರೇಟಿವ್ ಡಿಸ್ಟೆನ್ಸ್ 1 ಇರ್ತದೆ. ಅರ್ಥ ಆಯ್ತಲ್ವಾ? ಪ್ರತಿ ಪ್ರೋಟೋಕಾಲ್ದು ಒಂದು ಅಡ್ಮಿನಿಸ್ಟ್ರೇಟಿವ್ ಡಿಸ್ಟೆನ್ಸ್ ಇರುತ್ತೆ. ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳ್ತೀನಿ. ಸ್ಟ್ಯಾಟಿಕ್ ರೋಡ್ ಅಡ್ಮಿನಿಸ್ಟ್ರೇಟಿವ್ ಡಿಸ್ಟೆನ್ಸ್ ಏನು ಅಂತ ಕೇಳಿದ್ರೆ ಹೇಳ್ಬೇಕು 1 ಅಂತ. ಅದೇ ರೀತಿ ಇದು ಮೆಟ್ರಿಕ್ ಅಂತ, ಅಂದ್ರೆ ನನ್ನಿಂದ ಎಷ್ಟು ದೂರದಲ್ಲಿದೆ ಅಂತಕ್ಕಂತಹದ್ದು. ಅರ್ಥ ಆಯ್ತಲ್ವಾ? ಇದು ಮೆಟ್ರಿಕ್ ಕ್ಯಾಲ್ಕುಲೇಷನ್ ಮಾಡೋದು, ಮೆಟ್ರಿಕ್ ವ್ಯಾಲ್ಯೂನ ನಿನ್ ತೋರಿಸುತ್ತೆ. ಇಲ್ಲಿ ಸದ್ಯಕ್ಕೆ 0 ಅಂತ ತೋರಿಸ್ತಾ ಇದೆ. ಸೊ ಇದು ಮೆಟ್ರಿಕ್. ಅರ್ಥ ಆಯ್ತಲ್ವಾ? ಸೊ ಇದು ನನ್ನಿಂದ ಎಷ್ಟು ದೂರದಲ್ಲಿದೆ ಅಂತಕ್ಕಂಥದ್ದು. ಇದು ಫಸ್ಟ್ ಅಡ್ಮಿನಿಸ್ಟ್ರೇಟಿವ್ ಡಿಸ್ಟೆನ್ಸ್, ದೆನ್ ದ ನೆಕ್ಸ್ಟ್ ವ್ಯಾಲ್ಯೂಸ್ ಮೆಟ್ರಿಕ್. ಅಂದ್ರೆ ಅದು ಮೆಟ್ರಿಕ್ ಅಂತ ನಾವು ಅದನ್ನ ಕರಿತೀವಿ. ಓಕೆ, ಈಗ ಹೇಗೆ ನಾವು ಮೆಜರ್ಮೆಂಟ್ ಮಾಡ್ತೀವಲ್ವಾ? ಮೆಜರ್ಮೆಂಟ್ ಏನು? ಈಗ ನಾನು ರಸ್ತೆನ ಮೆಜರ್ ಮಾಡಬೇಕು. ರಸ್ತೆನ ಮೆಜರ್ ಮಾಡಬೇಕು. ಎಷ್ಟು ದೂರದಲ್ಲಿದೆ ನನಗೆ ಬೆಂಗಳೂರಿಂದ ಚನ್ನಪಟ್ಟಣ ಎಷ್ಟು ದೂರದಲ್ಲಿದೆ? ಹೇಗೆ ಮೆಜರ್ ಮಾಡ್ತೀನಿ? ಇನ್ ಟರ್ಮ್ಸ್ ಆಫ್ ಮೀಟರ್ಸ್ ಅಥವಾ ಮೈಲ್ಸ್. ಹಾಗೆ 60 ಕಿಲೋಮೀಟರ್ ಇದೆ, ಇಲ್ಲ 40 ಮೈಲ್ಸ್ ಇದೆ ಅಲ್ವಾ? ಅದೇ ರೀತಿ ನಾನು ಮಿಲ್ಕ್ ನ ಮೆಜರ್ ಮಾಡಬೇಕು. ಅದನ್ನ ಮೀಟರ್ಸ್ ಅಲ್ಲ, ಅದನ್ನ ಲೀಟರ್ಸ್ ಅಲ್ಲಿ ಮೆಜರ್ ಮಾಡ್ತೀನಿ. ಅರ್ಥ ಆಯ್ತಲ್ಲ? ಅಂದ್ರೆ ಪ್ರತಿಯೊಂದಕ್ಕೊಂದು ಯೂನಿಟ್ ಅಂತ ಇರುತ್ತೆ ಮೆಜರ್ಮೆಂಟ್ ಗೆ. ಅದೇ ರೀತಿ ಇದೇನಿದೆ ಅಂತಂದ್ರೆ ಈ ಮೆಟ್ರಿಕ್ ಏನಿದೆಯಲ್ಲ, ಎಷ್ಟು ದೂರದಲ್ಲಿದೆ ಅಂತಕ್ಕಂತಹದ್ದನ್ನ ಮೆಜರ್ ಮಾಡ್ಲಿಕ್ಕೆ ಇರ್ತಕ್ಕಂಥ ಒಂದು ಮಾನದಂಡ. ಓಕೆ, ಆ ನೆಟ್ವರ್ಕ್ ನನ್ನಿಂದ ಎಷ್ಟು ದೂರದಲ್ಲಿದೆ ಅನ್ನೋದಕ್ಕೆ ಅದು ಹೇಗೆ ಅನ್ನೋದು ನೆಕ್ಸ್ಟ್ ಕಮಿಂಗ್ ಕ್ಲಾಸಸ್ ಗಳಲ್ಲಿ ಇನ್ನ ಡೀಟೇಲ್ಡ್ ಆಗಿ ಬರ್ತಾ ಹೋಗ್ತದೆ. ಇಷ್ಟ ಆಯ್ತು. ಇಲ್ಲಿ ಸ್ಟ್ಯಾಟಿಕ್ ರೂಟ್ ಏನಾಯ್ತು? ಸ್ಪೆಸಿಫೈ ಆದೆ. ಅದೇ ರೀತಿ ಈಗ ಮತ್ತೊಮ್ಮೆ ನಾನು ಪಿಂಗ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಇಲ್ಲಿಂದ. ಈಗ ಏನ್ ರಿಪ್ಲೈ ಬರುತ್ತೆ ನೋಡೋಣ. ರಿಕ್ವೆಸ್ಟ್ ಟೈಮ್ ಹಾಗೆ ಈಗಲೂ ಕೂಡ ಕಮ್ಯುನಿಕೇಶನ್ ಆಗ್ತಾ ಇಲ್ಲ. ರೀಸನ್ ಏನು ಅಂತಂದ್ರೆ ಇಲ್ಲಿಂದ ಬಹುಶಃ ಹೋಗಿದೆ,
ಹೋಗಾದ್ಮೇಲೆ ರಿಟರ್ನ್ ಪಾತ್ ವಾಪಸ್ ಬರೋದು ಗೊತ್ತಾಗ್ಬೇಕಲ್ವಾ? ಯಾಕಂದ್ರೆ ಇದಕ್ಕೆ ಈ ನೆಟ್ವರ್ಕ್ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ. ಸೊ ಈ ರೌಟರ್ ಒಳಗಡೆ ಹೋಗ್ಬಿಟ್ಟು ಈಗ ನಾವೇನ್ ಮಾಡೋಣ, ಈ ರೌಟರ್ ಒಳಗಡೆ ಹೋಗ್ಬಿಟ್ಟು ಎನೇಬಲ್ ಕಾನ್ಫಿಗ್ ಟಿ IP ರೌಟ್, ಅದಕ್ಕಿಂತ ಮುಂಚೆ ಶೋ IP ರೌಟ್ ನ ನೋಡ್ತಾ ಹೋದಾಗ, ಶೋ IP ರೌಟ್ ಅನ್ನು ನೋಡ್ತಾ ಹೋದಾಗ ಅದೇ ಕನೆಕ್ಟೆಡ್ ರೌಟ್ 172.16. route ಬಗ್ಗೆ ಗೊತ್ತಿದೆ, 202.10.100 router ಬಗ್ಗೆ ಗೊತ್ತಿದೆ, ಬಿಕಾಸ್ ದೇ ಆರ್ ಡೈರೆಕ್ಟ್ಲಿ ಕನೆಕ್ಟೆಡ್ routes. Okay, so it doesn't know the information about 192.168.10.0 network. So here I need to specify that information by manually configuring. Okay, that's what we call as a static routing. But type IP route, then followed by the IP network address of the destination route 192.168.10.0. 255.255.255.0 is the prefix, means subnet mask. Then if you put question mark again, forwarding router's IP address. Okay, ಇಲ್ಲಿಂದ ಯಾರೇ ಹೋದ್ರು ಕೂಡ ಈ ನೆಟ್ವರ್ಕ್ ರೀಚ್ ಆಗ್ಬೇಕು ಅಂತಂದ್ರೆ ಈ ರೌಟರ್ ನ ಈ ಇಂಟರ್ಫೇಸ್ ಮುಖಾಂತರ ಒಳಗಡೆ ಹೋಗ್ಬೇಕಾಗತ್ತೆ. ಈ ಇಂಟರ್ಫೇಸ್ ನ IP ಅಡ್ರೆಸ್ ನ ಇಲ್ಲಿ ಸ್ಪೆಸಿಫೈ ಮಾಡಬೇಕು. ಆ ಇಂಟರ್ಫೇಸ್ IP ಅಡ್ರೆಸ್ ಏನು, ಗಿಗಾಬಿಟ್ ಈಥರ್ನೆಟ್ 0/0/1 IP ಅಡ್ರೆಸ್ ಏನು ಅಂತ ನಾವು ನೋಡ್ತಾ ಹೋದಾಗ 202.10.100.1 is the IP address. Press enter. Then what I'll do, I will try to ping. Here ಇಲ್ಲಿಂದ ನಾನು ಏನ್ ಮಾಡ್ಕೊಳ್ತೀನಿ, ಪಿಂಗ್ ಮಾಡ್ತೀನಿ. ಓಕೆ, ಈಗ ಶೋ IP route ಅಂತ ನಾವು ನೋಡಿದ್ರೆ ಇಲ್ಲಿ ಸ್ಟ್ಯಾಟಿಕ್ ರೌಟ್ ನನಗೆ ಎನೇಬಲ್ ಆಯ್ತು. 192.168.10.0/24 admissive distance is 1 metric 0 via 202.10.100.1 ಮುಖಾಂತರ ನಾನು ಈ ನೆಟ್ವರ್ಕ್ಗೆ ರೀಚ್ ಆಗ್ಬಹುದು ಅಂತಕ್ಕಂಥದ್ದು ಇದಕ್ಕೆ ಮಾಹಿತಿ ಸಿಕ್ತು. ಈ ರೌಟರ್ಗೆ ಎಲ್ಲ ಇನ್ಫಾರ್ಮೇಶನ್ ಅಪ್ಡೇಟ್ ಆಯ್ತು. ಬಟ್ ನಾವು ಐ ಟ್ರೈ ಒನ್ಸ್ ಅಗೇನ್. ಈಗ ಏನಾಗುತ್ತೆ ನೋಡೋಣ. ರಿಪ್ಲೈ ಬಂತ? ಅವಾಗ್ಲೇ ಬರ್ತಾ ಇರ್ಲಿಲ್ಲ, ಬಟ್ ಈಗ ರಿಪ್ಲೈ ಬರ್ಲಿಕ್ಕೆ ಪ್ರಾರಂಭ ಆಯ್ತಲ್ವಾ? ವೈ? ಬಿಕಾಸ್ ಏನಾಯ್ತು ಅಂತಂದ್ರೆ ಈಗ ಇವೆರಡೂ ಕೂಡ ನೆಟ್ವರ್ಕ್ ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದೆ. ಯಾಕಂದ್ರೆ ಇಬ್ಬರಿಗೂ ಕೂಡ ಗೊತ್ತಾಯ್ತು ಈ ಒಂದು ನೆಟ್ವರ್ಕ್ ನ ಹುಡುಕೊಂಡು ಯಾರಾದ್ರೂ ಬಂದ್ರೆ ಅದನ್ನ ನಾನು ಎಲ್ಲಿ ಕಳಿಸ್ಬೇಕು ಅಂತಕ್ಕಂಥದ್ದು ಈ ರೌಟರ್ಗೆ ಗೊತ್ತಾಯ್ತು. ಅದೇ ರೀತಿ ಈ ರೌಟರ್ಗೆ ಈ ನೆಟ್ವರ್ಕ್ ನ ಹುಡುಕೊಂಡು ಯಾರಾದ್ರೂ ಬಂದ್ರೆ, ನನಗೆ ಕೇಳಿದ್ರೆ, ಈ ನೆಟ್ವರ್ಕ್ ನ ಕುರಿತಾಗಿ ಯಾರಾದ್ರೂ ಕೇಳಿದ್ರೆ ನಾನು ಅವ್ರನ್ನ ಎಲ್ಲಿ ಕಳಿಸ್ಬೇಕು ಅಂತ ಈ ಒಂದು ರೌಟರ್ಗೂ ಕೂಡ ಗೊತ್ತಾಯ್ತು. ಸೊ ಅವೆರಡೂ ಕೂಡ ಈಗ ರೌಟಿಂಗ್ ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ದಾವೆ. ಇಸ್ ದ ಕ್ಲಿಯರ್? ಸೊ ಈಗ ಒಂದ್ಸರಿ ಇವತ್ತೇನೇನ್ ಸೆಷನ್ ಮಾಡಿದೆ ಅದನ್ನ ಕ್ವಿಕ್ ಆಗಿ ರಿವೈಸ್ ಮಾಡೋಣ. ಇದನ್ನ ನಾನು ಸೇವ್ ಮಾಡ್ತೀನಿ. ಸೊ ಅದನ್ನ ನೆಕ್ಸ್ಟ್ ಕೂಡ ನಾನು ಹಾಗೆ ಕಂಟಿನ್ಯೂ ಮಾಡ್ಲಿಕ್ಕೆ ಅನುಕೂಲ ಆಗ್ಲಿ. ಸ್ಟ್ಯಾಟಿಕ್ ರೌಟಿಂಗ್ ಅಂತ ಇದನ್ನ ನಾನು ಸೇವ್ ಮಾಡ್ತೀನಿ. ಕ್ಲೋಸ್. ಓಕೆ, ಇದನ್ನ ಈಗ ನಾನು ಕ್ಲೋಸ್ ಮಾಡಿದೆ. ಒಂದ್ಸರಿ ಕ್ವಿಕ್ ಆಗಿ ರಿವೈಸ್ ಮಾಡೋಣ ಇವತ್ತೇನೇನ್ ನಾವು ಡಿಸ್ಕಷನ್ ಮಾಡಿದ್ವಿ ಅಂತ. ಏನೇನ್ ನಾವು ಡಿಸ್ಕಷನ್ ಮಾಡಿದ್ವಿ ಯಶವಂತ್ ಇವತ್ತು ನಾವು? ವಾಟ್ ಆಲ್ ದ ಥಿಂಗ್ಸ್ ವಿ ಡಿಸ್ಕಸ್ಡ್? IP routing, IP routing ನ ನಾವು ಡಿಸ್ಕಸ್ ಮಾಡಿದ್ವಿ. IP routing ಅಂತಂದ್ರೆ ಇಫ್ ಐ ವುಡ್ ಲೈಕ್ ಟು ಡಿಫೈನ್ ವಾಟ್ ಇಸ್ IP routing. IP routing ನಾನು ಡಿಫೈನ್ ಮಾಡೋದಾದ್ರೆ it is the mechanism which helps us to connect two different networks. Okay, with the help of IP routing we can connect two different networks together. ಅರ್ಥ ಆಯ್ತಲ್ವಾ? ಅಂದ್ರೆ taking packets from one device, sending it through the inter network through another device on a destination network. ಮತ್ತೊಂದು ಡೆಸ್ಟಿನೇಷನ್ ಇರ್ತಕ್ಕಂಥ ಮತ್ತೊಂದು ಡಿವೈಸ್ಗೆ ನಾನು ಸೆಂಡ್ ಮಾಡ್ತಕ್ಕಂಥ ಪ್ಯಾಕೆಟ್ ಗಳನ್ನ ಕಳಿಸಿ ಕೊಡ್ತಕ್ಕಂಥ ಒಂದು ಎಂಟೈರ್ ಪ್ರಾಸೆಸ್ಗೆ IP ರೌಟಿಂಗ್ ಅಂತ ಕರಿತೀವಿ. ಓಕೆ, ವಿತ್ ದ ಹೆಲ್ಪ್ ಆಫ್ ವಿಚ್ ವಿ ಕ್ಯಾನ್ ಕನೆಕ್ಟ್ ಡಿಫರೆಂಟ್ ನೆಟ್ವರ್ಕ್ಸ್. ಓಕೆ, ಈಗ IP ರೌಟಿಂಗ್ ನಾವು ಮಾಡ್ಬೇಕಂದ್ರೆ ಹೇಗೆ ನಾವು ಮಾಡಬಹುದು? IP ರೌಟಿಂಗ್ ನ ಒಂದು ಸ್ಟ್ಯಾಟಿಕ್ ವೇ ನಲ್ಲಿ IP ರೌಟಿಂಗ್ ನ ಕಾನ್ಫಿಗರ್ ಮಾಡಬಹುದು. ಸ್ಟ್ಯಾಟಿಕ್ ಮತ್ತೊಂದು ಡೈನಾಮಿಕ್ ವೇ ನಲ್ಲಿ ನಾವು IP ರೌಟಿಂಗ್ ನ ಕಾನ್ಫಿಗರ್ ಮಾಡಬಹುದು. ಸ್ಟ್ಯಾಟಿಕ್ ಅಂತಂದ್ರೆ ಅದನ್ನ ನಾವು ಮ್ಯಾನ್ಯುಯಲ್ ಆಗಿ ಕಾನ್ಫಿಗರ್ ಮಾಡ್ತೀವಿ. ಡೈನಾಮಿಕಲ್ ಏನಾಗುತ್ತೆ, ಇಲ್ಲಿ ನಾವು ಮತ್ತೆ ಅದರಲ್ಲಿ ಡಿಫರೆಂಟ್ ಟೈಪ್ಸ್ ಇದೆ, ಪ್ರೋಟೋಕಾಲ್ಸ್ ಯೂಸ್ ಮಾಡ್ತೀವಿ. ಯಾವ ಪ್ರೋಟೋಕಾಲ್ಸ್? ಡೈನಾಮಿಕ್ ರೌಟಿಂಗ್ ನಾನು ಕಾನ್ಫಿಗರ್ ಮಾಡ್ಬೇಕಂದ್ರೆ ನನಗೆ ಡೈನಾಮಿಕ್ ರೌಟಿಂಗ್ ಪ್ರೋಟೋಕಾಲ್ ಇದೆ, ಲಿಂಕ್ ಸ್ಟೇಟ್ ರೌಟಿಂಗ್ ಪ್ರೋಟೋಕಾಲ್ ಇದೆ, ಮತ್ತೊಂದು ಹೈಬ್ರಿಡ್ ರೌಟಿಂಗ್ ಪ್ರೋಟೋಕಾಲ್ ಇದೆ. ಓಕೆ, ಸೊ ಡೈನಾಮಿಕ್ ರೌಟಿಂಗ್ ಪ್ರೋಟೋಕಾಲ್ ಅಲ್ಲಿ ರಿಪ್ ಅನ್ನೋದೊಂದು ಬರುತ್ತೆ, BGP ಬರುತ್ತೆ. ಅರ್ಥ ಆಯ್ತಲ್ವಾ? ಅದೇ ರೀತಿ ಇದು ಇಂಪಾರ್ಟೆಂಟ್. ಅದೇ ಲಿಂಕ್ ಸ್ಟೇಟ್ ಅಲ್ಲಿ OSPF ಅನ್ನೋದು ಬರುತ್ತೆ.
ಅದೇ ರೀತಿ IS ಅಂತಕ್ಕಂಥದ್ದು ಬರುತ್ತೆ. ಓಕೆ, ಇಂಟರ್ಮೀಡಿಯೇಟ್ ಸಿಸ್ಟಮ್ ಟು ಇಂಟರ್ಮೀಡಿಯೇಟ್ ಸಿಸ್ಟಮ್ ಅಂತ. ಹೈಬ್ರಿಡ್ ಅಲ್ಲಿ EIGRP ಅನ್ನೋದು ಒಂದು ಬರುತ್ತೆ. ಓಕೆ ಒಂದೇ ಒಂದು ನಿಮಿಷ ಕಾಲ್ ಬರ್ತದೆ. ಹಲೋ. ಹಾ ಸರ್. ಹಾ, ಇವು ಡಿಫ್ರೆಂಟ್ ಟೈಪ್ಸ್ ಆಫ್ ರೂಟಿಂಗ್ ಪ್ರೋಟೋಕಾಲ್ಸ್. ಇದನ್ನ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ನೋಡೋಣಂತೆ. ಇವತ್ತು ಸ್ಟ್ಯಾಟಿಕ್ ನ ಕಾನ್ಫಿಗರ್ ಮಾಡಿದ್ವಿ. ಓಕೆ, ಅದಾದ್ಮೇಲೆ ಮತ್ತೆ ಇವತ್ತಿನ ಸೆಷನ್ ಅಲ್ಲಿ ಮತ್ತೇನೆ ನೋಡಿದ್ವಿ ಅಂತ ನೋಡ್ತಾ ಹೋದಾಗ ನಾವು ಹೇಗೆ ಬ್ಯಾನರ್ ನ ಸೆಟ್ ಮಾಡೋದು, ಟೆಲ್ನೆಟ್ ಕಾನ್ಫಿಗರ್ ಮಾಡಿ ಅದಕ್ಕೆ ಬ್ಯಾನರ್ ನ ಹೇಗೆ ಸೆಟ್ ಮಾಡ್ತೀವಿ ಅನ್ನೋದನ್ನು ಕೂಡ ನೋಡಿದ್ವಿ. ಹೇಗೆ ಸೆಟ್ ಮಾಡ್ತೀವಿ, ಕಾನ್ಫಿಗರೇಷನ್ ಮೋಡ್ ಅಲ್ಲಿ ಹೋಗ್ಬಿಟ್ಟು ಕಾನ್ಫಿಗರೇಷನಲ್ ಮೋಡ್ ಬಿಟ್ಟು ಏನ್ ಮಾಡ್ತೀನಿ, ಬ್ಯಾನರ್ ಅಂತ ಟೈಪ್ ಮಾಡಿ ಲಾಗಿನ್ ಅಂತ ಕೊಟ್ಬಿಟ್ಟು ಅಲ್ಲಿ ಯಾವುದೇ ಕಮಾಂಡ್ ನ ಟೈಪ್ ಮಾಡೋಗಿದ್ರೆ ಟೈಪ್ ಮಾಡ್ಬಿಟ್ಟು ನಮಗೆ ಬೇಕಾಗಿರ್ತಕ್ಕಂಥ ಕಂಟೆಂಟ್ ಅನ್ನ ನಾವಿಲ್ಲಿ ಕೊಟ್ಕೋಬಹುದು. ಅರ್ಥ ಆಯ್ತಲ್ಲ? ಬ್ಯಾನರ್ ಲಾಗಿನ್ ಅಂತ ಕೊಟ್ಟು ನಮ್ಮ ಕಂಟೆಂಟ್ ನ ಇಲ್ಲಿ ಟೈಪ್ ಮಾಡಿದ್ರೆ ಏನಾಗುತ್ತೆ, ಬ್ಯಾನರ್ ಏನಾಗುತ್ತೆ, ಎನೇಬಲ್ ಆಗುತ್ತೆ. ಅರ್ಥ ಆಯ್ತಲ್ವಾ? ದೆನ್ ಅಪಾರ್ಟ್ ಫ್ರಮ್ ದಟ್, ಹೇಗೆ ಹೌ ರೌಟಿಂಗ್ ಟೇಕ್ ಪ್ಲೇಸ್ ಅನ್ನೋದು ಕೂಡ ನೋಡಿದ್ವಿ. ಹೌ ರೌಟಿಂಗ್ ಟೇಕ್ಸ್ ಪ್ಲೇಸ್. ಓಕೆ, ಸೋರ್ಸ್ ಟು ಡೆಸ್ಟಿನೇಷನ್ ವರ್ಗೂ ಕೂಡ IP ಅಡ್ರೆಸ್ ಇನ್ಫಾರ್ಮೇಶನ್ ವಿಲ್ ಬಿ ಅನ್ಚೇಂಜ್ಡ್. ಅದು ಯಾವುದೇ ರೀತಿಯಿಂದಲೂ ಕೂಡ ಬದಲಾವಣೆ ಆಗಲ್ಲ. ಬಟ್ ವೇರಿಯಸ್ ಮ್ಯಾಕ್ ಅಡ್ರೆಸ್ ಇನ್ಫಾರ್ಮೇಶನ್ ವಿಲ್ ಬಿ ಚೇಂಜ್ ಆನ್ ಎವ್ರಿ ಹಾಪ್. ಓಕೆ, ಎವ್ರಿ ಹಾಪ್ ಅಲ್ಲೂ ಕೂಡ ಇದು ಬದಲಾವಣೆ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ವಾ? ಇದು ದಿಸ್ ವಿಲ್ ಬಿ ಚೇಂಜ್ಡ್. ಓಕೆ, ರೀಸನ್ ಏನು ಅಂತ ಹೇಳಿದೆ, ಯಾಕಂದ್ರೆ ಅದು ಅಲ್ಲಿಂದ ಅಲ್ಲಿಗೆ ಕಳಿಸ್ಕೊಡ್ಬೇಕಲ್ವಾ. ಆ ಲೇಯರ್ ಟು ಅಡ್ರೆಸ್ ಚೇಂಜ್ ಆಗ್ತಾ ಇರ್ತದೆ. ಲೇಯರ್ ಟು ಅಡ್ರೆಸ್ ಕೀಪ್ ಆನ್ ಚೇಂಜಿಂಗ್ ಆನ್ ಎವ್ರಿ ಹಾಪ್, ವೇರಸ್ IP ಅಡ್ರೆಸ್ ವಿಲ್ ಬಿ ಅನ್ಚೇಂಜ್ ಫ್ರಮ್ ಸೋರ್ಸ್ ಟು ಡೆಸ್ಟಿನೇಷನ್. ಓಕೆ, ಅದಾದ ನಂತರ ವಿ ಆಲ್ಸೋ ಸಿ ಆರ್ಪ್ ಹೇಗೆ ವರ್ಕ್ ಆಗ್ತದೆ ಅನ್ನೋದನ್ನು ಕೂಡ ನೋಡಿದ್ವಿ. ಆರ್ಪ್ ಮೇನ್ ಕೆಲಸ ಏನು, ಅಡ್ರೆಸ್ ರೆಸೊಲ್ಯೂಷನ್ ಪ್ರೋಟೋಕಾಲ್ ಅಂತ ಕರಿತೀವಿ. ಎದಕ್ಕೆ ಯೂಸ್ ಮಾಡ್ತೀವಿ? Why do we use ARP? MAC address using IP. Okay, it helps to translate IP address to MAC address. ಅರ್ಥ ಆಯ್ತಲ್ಲ? ಇಷ್ಟೇ ಆನ್ಸರ್ ಇದಕ್ಕೆ. IP ಅಡ್ರೆಸ್ ನ MAC ಅಡ್ರೆಸ್ ಗೆ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಅಡ್ರೆಸ್ ರೆಸೊಲ್ಯೂಷನ್ ಪ್ರೋಟೋಕಾಲ್ ವಿಲ್ ಬಿ ಯೂಸ್ ಟು ಟ್ರಾನ್ಸ್ಲೇಟ್ ದ IP address. Translate the MAC address when the IP address is known. IP address ಗೊತ್ತಿದೆ, ನಿಮಗೆ MAC address ಗೊತ್ತಿಲ್ಲ. ಸೊ ARP ಇದನ್ಗೆ ಹೆಲ್ಪ್ ಮಾಡುತ್ತೆ. ದಿಸ್ ಇಸ್ ಅ ಬ್ರಾಡ್ಕಾಸ್ಟ್ ಜನರೇಟೆಡ್ ಬೈ ದ ಡಿವೈಸ್ ವೆನ್ ಇಟ್ ಡಸಂಟ್ ನೋ ದ ಮ್ಯಾಕ್ ಅಡ್ರೆಸ್ ಆಫ್ ದ ಡೆಸ್ಟಿನೇಷನ್ ಡಿವೈಸ್. ಓಕೆ, ದೀಸ್ ಆರ್ ದ ಥಿಂಗ್ಸ್ ವಿಚ್ ವಿ ಲರ್ನ್ ಟುಡೇ. ಓಕೆ, ನಾಳೆ ಸೆಷನ್ ಅಲ್ಲಿ ಸ್ಟ್ಯಾಟಿಕ್ ರೌಟಿಂಗ್ ಗೆ ಸಂಬಂಧಪಟ್ಟ ಹಾಗೆ ವಿ ವಿಲ್ ಸಿ 2 more ಎಕ್ಸಾಂಪಲ್ಸ್. ಅದಾದ ನಂತರ ನಾವೇನ್ ಮಾಡೋಣ, ವಿ ವಿಲ್ ಗೋ ಟು ಡೈನಾಮಿಕ್ ರೌಟಿಂಗ್. ಡೈನಾಮಿಕ್ ರೌಟಿಂಗ್ ನ ನಾವು ಕಾನ್ಫಿಗರ್ ಮಾಡ್ತಾ ಹೋಗೋಣಂತೆ. ಕ್ಲಿಯರ್ ಯಶವಂತ್? ಓಕೆ, ಇವತ್ತು ರೆಕಾರ್ಡೆಡ್ ಸೆಷನ್ ಕಳಿಸ್ಕೊಡ್ತೀನಿ, ಮನೆಯಲ್ಲಿ ಮತ್ತೊಮ್ಮೆ ನೋಡ್ಕೊಳ್ಳಿ. ಒಂದು ಗೂಗಲ್ ಡ್ರೈವ್ ಅಲ್ಲಿ ಕ್ರಿಯೇಟ್ ಮಾಡಿ ಅದರಲ್ಲಿ ಅಪ್ಲೋಡ್ ಮಾಡ್ಬಿಡ್ತೀನಿ ಇವತ್ತಿಂದ. ಓಕೆ ಸರ್. ಓಕೆ ಯಶವಂತ್, ದೆನ್ ಹ್ಯಾವ್ ಅ ಗ್ರೇಟ್ ಡೇ. ಬಾಯ್. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಬಾಯ್.